ರಂಗಜ ರಂಗಜ. ಯಾರು ಪುಟ್ಸ್ವಾಮಿನಾ? ಹಾ ಬಾ ಬಾ. ಏನ್ ರಂಗಜ ನೀನು? ನಾನು ಕುಂಟೆ ರೆಡಿ ಮಾಡಂದ್ರೆ ಬಟ್ಟೆ ಹೊಲ್ಕೊಂಡ್ ಕುಂತಿದ್ಯಲ್ಲ. ಬಲ ಆತ್ರಗಾರ ಕಣಪ್ಪ ನೀನು. ಅಲ್ಲಯ್ಯ, ನಿನ್ನೆ ಅವಸರ ಮಾಡಿದೆ ಅಂತ ಹೇಳಿ ಎಲ್ಲಾ ಕೆಲಸ ಬಿಟ್ಬಿಟ್ಟು ಅದನ್ನ ತಯಾರು ಮಾಡಿ ಇಟ್ರೆ ಇವತ್ತು ಬಂದ್ಬಿಟ್ಟು ನನ್ನನ್ನೇ ಜೋರ್ ಮಾಡ್ತಿದೀಯಾ? ಓ ಆಗಿದ್ದೆ. ಹಾ ಹಂಗಾರೆ ತಗೊಂಡೋಯ್ತೀನಿ. ಎಲ್ಲಿ ಬಾ ಕೂತ್ಕೋ. ಇಲ್ಲ ರಂಗಜ, ಹೊಲದಲ್ಲಿ ಆಳ್ ಕಾಯ್ತವ್ರೆ, ತಗೊಂಡೋಯ್ತೀನಿ. ಅದೆಲ್ಲ ಇದ್ದದ್ದೇ, ಕೂತ್ಕೋ. ಒಸಿ ಕಾಪಿ ಕೊಡ್ಕೊಂಡು ಹೋಗುವಿ ಅಂತೆ. ಶಾಂತವ, ಪುಟ್ಸ್ವಾಮಿ ಬಂದವನೇ, ತುಸ ಕಾಪಿ ಕೊಡು. ಎಲ್ಲಿ ನಿಮ್ಮ ಮೊಮ್ಮಗ ಕಾಣ್ತಿಲ್ವಲ್ಲ? ಬುದ್ಧಿವಂತ ನಿನ್ನಂಗೆ, ಬಾಳ ಒಳ್ಳೆಯವನು. ಇಲ್ಲೇ ಎಲ್ಲೋ ಹೋಗವನೆ. ಗಾಂಧಿ ಗಾಂಧಿ, ಶಾಂತವ, ಗಾಂಧಿ ಎಲ್ಲಿ ಹೋಗವನೆ? ಅವ್ನ್ ಕಾಪಿ ಪುಡಿತಾರೆ ಅಂಗಡಿಗೆ ಹೋಗವನ್ ಮಾವ. ಬತ್ತೀನಿ ರಂಗಜ. ಇರು, ಬಂದ್ಬಿಡ್ತಾನೆ. ಇಲ್ಲ, ಇನ್ನೊಂದ್ಸಲ ಬತ್ತೀನಿ. ಶಿವ ನಾರಾಯಣ. ಕೆಂಪಿ, ಒಲೆ ಮೇಲೆ ಹಾಲಿಡು, ಒತ್ತಾಯ್ತು. ಅಪ್ಪ ಬಾಗಲ್ ತೆಗಿಲ್ಲ. ಬ್ಯಾಡ, ಸುಮ್ಕೇರೋ. ಇವೆಲ್ಲ ಜೋಡಿಸ್ಬೇಕು. ಬೆಳಿಗ್ಗೆನೆ ಸಾಲದ ಗಿರಾಕಿ ಬಂದ್ಬಿಡ್ತಾರೆ. ಓ ಮಲಣ ಬಂದ್ಬಿಟ್ಟ ನೋಡು, ಬೆಳಿಗ್ಗೆನೆ ಬೆಡ್ ಕಾಪಿ ಗಿರಾಕಿ. ಏಯ್, ಇನ್ನು ಹಾಲು ಬಂದಿಲ್ಲ, ಹೋಗ್ಲಾ? ಮಲಣ, ಒಂದ್ ಕಿತ ಹೇಳಿದ್ ಕೇಳ್ಸಕ್ಕಿಲ್ವೇನ್ಲ? ನಾನು ಗಾಂಧಿ. ಗಾಂಧಿನಾ? ನೀನಾ? ನಾನೇ ಮಲ್ಲಣ್ಣ, ಗಾಂಧಿ. ಇವತ್ ನಂಗೆ ಒಳ್ಳೆ ವ್ಯಾಪಾರ ಆಯ್ತದ ಬಿಡಪ್ಪ. ಏನ್ ಬೇಕಾಗಿತ್ತು? ಒಂದ್ ಪೊಟ್ನ ಕಾಫಿ ಪುಡಿ ಬೇಕಾಯ್ತು ಮಲ್ಲಣ್ಣ. ಶಿವ ಶಿವ ಶಿವ. ತಗೋ. ಚಿಲ್ರೆ ಜೋ ಬಿಡಿ. ಇದೇನ್ ಮಲ್ಲಣ್ಣ, ನಾನ್ ಚಿಲ್ರೆ ಕೇಳಿದ್ದು. ಚಿಲ್ರೆ ಬದ್ಲೆ ಕಡ್ಲೆಕಾಯಿ ಕೊಟ್ಟಿರೋದು, ಚಿಲ್ರೆ ಇಲ್ಲ. ನೀನ್ ಸರಿ. ನಾನು ಅವಂಗ್ ಚಿಲ್ರೆ ಬದ್ಲು ಕಡ್ಲೆಕಾಯಿ ಕೊಡಕ್ಕಾಯ್ತದ? ನಾನೇ ತಿನ್ಕೊಂಡ್ ಹೋಗ್ತೀನಿ. ತಿನ್ಕಂಡೇ ಹೋಗು. ಅಪ್ಪ, ಚಿಲ್ರೆ ಅಲ್ಲೇ ಐತೆ. ಗಾಂಧಿಗೆ ಯಾಕೆ ಸುಳ್ಳು ಹೇಳ್ತಾ ಚಿಲ್ರೆ ಇಲ್ಲ ಅಂತ? ಏಯ್, ಚಿಲ್ರೆ ಕೊಟ್ರೆ ಕಡ್ಲೆಕಾಯಿ ಖರ್ಚಾಗ್ತಿಲ್ಲ ಕಣ್ಲ, ಅದಕ್ಕೆ ಚಿಲ್ರೆ ಬದ್ಲು ಕಡ್ಲೆಕಾಯಿ ಕೊಟ್ಟೆ. ಓ, ಇವೆಲ್ಲ ನಿಂಗೆ ಅರ್ಥ ಆಗಿಲ್ಲ, ಹೋಗು. ಓಹ್, ನಮಸ್ಕಾರ ಗಾಂಧಿ ಅವ್ರಿಗೆ. ಕೈಲೇನೆ ಹಿಡ್ಕೊಂಡಿರಂಗದೆ ಕಾಫಿ ಪುಡಿ. ನಿಮ್ಮನೇಲಿ ಕಾಫಿ ಮಾಡ್ತಾರೆ, ನಮ್ಮನೇಲಿ ಕಾಫಿನೇ ಮಾಡಕ್ಕಿಲ್ಲ. ನೀನ್ ಆಗ್ಲೇ ದೊಡ್ಡ ಕಾಪಿನೇ ಕುಡ್ದಂಗೈತೆ. ಇಲ್ಲಪ್ಪ, ಜೇಬ್ನಲ್ಲಿ ದುಡ್ಡು ಇಟ್ಕೊಂಡಿದ್ದೆ, ಎಲ್ಲೋ ಬಿದ್ದೋಗ್ಬಿಟ್ಟಿದೆ. ಚಿಲ್ಡ್ರೆ ಕಾಸಿದ್ರು ಕೊಡ. ಐತೆ, ಅದೇ ಕೊಡಕ್ಕಿಲ್ಲ. ಯಾಕೆ? ಮೊದ್ಲು ನೀನು ಕುಡಿಯೋದನ್ ಬಿಡು. ಅಯ್ಯೋ, ನನ್ನ ಹೆಂಡ್ರು ಅಕ್ಕಿ ತರಕ್ಕೆ ಅಂತ ದುಡ್ಡು ಕೊಟ್ಟಿದ್ಲು. ಇದೇ ಜೋಬ್ನಾಗ ಇಟ್ಕೊಂಡಿದ್ದೆ, ಎಲ್ಲೋ ಬಿದ್ದೋಗ್ಬಿಟ್ಟದೆ. ಚಿಲ್ಡ್ರೆ ಕಾಸಿದ್ರು ಕೊಡಪ್ಪ. ನಂಗ್ ಗೊತ್ತಿಲ್ವಾ? ನೀನ್ ಆಗ್ಲೇ ವೆಂಕಟಪ್ಪನ್ ಸಾರ ಅಂಗಡಿಗೆ ಹಾಕಿದ್ಯಾ? ಅಯ್ಯೋ, ನಮ್ ತಾಯಣಗಿಲ್ಲಪ್ಪ, ಬಿಡ್ತು ಅನ್ನು. ನೀನ್ ಹೆಂಡತಿ ರಾಮಕ್ಕ ಕೂಲಿ ಮಾಡಿ ದುಡ್ಡು ತಂದು ಕೊಟ್ರೆ ನೀನ್ ಬೆಳಗ್ಗೆ ನೀನ್ ಕುಡಿತ್ಯಾ? ಇರು, ಹೋಗಿ ಹೇಳ್ತೀನಿ ರಾಮಕ್ಕಂಗೆ. ಕಾಸು ಕೊಡು ಅಂದ್ರೆ ಕೊಡಲ್ಲ ಅಂತ ಹೋಯ್ತೀಯಾ? ಏನ್ ನಿಂಗ್ ಕಾಸು ಕೊಡದ ನಾನೇನ್ ಕುಡಿಯೋದಿಲ್ಲ ಅನ್ಕೊಂಬಿಟ್ಟ? ನಾನ್ ಕುಡಿತೀನಿ. ಅವ ತಕ ಕಾಪಿ ಪುಡಿಯ. ಎಷ್ಟೊತ್ತ ಹೋಗೋದು? ಆ ಯಪ್ಪ ಕಾಪಿಗೆ ಕಾದಿದೆ ಆತು. ಯಾರು? ಇನ್ಯಾರು? ಆ ಪುಟ್ಸಮ್ಮಣ್ಣ. ಹಂಗಾರೆ ಕಾಪಿ ಕೊಡ್ಲಿಲ್ವಾ? ಕೊಡ್ದಿದ್ರೆ ನಿಮ್ ತಾತ ಬುಟ್ಟಾನ? ಒಸಿ ಕಾಪಿ ಪುಡಿ ಇತ್ತು, ಅದನ್ನೇ ಕಲ್ಗಚ್ಚ ಮಾಡಿ ಕೊಟ್ಟೆ, ಕುಡ್ದು ಹೋದ. ನೀನ್ ಹಿಂಗೇನ ಮಾಡೋದು? ಇಸ್ಕೂಲ್ ಗೊತ್ತಾಯ್ತು, ಹೋಗು. ಹೋಯ್ತಾ ಹಂಗೆ ಕುರಿನ್ ಕಟ್ಬಿಟ್ಟು ಹೋಗು. ನಂಗ ಆಗಕ್ಕಿಲ್ಲ, ಹೋಗವು. ದಿನಾಲು ಹಿಂಗೆ ಮಾಡ್ತೀಯ, ದಿನಾಲು ಸ್ಕೂಲ್ ಲೇಟ್ ಆಗಿ ಬರ್ತೀಯ ಅಂತ ಮೇಷ್ಟ್ರು ಬೈತಾರ. ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ, ಹೋಗವು. ಆಗಕ್ಕಿಲ್ಲ ಅಂದ್ರೆ ಹೆಂಗೆ? ಆ ಕೆಲ್ಸ ಇನ್ನಾರ್ಲ ಮಾಡೋರು? ನನ್ ಕೈಲೂ ಆಗಕ್ಕಿಲ್ಲ. ಅವನ ಮೇಲೆ ಯಾಕೆ ರೇಗ್ತೀಯ? ಅವನಿಗೆ ಸ್ಕೂಲಿಗೆ ಹೊತ್ತಾಗಿದ್ರೆ ಹೋಗ್ಲಿ ಬಿಡು. ನೀವ್ ಹಿಂಗ್ ಮುದ್ದು ಮಾಡೇ ಅವ್ನ್ ನನ್ ಮಾತು ಒಂಚೂರು ಕೇಳ್ದೆ ಇರೋಂಗ ಆಗವ್ನೆ. ಅವನೇನು ಬಾಪು ಗಾಂಧಿನಿ ಎಲ್ಲಾನು ಅನುಸರಿಸ್ಕೊಂಡು ಹೋಗೋದಕ್ಕೆ? ಅವನೇನು ಪಾಪು ಗಾಂಧಿ ಕಣವ. ಸಂತವ, ಬಾಯಿಲಿ ನೋಡು, ಅವನಿಗೆ ಅಪ್ಪ ಇಲ್ಲನು ಕೊರತೆ ಕಾಡಬಾರ್ದು. ಆದ್ರೂ ಒಬ್ಬರದಾದ್ರೂ ಮನೆಯಲ್ಲಿ ಹೆದರಿಕೆ ಭಯ ಇಲ್ದೇ ಇದ್ರೆ ಹೆಂಗೆ ಮಾವ? ನಾನ್ ಹೇಳ್ತೀನಿ ಬಿಡವ. ಗಾಂಧಿ, ಏನ್ ತಾತ? ಹಂಗೆ ಸ್ಕೂಲಿಗೆ ಹೋಯ್ತಾ ಕುರಿನ ಹೊಲತಾವ್ ಬಿಟ್ಟು ಹೋಗಪ್ಪ. ಸರಿ ತಾತ. ನೋಡಿ, ನಿಮ್ ಮಾತು ಅಂದ್ರೆ ಹೆಂಗ್ ಕೇಳ್ತಾನೆ?
ನನ್ ಮಾತು ಅಂದ್ರೆ ಒಂಚೂರು ಲೆಕ್ಕಕ್ಕಿಲ್ಲ. ಈಗ್ಲೇ ಹಿಂಗೆ ಇನ್ ದೊಡ್ಡವನಾದ್ಮೇಲೆ ದೊಡ್ಡವನ ಆದ್ಮೇಲೆ ಅನ್ವರ್, ಬಂದಿದ್ದೀನಿ ಸರ್. ಚಂದ್ರಮ್ಮ, ಬಂದಿದ್ದೀನಿ ಸರ್. ಅನ್ನಪೂರ್ಣ, ಇದೀನಿ ಸರ್. ಗಾಂಧಿ. ಬಂದಿದ್ದೀನಿ ಸರ್. ಯಾವನೋದು? ಅವನ ಜಾಗ ಖಾಲಿ ಇದೆ. ಅವನ್ಗೆ ಅಟೆಂಡೆನ್ಸ್ ಹೇಳಿದ್ ಯಾರು? ಯಾರು? ನಾನೇ ಸರ್. ಏನ್ ಹೇಳ್ಬೇಕೋ ನಿನ್ಗೆ? ಸದ್ಯ ಕುರಿತನ್ ಕ್ಲಾಸ್ ರೂಮ್ ಅಲ್ಲಿ ಕಟ್ಟಲ್ವಲ್ಲ. ಹೋಗ್ ಕೂತ್ಕೋ, ಹೋಗು, ಕೂತ್ಕೋ ಹೋಗು. ಭಾಗ್ಯ, ಬಂದಿದ್ದೀನಿ ಸರ್. ಸುರೇಶ, ಬಂದಿದ್ದೀನಿ ಸರ್. ಈಗ ಪಾಠ. ನಾನು ನಿನ್ನೆ ಮಾಡಿದ ಇತಿಹಾಸ ಪಾಠದ ಬಗ್ಗೆ ನಿಮ್ಮಲ್ಲಿ ಪ್ರಶ್ನೆಯನ್ನ ಕೇಳ್ತೇನೆ. ಎಲ್ರೂ ನೋಟ್ಸನ್ನ ಚೆನ್ನಾಗಿ ಓದ್ಕೊಂಡು ಬಂದಿದ್ದೀರಿ ತಾನೆ? ಈಗ ಕರ್ನಾಟಕ ಏಕೀಕರಣ ಆಗಿದ್ದು ಯಾವ ಇಸ್ವಿಯಲ್ಲಿ? ಯಾರು ಹೇಳ್ತೀರಾ? 1947. ತಪ್ಪು. ನೀನು? 1950 ಸರ್. ತಪ್ಪು. ಈ ಪಾಠ ಎಷ್ಟು ಸರ್ತಿ ಹೇಳಿದ್ದೀನಿ, ಮತ್ ತಪ್ಪು ಉತ್ತರ ಹೇಳ್ತಿರಲ್ಲ ನೀವು. ಗಾಂಧಿ, ನೀನ್ ಹೇಳ್ಬೋದಾ? 1956 ಸರ್. ಸರಿಯಾದ ಉತ್ತರ. ವೆರಿ ಗುಡ್. ನಮ್ ತಾತ ಹೇಳ್ತಾ ಇದ್ರು ಸರ್, ಇತಿಹಾಸದಾಗೆ ಇಸ್ವಿ ತಪ್ಪಿದ್ರೆ ನಾವೆಲ್ಲ ದಿಕ್ ತಪ್ಪಬೇಕಾಗತ್ತೆ ಅಂತ. ನಿಮ್ಮ ತಾತ ಅವರು ಸರಿಯಾದ ಮಾತನ್ನೇ ಹೇಳಿದ್ದಾರೆ. ದಿಕ್ಕು ತಪ್ಪಿದ್ರೆ ಏನಾಗತ್ತೆ ಹೇಳಿ? ಮನೆಗೆ ಹೋಗೋರು ಹೊಲಕ್ಕೆ ಹೋಗ್ತಾರೆ, ಹೊಲಕ್ಕೆ ಹೋಗೋರು ಕಾಡ್ಗೆ ಹೋಗ್ತಾರೆ, ಕಾಡ್ಗೆ ಹೋಗೋರು ನಾಡ್ಗೆ ಹೋಗ್ತಾರೆ. ಹೀಗೆ ಎಲ್ಲಿಂದ ಎಲ್ಲೆಲ್ಗೋ. ಅದಕ್ಕೆ ಹಿಂದಿನದನ್ನ ನೆನಪು ಮಾಡ್ಕೊಂಡು ಮುಂದಿನ ಹೆಜ್ಜೆ ಇಡಬೇಕು ಅನ್ನೋದು. ಹಾಗೆ ಸರಿಯಾದ ಮಾರ್ಗದರ್ಶನ ಪಡ್ಕೊಂಡ್ರೆ ನಿಮ್ಮ ಗುರಿಯನ್ನು ತಲುಪೋದಕ್ಕೆ ಸಾಧ್ಯವಾಗತ್ತೆ. ಅರ್ಥ ಆಯ್ತಾ? ಏಯ್, ಯಾರೋ ಬಾಲ್ ಹೊಡೆದಿದ್ದು? ನಾನೇ ಸರ್. ನೋಡ್ಕೊಂಡು ಆಡಕ್ಕಾಗಲ್ವಾ? ರಸ್ತೆಲಿ ಕಾರು ಪಾರು ಓಡಾಡುತ್ತೆ ಅಂತ ಗೊತ್ತಾಗಲ್ವಾ? ನಿಮ್ಮಂಥ ದನ ಕಾಯವರೆಲ್ಲ ಕ್ರಿಕೆಟ್ ಆಡೋ ಹೊತ್ತಿಗೆ ವರ್ಲ್ಡ್ ಕಪ್ ಎಕ್ಕುಟ್ ಹೋಗಿದ್ದು. ನೀವು ತಪ್ಪು ಮಾತಾಡ್ತಾ ಇದ್ದೀರಾ ಸರ್. ದನ ಕಾಯೋರ್ನ ಯಾವತ್ತು ಕಂಡಮ್ ಮಾಡಬಾರ್ದು. ನಾವು ಯಾವತ್ತು ಸೋಲಲ್ಲ. ನಮ್ಮನ್ನೇನಾದ್ರು ಕಳ್ಸಿದ್ರೆ ವರ್ಲ್ಡ್ ಕಪ್ ಗ್ಯಾರಂಟಿ ಹೊಡ್ಕೊಂಡೇ ಬರ್ತಿದ್ದು, ಗೊತ್ತಾ? ಓಹೋ, ಅಂತ ಸಚಿನ್ ದ್ರಾವಿಡ್ ಹಾಗಾದ್ರು ತಲೆ ಹರಟೆ. ಏನೋ ನಿನ್ ಹೆಸರು? ನಾನ್ ಗಾಂಧಿ ಸಾ. ಗಾಂಧಿ? ಗಾಂಧಿ ಅಂತ ಹೆಸರಿಟ್ಕೊಂಡು ಕ್ರಿಕೆಟ್ ಆಡ್ತಿದ್ಯಲ್ಲಯ್ಯ. ಆ ಗಾಂಧಿ ಬ್ರಿಟಿಷರ ವಿರೋಧಿಗಳಾಗಿದ್ರು. ನೀನು ಮಾತ್ರ ಗಾಂಧಿ ವಿರೋಧಿಗಳಾಡ್ತಿದಂತ ಕ್ರಿಕೆಟ್ ಆಡ್ತಾ ಇದೆಯಲ್ಲಯ್ಯ. ಇದನ್ನೇ ಹೇಳೋದು ವ್ಯಂಗ್ಯ ಅಂತ ತಗೋ. ಬರೋ ಹೋಗೋಣ. ಬರ್ಲಾ, ಆಟ ಆಡಕ್ ಹೋಗೋಣ. ನಾನ್ ಬರಕಿಲ್ಲ. ಬರ್ಲಾ, ನಾವೇ ಹೋಗೋಣ. ಮಾವ, ನಮ್ ಗಾಂಧಿ ಕ್ರಿಕೆಟ್ ಚೆನ್ನಾಗ್ ಆಡ್ತಾನಂತೆ. ಒಂದ್ ಬ್ಯಾಟನಾರ ಮಾಡ್ಕೊಡಿ. ಗೊಂಬೆ ಮಾಡುವ ಮರದಾಗ ಮಾಡಿದ್ರೆ ಮುರಿದೋಯ್ತದೆ. ಅದಕ್ಕೆ ಬೇರೆ ಮರನೇ ಬೇಕವ್ವ. ಹಂಗಾರೆ ಬ್ಯಾರೆ ಮರ ತಂದ್ ಮಾಡ್ಕೊಡಿ. ಮಾಡವ. ಗಾಂಧಿ ಅಂತ ಹೆಸರಿಟ್ಕೊಂಡು ಕ್ರಿಕೆಟ್ ಆಡ್ತಿದ್ಯಲ್ಲಯ್ಯ. ಆ ಗಾಂಧಿ ಬ್ರಿಟಿಷರ ವಿರೋಧಿಗಳಾಗಿದ್ರು. ನೀನು ಮಾತ್ರ ಗಾಂಧಿ ವಿರೋಧಿಗಳಾಡ್ತಿದಂತ ಕ್ರಿಕೆಟ್ ಆಡ್ತಾ ಇದೆಯಲ್ಲಯ್ಯ. ಇದನ್ನೇ ಹೇಳೋದು ವ್ಯಂಗ್ಯ ಅಂತ ತಗೋ. ಬ್ಯಾಡ, ನಂಗೆ ಬ್ಯಾಟ್ ಬೇಡ. ಬ್ಯಾಟ್ ಕೊಡ್ಸು ಅಂತ ಪೀಡಿಸ್ತಾ ಇದ್ದೆ. ಅದಕ್ ಬದಲು ಒಂದ್ ಜಾಮೆಟ್ರಿ ಬಾಕ್ಸ್ ನಾದ್ರು ತೆಕ್ಕೊಡು. ಎಷ್ಟ್ ದಿವಸ ಅಂತ ಅವ್ರು ಇವ್ರ ಹತ್ರ ಇಸ್ಕೊಳಕ್ ಆಯ್ತದೆ. ಜಾಮೆಟ್ರಿ ಬಾಕ್ಸಾ? ಕೊಡಿಸ್ತೀನಪ್ಪ, ಕೊಡಿಸ್ತೀನಿ.
ಅವೋ ಎಲ್ಲ ಒಂದು ಅಂಗಿ ಕಾಣ್ತಾ ಇಲ್ಲ. ಸ್ಕೂಲಿಗೆ ಗೊತ್ತಾಗೋದ್ರೆ ಮೇಟ್ರ್ ಬೈತಾರೆ. ಆ ಪಾಟಿನ ಅಂಗಿಯ ಕೊಳೆ ಮಾಡ್ಕೊಂಬರೋದು ಒಗ್ದಾಕಿದೀನಿ ನೋಡು. ಅವೋ ಏನವ ಅಂಗಿ ಇನ್ನು ಒಣಗೇ ಇಲ್ಲ, ನೀರ್ ತೊಟ್ಟಿಗ್ತೈತೆ. ಹೆಂಗ್ ಹಾಕೊಂಡ್ ಹೋಗೋದಿದ? ಅದನ್ನೇ ಹಾಕೊಂಡೋಗು, ಹೋಗ್ತಾ ದಾರಿಯಲ್ಲಿ ಒಣಗ್ತದೆ. ಒಣಗ್ ಬಿಡ್ತದೆ. ನಿಂಗೇನು ಹೇಳ್ತೀಯ? ಈ ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಯಾವ್ದನ್ನ ಇಕ್ಕೊಂಡೋಗು, ಇಲ್ಲಾಂದ್ರೆ ಕುರಿ ಹಿಡ್ಕೊಂಡು ಹೊಲ್ತಾಕ್ ಹೋಗು. ಅದೆಲ್ಲ ಆಗೋಕಿಲ್ಲ, ಹೋಗವು. ನಾನು ಈ ಸ್ಕೂಲ್ಗೆ ಹೋಗ್ಲೇಬೇಕು. ಸದ್ದು ಸದ್ದು ಏನಿದು? ಸಂತ ಕೆಟ್ಟೋಯ್ತಾ? ಇಷ್ಟೊಂದು ಕಿರ್ಚಾಡ್ತಿರಲ್ಲ. ಯಾಕೆ ಹೇಳ್ತಾ ಇರೋದು? ಸರ್ ಇವಳು ನಂಗೆ ಜಿಗಟ್ಬಿಟ್ಲು ಸರ್. ನೀ ಸುಮ್ಮನೆ ಕೂತ್ಕೋ, ಅಳಬೇಡ. ಈಗ ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ. ಅದರ ಅಂಗವಾಗಿ ವೇಷಭೂಷಣ ಸ್ಪರ್ಧೆ, ಮನೋರಂಜನಾ ಕಾರ್ಯಕ್ರಮ ಇರುತ್ತೆ. ಈಗ ಹೇಳಿ, ಯಾರ್ಯಾರು ಏನೇನ್ ಮಾಡ್ತೀರಾ ಅಂತ. ನಾನ್ ಸುಭಾಷ್ ಚಂದ್ರ ಬೋಸ್ ಮಾಡ್ತೀನಿ ಸರ್. ನಾನು ಅಂಬೇಡ್ಕರ್ ಮಾಡ್ತೀನಿ ಸರ್. ನಾನ್ ಜವಾಹರ್ಲಾಲ್ ನೆಹರು ಮಾಡ್ತೀನಿ ಸರ್. ಶಬಾಷ್. ಸರ್ ನಾನು ಕಿತ್ತೂರು ರಾಣಿ ಚೆನ್ನಮ್ಮ ಮಾಡ್ತೀನಿ ಸರ್. ಗಾಂಧಿ ಎಲ್ಲಯ್ಯ? ಗಾಂಧಿ ಗಾಂಧಿ ಅಲ್ರು? ಅಲ್ಲಿ ಗಾಂಧಿ. ಏನೋ ಇದು ನಿನ್ನ ಅವತಾರ? ಚಡ್ಡಿನೇ ಇಲ್ವಲ್ಲೋ? ಐತಲ್ಲ ಸಾ. ಬಾರೋ ಇಲ್ಲಿ. ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ. ಆವತ್ತು ನೀನು ಗಾಂಧಿ. ನಾನಿವತ್ತು ಗಾಂಧಿನೇ ಅಲ್ವಾ ಸಾ? ತಲೆ ಹರಟೆ, ನಾನ್ ಹೇಳಿದ್ದು ಗಾಂಧೀಜಿ ಕಣೋ. ಆವತ್ತು ನೀನು ಗಾಂಧೀಜಿ ಪಾರ್ಟ್ ಮಾಡ್ಬೇಕು. ಗಾಂಧೀಜಿ ಸಾ? ನಾನ್ ಮಾಡ್ಬೋದಾ ಸಾ? ಮಾಡಬಹುದಾ? ಏನೋ ಮಾಡ್ಬೇಕು. ನೀನ್ ಮಾಡೋ. ಹಂಗಾರೆ ಮಾಡೋಣ ಬಿಡಿ ಸರ್. ಕಳ್ಳಪಳ್ಳ ಆಗೋಕ್ಕಿಂತ ಗಾಂಧಿ ಆಗೋದ್ ಮೇಲಲ್ವಾ ಸಾ? ಇದಪ್ಪ ಜೋರತ್ತು ಅಂದ್ರೆ. ಹೋಗ ಲಗಾಯ್ಸು. ಹೆಂಗೆ? ತಾತ, ನಾನು ಸ್ವಾತಂತ್ರ್ಯ ದಿನಾಚರಣೆಗೆ ಗಾಂಧೀಜಿ ಪಾಠ ಮಾಡ್ತಾ ಇದ್ದೀನಿ. ಅದಕ್ಕೆ ನಿನ್ ಕಚ್ಚೆ, ಹಳೆ ಕನ್ನಡಕ, ಕೋಲು ಎಲ್ಲ ತಗೊಂಡ್ ಅಭ್ಯಾಸ ಮಾಡ್ತಾ ಇದ್ದೆ. ಹೆಂಗೈತೆ? ಬೋ ಚಂದಾಗೈತೆ ಮಗ, ಬೋ ಚಂದಾಗೈತಿ. ಥೇಟ್ ಗಾಂಧಿಯಾಗೆ ಕಾಣ್ತೀಯ. ನನಗೂ ಒಂದ್ ಗಳಿಗೆ ಮೈ ಮರ್ತಿತ್ತು ಅಲ್ವಾ ತಾತ? ಒಂದ್ಸಲಿ ನಮ್ ಸ್ಕೂಲ್ನಾಗೆ ಗಾಂಧೀಜಿ ಅವ್ರ ಬಗ್ಗೆ ಒಂದ್ ಚಿಕ್ಕ ಸಿನಿಮಾ ತೋರ್ಸಿದ್ರು. ಅದ್ರಲ್ಲಿ ಗಾಂಧೀಜಿಯವ್ರು ನಡೆಯೋದೇ ಇಲ್ಲ, ಓಡ್ತಾರೆ. ಅದ್ ಯಾಕಂಗೆ? ಹೌದಾ? ಅವರು ಓಡ್ಲಿಲ್ಲ ಮಗ. ಗಾಂಧೀಜಿಯವರು ಶಾಂತಿ ಮಂತ್ರದಿಂದ ಬ್ರಿಟಿಷರನ್ನ ಈ ದೇಶ ಬಿಟ್ಟು ಓಡಿಸಿದ್ರು. ಅರೆಬತ್ತಲೆ ಫಕೀರ್ನಂತಿದ್ದ ಅವರ ಶಕ್ತಿಗೆ ಇಡೀ ಜಗತ್ತೇ ತಲೆಬಾಗಿತ್ತು. ಮಾವ, ಎಷ್ಟು ಚಂದ ಕಾಣ್ತಾವನಲ್ಲ? ಹೌದವ್ವ. ನನ್ ದೃಷ್ಟಿನೇ ತಾಕ್ಬಿಡ್ತದೆ. ಸ್ವಾಮಿ ಗಾಂಧೀಜಿ ಅವರೇ, ಈಗ ಇಟ್ಟುಂಡಕ್ ಬನ್ನಿ, ಒತ್ತಾರಕ್ಕೆ ಪಾಲ್ಟ್ ಮಾಡಿರಂತೆ. ಬನ್ನಿ ಸ್ವಾಮಿ. ಆಯ್ತು.
ಹಿಂಗೆ ಗಾಂಧಿ ನಡೀತಾ ಈಗ ಶಾಸಕರ ಭಾಷಣಕ್ಕೆ ಮೊದಲು ಶಾಲಾ ಮಕ್ಕಳಿಂದ ಮನೋರಂಜನಾ ಕಾರ್ಯಕ್ರಮ. ಕರ ನಿರಾಕರಣೆಗೆ, ಉಪ್ಪಿನ ಸತ್ಯಾಗ್ರಹಕ್ಕೆ, ನಮ್ಮ ಉಪ್ಪು ನಿಮಗೇಕೆ ಕರ, ನಮ್ಮ ಉಪ್ಪು ನಿಮಗೇಕೆ ಕರ, ನಮ್ಮ ಉಪ್ಪು ನಿಮಗೇಕೆ ಕರ. ನಮ್ಮ ಉಪ್ಪು ನಿಮಗೇಕೆ ಕರ. ಬ್ರಿಟಿಷರೇ, ನೀವು ಉಪ್ಪಿನ ಮೇಲೆ ಏರಿರುವ ಕರವನ್ನು ನಾವು ನೀಡುವುದಿಲ್ಲ. ಕರ ನಿರಾಕರಣೆಯೇ ಈ ಹೋರಾಟದ ಉದ್ದೇಶ. ಕರ ನಿರಾಕರಣೆಗೆ, ಕರ ನಿರಾಕರಣೆಗೆ ಜಯವಾಗಲಿ. ಉಪ್ಪಿನ ಸತ್ಯಾಗ್ರಹಕ್ಕೆ, ಜಯವಾಗಲಿ. ಕರ ನಿರಾಕರಣೆಗೆ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಭಾರತ ಬಿಟ್ಟು ತೊಲಗಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಶಾಂತಿ ಶಾಂತಿ ಶಾಂತಿ. ನನ್ನ ಜನಗಳೇ, ನಾನು ಸತ್ಯದ ಆಗ್ರಹದಲ್ಲಿ ಅಪಾರ ನಂಬಿಕೆ ಇಟ್ಟಿದ್ದೇನೆ. ಹಿಂಸೆಗೆ ಹಿಂಸೆಯೇ ಉತ್ತರವಲ್ಲ. ಅಹಿಂಸಾವಾದಿ ಹಿಂಸಿಸುವ ವ್ಯಕ್ತಿಯ ಮನಸ್ಸನ್ನೇ ಬದಲಾಯಿಸುವ ಶಕ್ತಿ ಇರುವವನು. ಆದ್ದರಿಂದ ಅಹಿಂಸೆಯೇ ನನ್ನ ಧ್ಯೇಯ, ತಾಯಿ ಮತ್ತು ಗುರು. ಅದೇ ನನ್ನ ದಾರಿಯನ್ನು ಮುನ್ನಡೆಸುತ್ತದೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಈಗ ನಮ್ಮ ಊರಿನವರೇ ಆದ ಹಿರಿಯರಾದ ಸ್ವಾತಂತ್ರ್ಯ ಹೋರಾಟಗಾರರಾದ ಶ್ರೀ ರಂಗಪ್ಪನವರಿಗೆ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ನಾಯಕರಾದ ಶಾಸಕರಾದ ಮುದ್ದೇಗೌಡರಿಂದ ಸನ್ಮಾನ. ಈಗ ಮಾನ್ಯ ಶಾಸಕರು ನಮ್ಮನ್ನೆಲ್ಲ ಉದ್ದೇಶಿಸಿ ಭಾಷಣ ಮಾಡುವರಿದ್ದಾರೆ. ಸಮಸ್ತ ಬಂಧುಗಳೇ, ತಾಯಂದಿರೇ, ಮಕ್ಕಳೇ, ಭಾವಿ ಮತದಾರರೇ, ಇವತ್ತು ನನಗೆ ಬಹಳ ಸಂತೋಷವಾಗ್ತಾ ಇದೆ. ಯಾಕೆಂದ್ರೆ ನಮ್ಮ ಹಳ್ಳಿಗಳು ಯಾವತ್ತೂ ಹಿಂದುಳಿಬಾರದು ಎಂಬುದೇ ನನ್ನ ಅಪೇಕ್ಷೆ. ನಾನು ಓದಿರುವುದು 4ನೇ ಕ್ಲಾಸ್ ಆದ್ರೂ ನಾನು ಕೂಡ ಲ್ಯಾಪ್ಟಾಪ್ ಬಳಸ್ತೀನಿ. ಎಲ್ಲೋದ್ರೂ ಬಗಲಕ್ಕೆ ತಗಲಾಕೊಂಡೇ ಹೋಗ್ಬೇಕು. ಎಲ್ಲಿ ನೋಡಿದ್ರು ಕಂಪ್ಯೂಟ್ರೇ. ನೀವು ಕೂಡ ಕಂಪ್ಯೂಟರ್ ಕಲಿಬೇಕು, ಮುಂದೆ ಬರಬೇಕು. ಈ ಕಂಪ್ಯೂಟರ್ ಬಂದ್ಬಿಟ್ಟು ದೇಶ ದಿಕ್ಕನ್ನೇ ಬದಲಾಯಿಸ್ಬಿಟ್ಟಿದೆ. ಅದಕ್ಕೆ ನಮ್ಮ ಹಳ್ಳಿ ಹುಡುಗರು ಹಿಂದುಳಿಬಾರದು. ನಾನು ನಿಮ್ ಶಾಲೆ ಕಂಪ್ಯೂಟರ್ ಕೊಡಿಸ್ತೀನಿ. ನನಗಂತೂ ಇವತ್ತು ಬಹಳ ಸಂತೋಷವಾಗಿದೆ. ಸ್ವಾತಂತ್ರ್ಯ ಹೋರಾಟಗಾರರು ಪಾಪ ಹಿರಿಯರಾದ ರಂಗಪ್ಪನವರು ಬಂದಿದ್ದಾರೆ, ನಮ್ಮ ಪಂಚಾಯತಿ ಮೆಂಬರು ಗೌರಮ್ನವರು ಬಂದಿದ್ದಾರೆ, ನಮ್ಮ ಮೇಷ್ಟ್ರು ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಅಬ್ಬಬ್ಬಬ್ಬಬ್ಬ ಏನ್ರಿ ಆ ಗಾಂಧೀಜಿ ಪಾತ್ರ. ಅಯ್ಯೋಯ್ಯೋಯ್ಯೋ, ಆ ಗಾಂಧೀಜಿನ ಸಾಕ್ಷಾತ್ ಆಗಿ ನಮ್ಮ ಮುಂದೆ ನಡ್ಕೊಂಡು ಹೋದಂಗೆ ಅನಿಸ್ಬಿಡ್ತು ನನಗೆ. ಮೇಷ್ಟ್ರೆ, ಯಾರ ಆ ಪಾತ್ರ ಮಾಡಿದ್ದು? ಓ ಗಾಂಧೀಜಿಯವರೇ, ಒಂದ್ ಸ್ವಲ್ಪ ಇಲ್ಲಿ ಬನ್ನಿ ದಯವಿಟ್ಟು. ಹೋಗೋಗು. ಬಾಪ ಬಾ. ಗಾಂಧೀಜಿ ಪಾತ್ರ ಬಹಳ ಚೆನ್ನಾಗಿ ಮಾಡಿದೆ. ಯಾರು ನೀನು? ನಾನು ಗಾಂಧಿ ಸಾ. ಅದ್ ಸರಿಯಪ್ಪ, ನಿನ್ ವೇಷ ನೋಡಿದ್ರೆ ನಿನ್ ಗಾಂಧೀಜಿ ಅಂತ ಗೊತ್ತಾಗುತ್ತೆ. ನಿನ್ ಹೆಸರೇನು ಅಂತ ಕೇಳಿದೆ. ಗಾಂಧಿ ಸಾ. ಅಯ್ಯೋ ನಿಜ ಸ್ವಾಮಿ, ಅವನ ಹೆಸರು ಗಾಂಧಿನೇ. ಯಪ್ಪೋ, ಗಾಂಧಿ ಏನ್ರಿ ಈ ಊರಲ್ಲಿ ಯಾರ್ರಿ ಅಂತ ಹೆಸರಿಟ್ಟೋರು? ನಾನೇ ಮಹಾಸ್ವಾಮಿ. ನನ್ನ ಮೊಮ್ಮಗ ಇವ. ನಿಮ್ಮ ಮಗನ? ನಂಗೆ ಗೊತ್ತಾಯ್ತು ಬಿಡಿ. ಈ ಊರಲ್ಲಿ ಅಂತ ಹೆಸರಿಡಕ್ಕೆ ನೀವಲ್ದೆ ಯಾರಿಗೂ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಮಹಾತ್ಮರು ಮತ್ತೆ ಹುಟ್ಟು ಬರ್ತಾರಂತ ಹೇಳೋದು. ಅದಕ್ಕೆ ಸಾಕ್ಷಿ ಈ ನಮ್ ಗಾಂಧೀಜಿನೇ.
ಗಾಂಧೀಜಿ ತಾವಿನ ದಯ ಮಾಡಿಸ್ಬೋದು. ನಿನ್ ಪಾಠ ಬಹಳ ಚೆನ್ನಾಗ್ ಮಾಡ್ತೀಯ. ಓ ಗಾಂಧಿ ಪಾಟ್ಕಿನ ನಿನ್ ಪಾಠ ದೊಡ್ಡದು. ಈ ಭೂಮಿ ಮ್ಯಾಗೆ ನಿನ್ನಂಗ್ ಯಾರಾದ್ರೂ ನಾಟಕ ಮಾಡಕ್ ಆಯ್ತದ? ಬಂಡಿಲ್ದೆ ಎಲ್ಲ ಕಡೆನೂ ಬೆನ್ನ ಹತ್ತನಲ್ಲ ಇವನು. ಈ ನಿನ್ ನಾಟಕದ ಮಾತಿಗೆ ಮರಳಾಗಿನೇ 3 ದಪ್ಪ ನೀನ್ ಓಟ್ ಹಾಕಿ ಕೆಲ್ಸ ಇರೋದು ಅಲ್ವೇನ್ರಲ್ಲ? ಶಾಂತಕ್ಕ ಏನ್ ಕಳೆ ಕೀಳ್ತಿದ್ಯೆ? ಹಾಳಾದ್ ಕಳೆ ಬೆಳೆಗಿಂತ ಮೊದ್ಲೇ ಕಳೆ ಬೆಳೀತದೆ. ತಿಮ್ಮಕ್ಕ ಹೊಲ್ತಾಕೊಂಟ್ಯಾ? ಇಲ್ಲ ನಿಂತಕ್ಕೆ ಬಂದೆ. ಸುಣ್ಣ ಐತೆ ಎಲೆ ಅಡಿಕೆ ತತ್ತ ಕೊಟ್ಟೇನ್ ಬಾ. ನಿನ್ ಮಗ ಗಾಂಧಿ ಪಾಲ್ಟು ಬೋ ಚೆನ್ನಾಗ್ ಮಾಡಿದ್ದ ಬಿಡು. ಹೂ ಕಣಕ ಊರ್ನೋರೆಲ್ಲ ಹಂಗೆ ಅಂದ್ರು. ಕೆಟ್ಟ ಕಣ್ ಬೀಳ್ಬಾರ್ದು ಅಂತ ಒತ್ತಾರೇನೆ ಇಳೆ ತೆಗ್ದೆ. ಬಿಡು ಬಿಡು, ನಂದೇನ್ ಕೆಟ್ಕೊಂಡಲ್ಲ. ಅದ್ ಯಾಕಂಗಂದಿಯೇ? ಲೇ ಗಾಂಧಿ, ಎಲ್ಲ ಅಳಿಸ್ತಣ್ಣು ಯಾವ ಗೊಬ್ಬರದ ಗುಂಡೆ ಬಚ್ಚಿಕ್ಕಿದ್ಯಾ? ತಗೋಬಗಲೇ. ಓಹೋ, ಹೆಸರಿ ಮಾತ್ರ ಗಾಂಧಿ. ಇದೇನ್ ಕೃಷ್ಣಪ್ಪಣ್ಣ ಹೆಂಗೆಂಗೋ ಮಾತಾಡ್ತಾ ಇದ್ಯಾ? ಯಾವ ಹಲಸನೆ ಹಣ್ಣು, ಯಾವ ಗೊಬ್ಬರದ ಗುಂಡಿ? ಹೊಸಿ ಮಕ ನೋಡಿ ಮಾತಾಡು. ಓಹೋ, ನಿನಗೇನು ಗೊತ್ತಿಲ್ಲ. ಮಗನ್ನ ಚೆನ್ನಾಗಿ ವಹಿಸ್ಕೊಂಡು ಮಾತಾಡ್ತೀಯ. ಹಣ್ಣು ಎಂತ ಅಳಸ್ನಣ್ಣು, 100 ರೂಪಾಯಿ ಕೊಟ್ಟರು ಕೊಡಕ್ಕಿಲ್ಲ. ನೆನ್ನೆ ನೋಡಿದೀನಿ, ಇವತ್ತಿಲ್ಲ. ನೀವಿದ್ದೀರ, ಇನ್ನೆಲ್ಲಿ ಹೋಯ್ತದೆ? ಒತ್ತಾರೆ ಈ ಮೈಲಾರಣ್ಣನೆ ಕಿತ್ಕೊಂಡು ಹೋಯ್ತು ನಿಮ್ ಮರದಿಂದ ಅಲ್ವಾ ಮೈಲಾರಣ್ಣ? ಅಯ್ಯಯ್ಯೋ, ನೋಡಕ್ ಇಷ್ಟು ಉದ್ದ ಇದೆಯಾ? ಎಷ್ಟು ಸುಳ್ಳು ಹೇಳ್ತೀಯ ನೀನು? ಕೃಷ್ಣಪ್ಪಣ್ಣ ನನ್ ಮನೆ ಮಗನ್ ತರ ಸಾಕೊಂಡವ್ರೆ. ಹಣ್ಣು ತಿನ್ಬೇಕು ಅಂತಿದ್ರೆ ಬಂದ್ ಕಿತ್ಕೊಂಡ್ ತಿನ್ನಿ, ಯಾರ್ ಬೇಡ ಅಂತಾರೆ. ನನ್ ಮನೆಯಿಂದ ಆಚೆ ಓಡಿಸ್ಬಿಟ್ರೆ ನಿಮಗ್ ಕದಿಯೋದ್ ಸುಲಭ ಅಂತಲಾ? ಹಂಗಾರೆ ನಾನ್ ಸುಳ್ಳು ಹೇಳ್ತಾ ಇದೀನಿ ಅಂತಾನ? ಅಂತ ಗಾಂಧಿ ಪಾಟ್ನೆ ಅಷ್ಟೊಂದು ಚೆನ್ನಾಗ್ ಮಾಡಿರೋನು ಇನ್ನು ಸದಾರಾಮಿ ನಾಟಕದ ಕಳ್ಳನ್ ಪಾಟ್ ಮಾಡದೆ ದೊಡ್ಡದ. ಜಾಸ್ ಹೊದ್ರು ನೋಡಿಗ. ಕೃಷ್ಣಪ್ಪಣ್ಣ ಸರಿಯಾಗಿ ಮಾತಾಡು. ಏನ್ ಓದಿತೀನಿ ಗಿದಿತೀನಿ ಅಂತೆಲ್ಲ ಓದಿ ನೋಡುವ. ಮತ್ತೆ ನಿನ್ ಮರದಾಗ ಅಳಸಿಕ ಹಂಗೆ ಇರ್ಬೇಕು, ನನ್ನ ಮರದ ಖಾಲಿ ಆಗ್ಬೇಕಾ? ಕೃಷ್ಣಪ್ಪಣ್ಣ ನಿಂಗೇನ್ ನಮ್ಮ ಮರದ ಹಳ್ಸನಂತಾನೆ ಬೇಕು, ಹೋಗ್ ಕಿತ್ಕೋ ಹೋಗು. ಆದ್ರೆ ನಮ್ಮನ್ನ ಕಳ್ಳರು ಮಾತ್ರ ಮಾಡ್ಬೇಡ. ಒಂದ್ ಕೊಟ್ರೆ ಸಾಕ, ಒಂದಕ್ಕೆ 2 ಕೊಡ್ಬೇಕು. ಕೃಷ್ಣಪ್ಪಣ್ಣ ನಿಮ್ ತೋಟದಲ್ಲಿ ಹಲಸಿನ ಬಿಚ್ಕೊಂಡ್ ತಿಂತಾ ಇದ್ದ. ಯಾಕಲ್ಲ ಕದ್ದೆ? ಇನ್ನೇನ್ ಮಾಡ್ಲಿ, ದಾರಿಗೆ ಅಡ್ಡವಾಗಿ ಹೋಯ್ತಿದ್ದೆ, ವಾಸನೆ ಮೂಗಿಗ್ ಬಿಡಿತ್ತು. ತಿನ್ನೋ ಪದಾರ್ಥ ಅಲ್ವಾ, ಕಿತ್ಕೊಂಡೆ. ಅಷ್ಟೊಂದು ಮೈಲಾರಿ ಬಂದು ನಂಗೂ ಒಂದ್ ಕೊಡ್ಲಾ ಅಂದ. ತಕೋ ನಿಮ್ ಯಜಮಾನದಲ್ವಾ, ನೀನು ಒಂದ ಅಂದೆ. ನಾನೇನು ಕುಂಬಿಟ್ಟಿದ್ದೀನ? ಏನ್ಲಾ ತಂದು ಗೊತ್ತಾಯ್ತಾ ಕೃಷ್ಣಪ್ಪಣ್ಣ, ನಾವು ಬಡವ್ರಿರ್ಬೋದು ಅರೆ ಕಳ್ರಲ್ಲ. ಹೋಗ್ ನಮ್ ಮರದಲ್ಲಿ ಹಳ್ಸಣ್ ಕಿತ್ಕೋ. ಆಯ್ತು ಬಿಡಪ್ಪ. ಮತ್ತೆ ನೀನೇ ತಾನೇ ನನ್ನ ಕಳ್ಳನ್ ಮಾಡಿದ್ದು? ತಪ್ಪಾಯ್ತಪ್ಪ. ಶಾಂತವ, ಮಗನ್ ಕರ್ಕೊಂಡೋಗಿ ಬೇಜಾರಾಗವನಿ. ನೀನು ಬೇಜಾರು ಮಾಡ್ಕೋಬೇಡ. ನೀನು ಬರೀ ಮಳ್ಳ ಅನ್ಕೊಂಡಿದ್ದೆ, ಈಗ ಗೊತ್ತಾಯ್ತು ನೀನು ಕಳ್ಳನ ಮಗ ಅಂತ. ಉಂಡು ಮನಿ ಜಂತೆ ಎಣಿಸ್ತೀನೋ? ನನ್ ಕೈಯ ಕೂಡ್ ತಿಂದು ತಿಂದು ನನ್ನ ಮಗ ನನಗೆ ದ್ರೋಹ ಬಗಿತೇನೋ? ನಡಿ ನನ್ನ ಮಗ ನಿನಗೆ ಐತೆ. ತಾತ, ಆ ಕೃಷ್ಣಪ್ಪಂಗೆ ನೀನೇನು ಕೆಲಸ ಮಾಡ್ಕೊಡ್ಬೇಡ. ಯಾಕಪ್ಪ ಹಂಗಂತೀಯ? ಅವನ್ಗೆ ಹಣದ ಸೊಕ್ಕು, ನಮ್ಮನ್ನೇ ಕಳ್ರ ಮಾಡಕ್ ನೋಡ್ತಾನೆ. ನಾವ್ ಯಾಕಪ್ಪ ಕದ್ಯಾನ ಅಂದ್ರುವೆ ಇಲ್ಲ, ನೀವೇ ಕದ್ದಿರೋದು ಅಂತ ದೊಡ್ಡ ರಂಪಾಟನೆ ಮಾಡ್ಬಿಟ್ಟ. ಆ ಮೈಲಾರಣ್ಣ ಒತ್ಕೊಂಡೋಗಿದ್ದನ್ನ ನನ್ ಕಣ್ಣಾರೆ ನೋಡ್ದೆ ಅಂದ್ರು ನಂಬ್ತಾ ಇಲ್ಲ. ಆಮೇಲೇನು ಸಿಕ್ಕಾಕೊಂಡ. ಅಲ್ಲ ತಾತ, ನೀನೇ ಹೇಳು, ನೋಡ್ದವ್ರು ಏನ್ ಅನ್ಕೊಳಕ್ಕಿಲ್ಲ? ನಾವ್ ನಿಜವಾಗ್ಲೂ ಕದ್ದಿದೀವಿ ಅನ್ಕೊಳಕ್ಕಿಲ್ವಾ? ಯಾರೇನಾರು ಅನ್ಕೊಳ್ಳಿ, ಕಳ್ಳ ಸಿಕ್ನಲ್ಲ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋಬೇಕು? ಬಾ ಕೂತ್ಕೋ. ನೀನೇನ್ ಹೇಳು ತಾತ, ನೀನ್ ಅವ್ರಿಗೇನು ಕೆಲಸ ಮಾಡ್ಕೊಡ್ಬಾರ್ದು ಅಷ್ಟೇ. ಬಾ ಕೂತ್ಕೋ. ಇಲ್ಲೋಡು, ನಾವು ಮಾಡೋ ಕೆಲಸ ಅವ್ರು ಮಾಡ್ಕೊಳಂಗಿದ್ರೆ ನಮ್ ತಾವ್ ಯಾಕೆ ಬರ್ತಾರೆ? ಅನಿವಾರ್ಯ ಪರಿಸ್ಥಿತಿ ನೋಡ್ಕೊಂಡು ನಾವು ಅವ್ರ ಕೆಲಸ ಮಾಡಿಕೊಡ್ದೇ ಇದ್ರೆ ಅದು ಕ್ರೌರ್ಯ ಆಗತ್ತೆ. ಆಗ ನಾವು ಅವ್ರಕ್ಕಿಂತ ಕೀಳಾಗ್ಬಿಡ್ತೀವಿ ಅಲ್ವಾ? ರಂಗಪ್ಪಣ್ಣ, ರಂಗಪ್ಪಣ್ಣ ಬಾರಣ. ನನ್ನ ನೇಗಿಲ್ ಕೆತ್ತಿದೀಯ ಅಣ್ಣ? ಮೈಗೆ ಹುಷಾರಿಲ್ಲ,
ಸರಿ ಮಾಡ್ಕೊಡ್ತೀನಿ. ಹೋತು ನನ್ ಬೇಸಾಯ ಎಲ್ಲ ಹಾಳಾಗೋತು ನಿನ್ ಕೆಲ್ಸನೇ ನಿಂಗೆ ಹೆಚ್ಚಾಗೋಯ್ತಲ್ಲ ಎಲ್ಲಾನು ಬೇಕಲ್ಲಣ್ಣ. ಮೊದ್ಲು ನನ್ ಕೆಲ್ಸ ಮಾಡ್ಕೊಡಪ್ಪ ನೀನು ಆಯ್ತಣ್ಣ, ನಿನ್ ಬಿಟ್ಟು ನನ್ಗೂ ಮಾಡ್ಕೊಡ್ತೀನಿ. ಗತಿ ಇಲ್ಲ ಏನ್ ಮಾಡೋದು ಹೇಳು. ಹಾಳಾದ್ದು ಪೇಟೆ ಬೇರೆ ಮಣಿ ತಗೊಂಡು ಹೋಗ್ಬೇಕು, ಇವನ್ ಬೇರೆ ವರಾತ ಮಾಡ್ತಾವ್ನೆ. ಏನ್ ಮಾಡೋದು? ಮೈ ಬೇರೆ ಹುಷಾರಿಲ್ಲ. ಏನಪ್ಪ ಇದು ತಾತ ಹಾ? ನಾನ್ ಮಣಿ ತಗೊಂಡೋಗಿ ಅಂಗಡಿ ಕೊಡ್ತೀನಿ, ನೀನೊಂದ್ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಅವನಿಗೆ ನೇಗಲ್ ಮಾಡ್ಕೊಡು. ನೀನ್ ಹೋಯ್ತೀಯಾ? ಕೊಟ್ಟು ಬರ್ರಿ ಬುಡಿ ಮಾವ, ಅವನ್ ಯಾವಾಗ ಕಲಿಯೋದು? ಹಾ ಆಯ್ತು ಕಣವ. ಜೋಪಾನ ಕೊಟ್ಬಿಟ್ಟು ಕಾಸು ಕೊಟ್ರೆ ಜೇಬಲ್ಲಿ ಇಟ್ಕೊಂಡ್ ಬಾ. ನಂಗೇನ್ ಅಷ್ಟು ಗೊತ್ತಾಗಕ್ಕಿಲ್ವಾ ತಾತ? ಹುಷಾರಾಗಿದ್ಯಾ ಕಣಪ್ಪ, ಹುಷಾರಾಗಿದೀಯಾ? ಹಾ ಹಾ. ತಾತ ನಾನ್ ಮಣಿ ಮಾಡ್ಲಾ? ನೀನ್ ಮಾಡ್ತೀಯಾ? ಬಾ ಬಾ, ಕೂತ್ಕೋ. ಯಾರಪ್ಪ ನೀನು? ಏನದು ಬಾಕ್ಸು? ನಾನು ಗಾಂಧಿ ಸಾ, ಮೆಣಸನಹಳ್ಳಿ ರಂಗಪ್ಪನವ್ರಿದಾರಲ್ಲ ಅವ್ರ ಮೊಮ್ಮಗ. ನಮ್ ತಾತಂಗ್ ಹುಷಾರಿಲ್ಲ, ಅದಕ್ಕೆ ಇವೆಲ್ಲ ನಿಮ್ ಅಂಗಡಿ ಕೊಟ್ಟೋಗವ ಅಂತ ಬಂದೆ. ತೆಗಿ ನೋಡೋಣ, ಏನ್ ತಂದಿದೀಯಾ? ಏನಪ್ಪ ನಿಮ್ ತಾತ ಇನ್ನು ಅವ್ರ ತಾತನ ಕಾಲದ ಹಳೆ ಬೊಂಬೆಗಳನ್ನ ಮಾಡ್ತಾ ಇದಾರೆ. ಇಲ್ಲಿ ನೋಡು, ಅಲ್ಲಿ ನೋಡು ಬೊಂಬೆಗಳು, ಈಗೆಲ್ಲ ಮಿಷಿನ್ ಅಲ್ಲಿ ಮಾಡ್ತಾ ಇದಾರಪ್ಪ. ನಿಮ್ ತಾತ ಬದಲಾಗಬೇಕು. ಇದೊಂದ್ಸಲ ತಗೋತೀನಿ, ಮುಂದಿನ ಸಲಿಯಿಂದ ಬೇಡ ಅಂತ ಹೇಳ್ಬಿಡಪ್ಪ ನಿಮ್ ತಾತಂಗೆ. ಸರಿ, ಈ ಸಲ ದುಡ್ಡು ಕೊಟ್ಬಿಡ್ತೀನಿ, ತಗೊಂಡೋಗಪ್ಪ. ಬರ್ತೀನಿ ಸಾ. ಹಾ, ಹುಷಾರಾಗಿ ಇಟ್ಕೊಂಡೋಗಪ್ಪ. ಏನು ಮರಿ ಹಾಗೆ ನೋಡ್ತಾ ಇದೀಯಾ? ಅವು ಗಾಂಧೀಜಿ ಮಂಗಗಳು ಬೇಕಾ? ಬೇಡ, ಸುಮ್ನೆ ನೋಡ್ತಾ ಇದ್ದೆ ಅಷ್ಟೇ. ಅಚ್ಚಾ, ನಿಮ್ದಕ್ಕೆ ಇಂಗ್ಲಿಷ್ ಕಲಿಬೇಕು? ಹೌದು. ಖುದಾ ಹಾಫಿಜ್. ಥ್ಯಾಂಕ್ ಯು. ಬೇಟಾ, ಹಾ ಬೇಟಾ ಬೈಟೋ. 6ನೇ ಕ್ಲಾಸ್ ಪುಸ್ತಕಗೆ ಬೇಕು? ಬೇಡ, ನನ್ನ ಹತ್ರ ಇದಾವೆ. ಓ ಹಂಗಾದ್ರೆ ಇದು ತಗೋ, ಕನ್ನಡಗೆ ವ್ಯಾಕರಣ ಓದು. ಬೇಡ. ಇದು ಬೇಡ, ಫಿಲಂ ಸಾಂಗ್ಸ್ಗೆ ತಗೋ, ಅಣ್ಣ ಅವ್ರದ್ದು ಸಾಂಗ್. ಬೇಡ. ಕನ್ನಡ ವ್ಯಾಕರಣ ಬೇಡ, ಅಣ್ಣ ಅವ್ರದ್ದು ಸಾಂಗು ಬೇಡ, ಮತ್ತೇನ್ ಬೇಕು ನಿಂಗೆ? ಅದು 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 ಓಹೋ, ಇಂಗ್ಲಿಷ್ಗೆ ಕಲಿಬೇಕು? ಅದಲ್ಲ, ಅದು ಅದು. ಇದು ಅದೇ ಅದೇ. ಇದು ಯಾವ ಪುಸ್ತಕ ಗೊತ್ತಾ ಬೇಟಾ? ಗೊತ್ತು. ಬಾಪು ಗಾಂಧಿ, ಗಾಂಧಿ ಬಾಪು ಅದ ಕತೆ ಅಂತ. ಇದು ದೊಡ್ಡವ್ರಿಗೆ ಬೇಡ, ನಿಂಗೆ ಬೇಕು? ನನಗ್ ಬೇಕು. ಇದು ತುಂಬಾ ದುಬಾರಿ ಬೇಟಾ, ದುಡ್ಗೆ ಐತೆ. ಆಯ್ತ. ಎಷ್ಟು? 100 ರೂಪಾಯಿ. ಓ, ಇನ್ನು ಇಂಥ ಹುಡುಗರು ಅವ್ರೆ. ಬೇಸ್. ಅವತ್ತೇನಾದ್ರು ಗೊತ್ತಲ್ಲ ಅನ್ವರ್, ಅವತ್ತು ಲಗೋರಿ ಆಡ್ತಿದ್ವು. ಅವಾಗ ಒಂದು ಕಲ್ಲಿಗೆ ಡಬಾರ ಅಲ್ಲಿಗ್ ಹೋಗ್ಬೇಕು. ಹೆಂಗ್ ಬಿತ್ತು ಗೊತ್ತಾ ಕಲ್ಲು? ಇದೇನೋ ಒಳ್ಳೆ ಗಾಂಧಿ ತಾತ ಇದ್ದಂಗೈತೆ, ಎಲ್ ತಗೊಂಡೆ? ನೋಡಕ್ಕೆ ತುಂಬಾ ಚೆನ್ನಾಗೈತೆ, ನೈಸ್ ಆಗಿ. ಆದ್ರೆ ಇದರಿಂದ ನಿನ್ಗೇನು ಉಪಯೋಗ? ಕೊಡಿಲ್ ಹೇಳ್ತೀನಿ. ನಂಗೆ ನಮ್ ತಾತ ಗಾಂಧೀಜಿಯವ್ರ ಬಗ್ಗೆ ಎಷ್ಟೊಂದು ವಿಷಯ ಹೇಳಿದಾರಲ್ವಾ, ಅದಕ್ಕೆ ಅವ್ರ ಬಗ್ಗೆ ಇನ್ನು ಹೆಚ್ಚು ವಿಷಯ ತಿಳ್ಕೊಬೇಕು ಅಂತ ನೋಡಿ ಇದನ್ನ ತಗೊಂಡೆ. ಇದ್ರಾಗೆ ಪಾಪು ಆಗಿದ್ದ ಗಾಂಧಿ ಬಾಪು ಹೇಗಾದ್ರು ಅಂತ ಐತೆ ನೋಡು. ಒಂದ್ಸಲ ಗಾಂಧೀಜಿ ದಕ್ಷಿಣ ಆಫ್ರಿಕಾಗ ಹೋಗಿದ್ದಾಗ, ದಕ್ಷಿಣ ಆಫ್ರಿಕಾಗ ಅಲ್ಲಿ ಅವ್ರೇನ್ ಮಾಡ್ತಾ ಇದ್ರು? ಅವರಲ್ಲಿ ವಕೀಲರಾಗಿದ್ರು. ಆಗ ಅವರು ಒಬ್ಬ ಕಕ್ಷಿದಾರನ ಪರವಾಗಿ ವಕಾಲತ್ ವಹಿಸಿದ್ರು. ಅವನು ಗುಜರಾತಿ ಭಾಷೆಯಲ್ಲಿ ಲೆಕ್ಕ ಬರೆದು ಸರ್ಕಾರಕ್ಕೆ ತೆರಿಗೆ ಮೋಸ ಮಾಡಿದ್ದ. ಅದಕ್ಕೆ ಅವರು ನನ್ ಕಕ್ಷಿದಾರನಿಗೆ ಇನ್ನು 2000 ತೆರಿಗೆ ಜಾಸ್ತಿ ಮಾಡ್ಬೇಕು ಅಂತ ಕೋರ್ಟ್ ನಲ್ಲಿ ವಾದಿಸಿದ್ರಂತೆ. ಭಾರತೀಯರಾಗಿದ್ದ ಗಾಂಧೀಜಿಯವರ ಪ್ರಾಮಾಣಿಕತೆ ಕಂಡು ವಿದೇಶಿಯರು ಅವ್ರನ್ನ ತುಂಬಾ ಹೊಗಳಿದ್ರಂತೆ. ಹೌದಾ? ಇದೆಲ್ಲ ನಮಗ್ ಗೊತ್ತೇ ಇರ್ಲಿಲ್ಲ ಅಲ್ವೇನೋ?
ನಮ್ಗೆ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಮನರಂಜನೆ ಕಾರ್ಯಕ್ರಮದಲ್ಲಿ ಮಾತ್ರ ಗೊತ್ತಾಗುತ್ತೆ. ನಂಗೆ ನಮ್ ತಾತ ಎಷ್ಟೊಂದ್ ವಿಷಯ ಹೇಳ್ಕೊಟ್ಟಿಯಾರ ಗೊತ್ತಾ? ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರಂತೆ. ಹೌದಾ? ಗಾಂಧೀಜಿನ ನಿಮ್ ತಾತ ಹತ್ರದಿಂದ ನೋಡಿದಾರಂತ, ಅವ್ರನ್ನ ಮುಟ್ಟಿದಾರಂತ, ಅವ್ರನ್ನ ಮಾತಾಡ್ಸಿದಾರಂತ. ಹೌದು ಕಣ್ರೋ. ಗಾಂಧಿ ಗಾಂಧಿ ಹಂಗಾದ್ರೆ ನಿಮ್ ತಾತ ನಮ್ಗೂ ಗಾಂಧೀಜಿ ಬಗ್ಗೆ ಹೇಳ್ತಾರಾ? ಓ ಧಾರಾಳವಾಗಿ. ತಾತ, ಓಹೋ, ಏನ್ ಇವತ್ತು ನಿನ್ನ ಸ್ನೇಹಿತರೆಲ್ಲ ಬಂದ್ಬಿಟ್ಟಿದ್ದಾರೆ? ಏನಿಲ್ಲ ತಾತ, ಇವತ್ ಬೆಳಗ್ಗೆ ಚನ್ನಪಟ್ಟಣಕ್ಕೆ ಹೋಗಿದ್ನಲ್ಲ, ಅಲ್ಲಿ ಈ ಪುಸ್ತಕ ತಗೊಂಡೆ. ಬಾಪು ಗಾಂಧಿ ಆದ ಕತೆ ಅಂತ. ಎಷ್ಟ್ ಚೆನ್ನಾಗಿದೆ ಗೊತ್ತಾ ತಾತ? ಅದಕ್ಕೆ ಇವರೆಲ್ಲ ಗಾಂಧೀಜಿ ಬಗ್ಗೆ ಹೆಚ್ಚು ತಿಳ್ಕೊಬೇಕು ಅಂದ್ರು. ನಮ್ ತಾತನ ಹತ್ರ ಬನ್ನಿ ಹೇಳ್ತಾರೆ ಎಂದೆ. ಹೌದಾ? ಹೌದು ತಾತ. ದೇಶ ಕಟ್ಟೋರು ನೀವು, ಆ ಮಹಾತ್ಮನ ಬಗ್ಗೆ ತಿಳ್ಕೊಬೇಕಾದ್ದೆ. ಅದಕ್ಕೆ ತಾತ ನಿಮ್ ಹತ್ರ ಬಂದಿರೋದು. ಗಾಂಧೀಜಿ ಬಗ್ಗೆ ನಮ್ ಪುಸ್ತಕದಾಗೆ ಒಂದೇ ಪುಟ್ಟ ಪಾಠ ಇರೋದು. ಹೌದು ತಾತ. ಒಂದು ಪುಟನ? ಗಾಂಧೀಜಿಯವ್ರ ಬಗ್ಗೆ ಒಂದು ಪುಟ ಅಲ್ಲ, ಸಾವಿರಾರು ಪುಟ ಬರೆದ್ರು ಇನ್ನೂ ಕಡಿಮೆನೇ. ಕೂತ್ಕೊಳ್ಳಿ ಹೇಳ್ತೇನೆ. ತಾತ ನೀವ್ ಗಾಂಧೀಜಿ ನೋಡಿದ್ದೀರಾ? ನೋಡಿದ್ದೀನಲ್ಲ. ಅವ್ರನ್ನ ಮುಟ್ಟಿದ್ದೀರಾ? ಮುಟ್ಟಿದ್ದೀನಿ. ಅವ್ರನ್ನ ಮಾತಾಡ್ಸಿದ್ದೀರಾ? ಅಷ್ಟೇ ಅಲ್ಲ, ಅವರ ಕರೆಯಂತೆ ಅಸಹಕಾರ ಚಳವಳಿಲೂ ಭಾಗವಹಿಸಿದ್ದೆ. ಅವರು ಬೆಂಗಳೂರಿಗೆ ಬಂದಿದ್ದಾಗ ಅವ್ರನ್ನ ನೋಡಿ ಅವರ ಭಾಷಣನೂ ಕೇಳಿ ಬಂದಿದ್ದೆ. ತಾತ, ಗಾಂಧೀಜಿ ಮಂಗಗಳನ್ನ ಸಾಕಿದ್ರ? ಇಲ್ವಲ್ಲ, ಯಾಕೆ? ಏನಿಲ್ಲ ತಾತ, ಇವತ್ ಬೆಳಗ್ಗೆ ಚನ್ನಪಟ್ಟಣದ ಗೊಂಬೆ ಅಂಗಡಿಗೆ ಹೋಗಿದ್ನಲ್ಲ, ಅಲ್ಲಿ 3 ಮಂಗಗಳದ್ದು ಒಂದ್ ಗೊಂಬೆ ನೋಡ್ದೆ. ಅದ್ರಲ್ಲಿ ಒಂದ್ ಮಂಗ ಕಿವಿ ಮುಚ್ಚಿತ್ತು, ಇನ್ನೊಂದು ಕಣ್ ಮುಚ್ಚಿತ್ತು, ಇನ್ನೊಂದು ಬಾಯಿ ಮುಚ್ಚಿತ್ತು. ಕೇಳಿದಕ್ಕೆ ಇವು ಗಾಂಧೀಜಿ ಮಂಗಗಳು ಅಂದ್ರು. ಓಹೋ, ಅದಾ? ಗಾಂಧೀಜಿ ಮಂಗಗಳನ್ನು ಸಾಕಿರ್ಲಿಲ್ಲ, ಮನುಷ್ಯನ ಮನಸ್ಸನ್ನ ಮಂಗಗಳಿಗೆ ಹೋಲಿಸಿದ್ರು. ಅವರ ಹತ್ರ 3 ಮಂಗಗಳ ಗೊಂಬೆಗಳಿದ್ದು. ಒಂದು ಬಾಯಿ ಮುಚ್ಚಿಕೊಂಡಿತ್ತು, ಕೆಟ್ಟದ್ದನ್ನು ಮಾತಾಡಬಾರ್ದು ಅಂತ ಅದರ ಅರ್ಥ. ಇನ್ನೊಂದು ಕಿವಿ ಮುಚ್ಚಿಕೊಂಡಿತ್ತು, ಕೆಟ್ಟದ್ದನ್ನು ಕೇಳಬಾರ್ದು ಅಂತ ಅದರ ಅರ್ಥ. ಮತ್ತೊಂದು ಕಣ್ಣು ಮುಚ್ಚಿಕೊಂಡಿತ್ತು, ಕೆಟ್ಟದ್ದನ್ನು ನೋಡಬಾರ್ದು ಅಂತ ಅದರ ಅರ್ಥ. ತಿಳಿತಾ? ಏನ್ ತಾತ ನೀನು, ಕೆಟ್ಟದನ್ನ ನೋಡ್ಬಾರ್ದು ಅಂತ ಕಣ್ ಮುಚ್ಕೊಂಡಿರೋನು ಕೆಟ್ಟದನ್ನ ಮಾತಾಡ್ಬೋದು, ಕೆಟ್ಟದನ್ನ ಕೇಳ್ಬೋದು ಅಂತ ಆಗಲ್ವಾ? ಹಾಗಲ್ಲ ಮಗು, ಅದು ಒಬ್ಬನೇ ಮನುಷ್ಯನ 3 ಭಾವನೆಗಳು. ಆ 3 ಭಾವನೆಗಳನ್ನ ಒಂದೇ ಮಂಗನಲ್ಲಿ ತೋರಿಸ್ಲಿಕ್ಕೆ ಆಗಲ್ವಲ್ಲ. ಅದಕ್ಕೆ 3 ಮಂಗಗಳ ಮುಖಾಂತರ ಗಾಂಧೀಜಿ ಅದನ್ನು ತಿಳಿಸಿದ್ರು. ನಮಸ್ಕಾರ ಸರ್. ನಮಸ್ಕಾರ. ಸರ್ಕಾರದಿಂದ ನಿಮ್ ಸ್ಕೂಲ್ಗೆ ಕಂಪ್ಯೂಟರ್ ಸ್ಯಾಂಕ್ಷನ್ ಆಗಿದೆ, ಅದನ್ನ ಇನ್ಸ್ಟಾಲ್ ಮಾಡಕ್ ಬಂದಿದ್ದೀವಿ ಸರ್. ಏನು? ನಮ್ಮ ಶಾಲೆಗ? ಇರ್ಲಿಕ್ಕಿಲ್ಲ ಬಿಡಿ, ಅದು ಬೇರೆ ಯಾವುದೋ ಶಾಲೆಗೆ ಇರ್ಬೇಕು ನೋಡಿ. ಇರೋ ಪಾಠನೇ ಮಕ್ಳಿಗೆ ಕಲ್ಸೋಕಾಗ್ತಿಲ್ಲ, ಇನ್ನು ಇದನ್ನ ಇಟ್ಕೊಂಡು ನಾವೇನ್ ಮಾಡೋದು? ಅದೆಲ್ಲ ನಮಗೆ ಗೊತ್ತಿಲ್ಲ ಸರ್. ಕಂಪ್ಯೂಟರ್ ಇನ್ಸ್ಟಾಲ್ ಮಾಡಬೇಕು, ಖಾಲಿ ಕೊಡಿ ತೋರಿಸಿದ್ರೆ ಇನ್ಸ್ಟಾಲ್ ಮಾಡಿ ಹೋಗ್ತೀವಿ ಸರ್. ಬನ್ನಿ ಬನ್ನಿ ಬನ್ನಿ. ಸರ್, ಕಂಪ್ಯೂಟರ್ ಎಲ್ಲ ಇನ್ಸ್ಟಾಲ್ ಆಯ್ತು. ನಿಮ್ಗೇನಾದ್ರು ಡೌಟ್ ಇದ್ರೆ ಕೇಳಿ ಸರ್. ಡೌಟು ಸದ್ಯಕ್ಕೇನು ಡೌಟ್ ಇಲ್ಲ. ಚಪ್ಪಲಿ ಹಾಕೊಂಡು ಯಾರು ಒಡೆ ಬರಬಾರ್ದು. ಕಂಪ್ಯೂಟರ್ ರೂಮು ತುಂಬಾ ಕ್ಲೀನ್ ಆಗಿರ್ಬೇಕು. ಸಾ ಹಂಗಾರೆ ಶೂ ಹಾಕೊಂಡ್ ಬರ್ಬೋದಾ ಸಾ? ನಾವಲ್ಲಪ್ಪ, ನೀವುಗಳು. ಸರ್, ನಿಮ್ಗೇನಾದ್ರು ಡೌಟ್ ಇದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಸರ್. ಇದು ನನ್ನ ವಿಸಿಟಿಂಗ್ ಕಾರ್ಡ್. ತತಾಲಿ ತಾಗ್ಯದ ಇಟ್ಕೊಳ್ಳಿ, ನಂದು ಒಂದು ವಿಸಿಟಿಂಗ್ ಕಾರ್ಡ. ಪಂಚಾಯತಿ ಮೆಂಬರು ಗೌರವ ಇಲ್ವೇ, ಅವ್ರ ಗಂಡ ಕೆಂಚಣ್ಣ ಅಂತ ಎಲ್ಲ ಅದ್ರಾಗೆ ಐತೆ. ಬಂದ್ಬಿಟ್ಟೈತೆ ಕಂಪ್ಯೂಟ್ರು. ಬೇಷೆ, ನಿನ್ನೆ ಎಮ್ಮೆಲೆ ಕಂಡು ದಬಾಯಿಸ್ ಬಂದಿದ್ದೆ. ಬರೀ ಆಶ್ವಾಸನೆ ಕೊಡೋದೇ ಆಯ್ತು, ಕೆಲಸ ಮಾಡಕ್ಕಿಲ್ಲ. ನಾಳೆ ಓದ್ತಾರೆ ಒಳಗೆ ಈ ಸ್ಕೂಲ್ನಾಗೆ ಕಂಪ್ಯೂಟರ್ ಬಂದಿರ್ಬೇಕು, ಇಲ್ಲಾಂದ್ರೆ ಅಟ್ಟಯ್ಯ ಅಂತ ದಬಾಯಿಸ್ ಬಂದಿದ್ದೆ. ನಾನು ಬರೋದ್ರೊಳಗೆ ಕಂಪ್ಯೂಟರ್ ಬಂದೈತೆ. ಸುಮ್ನೇನೆ
ನೀವ್ ಯಾರು? ಗ್ರಾಮ ಪಂಚಾಯತಿ ಮೆಂಬರ್ ಗೌರಮ್ನವ್ರ ಗಂಡ ಅಲ್ವೇ? ಸರ್, ಕಂಪ್ಯೂಟರ್ ಇನ್ಸ್ಟಾಲ್ ಆಗಿದೆ. ನೀವೊಂದು ಸಿಗ್ನೇಚರು, ಗ್ರಾಮ ಪಂಚಾಯತಿ ಮೆಂಬರ್ ಒಂದು ಸಿಗ್ನೇಚರ್ ಹಾಕ್ಬೇಕು. ನೀವೊಂದು ಸಿಗ್ನೇಚರ್ ಹಾಕಿ ಸರ್. ಮೆಂಬರ್ ಸೈನು ನಾನೇ ಮಾಡ್ತೀನಿ ತಾತ. ಇಲ್ಲಿ ನೀವು ಪಂಚಾಯತಿ ಮೆಂಬರ್? ನಮ್ ಹೆಂಗಸ್ ಮೆಂಬರ್ ಅಲ್ವಾ? ಅಂದ್ರೆ ಅವರೇ ಮಾಡ್ಬೇಕು. ಮೇಷ್ಟ್ರೆ, ಯಾವ ಸೀಮೆ ಮನ್ಸ ಇವನು? ಎಲ್ಲದಕ್ಕೂ ನಾನೇ ಅಲ್ವಾ ರುಜು ಮಾಡೋದು? ನಮ್ ಹೆಂಗಸ್ರದ್ದೇ ರುಜು ಬೇಕು ಅಂತಂದ್ರೆ ಹೋಗಿ ಅವ್ರ ತವನೇ ಹಾಕಿಸ್ಕೊಳ್ಳಿ. ನಾನೇನ್ ಮಾಡಕ್ಕಾಯ್ತದೆ? ನಿಮ್ಮನೆ ಬರ. ಸುರೇಶ, ನಿಮ್ಮ ಅವ್ವ ಹೊಲ್ದಾಗ ಎಮ್ಮೆ ಮೇಯಿಸ್ತಾ ಇರ್ತಾಳೆ, ಕರ್ಕೊಂಡೋಗು. ಹೋಗಿ ಅಲ್ಲೇ ಹೋಗಿ ಹಾಕಿಸ್ಕೊಳ್ಳಿ, ಹೋಗಿ. ಆಯ್ತು ಸರ್. ಬನ್ನಿ ಸಾ. ಮೇಷ್ಟ್ರೆ, ಊರಿಗೋಸ್ಬರು ನಾವ್ ಏನು, ನಮ್ ಪವರ್ ಏನು ಅಂತ ಏನೂ ಗೊತ್ತಿಲ್ಲ. ಕಂಪ್ಯೂಟರ್ ಎಲ್ಲ ಸರಿಯಾಗೈತಾ? ಬನ್ನಿ ಬನ್ನಿ, ಆಫೀಸಲ್ಲಿ ಕೂತ್ಕೊಂಡು ಮಾತಾಡ. ನಡೀರ್ಲ ನಡೀರ್ಲ. ಯಾರು ಮುಟ್ಬೇಡ್ರ, ಬಾಗ್ಲ ಹಾಕೊಂಡ್ ಬನ್ನಿ. ಸರಿ ಸಾ. ಕೃಷ್ಣಪ್ಪ, ನಮ್ಮೂರಿನ ಬದ್ಲಾದಂಗೆ ಬಿಡ್ಲ? ಅದಂಗಪ್ಪ, ಕಂಪ್ಯೂಟರ್ ಬಂದೈತಲ್ಲಪ್ಪ. ಅದ್ ಬಂದ್ರೆ ಊರ್ ಬದ್ಲಾದಂಗೆಯಾ? ಅದ್ ಬಂದ್ಮೇಲಲ್ವಾ ನಮ್ ದೇಶ ಬದ್ಲಾಗಿರೋದು. ನಾನು ಸ್ಕೂಲ್ ಹತ್ರ ಹೋಗಿ ನೋಡ್ಕೊ ಬಂದಪ್ಪ. ಅದೇನ್ ಮಾಡ್ತದೆ? ಬಿಡಿ ಟಿವಿ ಇದ್ದಂಗದೆ. ಹಂಗಾರೆ ಅದೆಲ್ಲ ಕೆಲಸ ಮಾಡ್ಬಿಟ್ಟದ? ಹಂಗಾರೆ ಈ ಪಾಣಿ ಪಟ್ಟೆ ಅದ್ಲು ಬದ್ಲು ನೈ ಬಿಲ್ಕುಲ್ ನೈ. ಆಳಾದ ಈ ಕಂಪ್ಯೂಟರ್ ನಮ್ಮ ಮುಸ್ಕೂಲ್ಗೆ ಯಾಕೆ ಬಂತು ಅಂತ. ಯಾಕೆ? ಯಾಕಂತೆ ಇನ್ನ ಮೈಕ್ಳು ಓದ್ದಂಗೆಯ ಎಲ್ಲ ಅದೇ ಓದ್ಕಂತೆ. ಈ ಸಣ್ಣಕ್ ನೀರ್ ಬಂದ್ರೆ ಮುಂಗಾರೋಗಿ ಹಿಂಗಾರ್ ಬರ್ತದೆ. ಒಂದ್ ಕೊಡ ನೀರ್ ತುಂಬಕ್ಕೆ. ಆ MLA ಯಾಕೆ ಕುಡಿಯಕ್ ನೀರ್ ಬಿಡ್ಸಯ್ಯ ಅಂದ್ರೆ ಈ ಸ್ಕೂಲ್ಗೆ ಅದೆಂತದ ಕಂಪ್ಯೂಟರ್ ಕೊಡ್ಸೋನಂತೆ. ಅಯ್ಯ, ಅದನ್ ಕಲ್ಸಕ್ಕೆ ಯಾರೋ ಇಲ್ವಂತೆ ತಗಿ. ನಮ್ ಕಷ್ಟ ದೇವ್ರಿಗೆ ಒಬ್ನಿಗೆ ಗೊತ್ತು, ಓಟ್ ಮಾತ್ರ ಕೇಳಕ್ ಬರ್ತಾರೆ. ಕೆಂಚಣ, ನಾವ್ ನಿಮ್ ಹೆಂಡ್ರಿಗೆ ಓಟ್ ಹಾಕಿದ್ಕೂ ಸಾರ್ಥಕ ಆಯ್ತು ಬಿಡು. ಯಾವ ಕೆಲ್ಸ ಆದ್ವೋ ಓದ್ವೋ, ಒಟ್ನಲ್ಲಿ ನಿನ್ನ ಆಡಳಿತದಲ್ಲಿ ನಮ್ಮ ಸ್ಕೂಲ್ ಹುಡುಗರಿಗೆ ಕಂಪ್ಯೂಟರ್ ತಂದ್ಕೊಟ್ಟಲ್ಲ, ಶಾಬಾಸ್. ಬುಟ್ಟೇನಾ, ನಿಂಗೆ ಗೊತ್ತಲ್ಲ ನನ್ ವರ್ಷ ಆ MLAಗೆ ಕಟ್ಟ ರೋಪ್ ಹಾಕ್ದೆ. ನೆಕ್ಸ್ಟ್ ನಮ್ಮೂರ್ ಕಡೆಗೆ ಬಂದಿರಾ ಓಟ್ ಕಳಕ್ಕೆ ಒಂದೇ ಪಾದ್ರಗುಟ್ಟ ಹೋಗ್ಬಿಟ್ಟ. ನೀನ್ ಎಕ್ಕಂಡಿಯಲ್ಲ, ಬೆಳಕರಿ ಓದಿಗೆ ಬಂದ್ ಬಿತ್ತಲ್ಲ ಕಂಪ್ಯೂಟರ್. ನಮ್ಮ ಮೈಕ್ಳು ಕಲೀಲಿ ಬಿಡ್ಲಾ ಕಂಪ್ಯೂಟರ್? ಕಲ್ತ್ಕೋಬೇಕಾದ್ದೆ. ಅದ್ ಕಲ್ತ್ರೆ ನಮ್ಮ ಮೈಕ್ಳು ಅಮೆರಿಕಾಗ ಹೋದವಂತೆ. ನಮ್ಮ ಇದು ನನ್ ಕಳ್ಸನೆಯ. ಆದ್ರೆ ಆ ಮೇಟ್ರಿಗೆ ಕಂಪ್ಯೂಟರ್ ಕಲ್ಸಕ್ ಬರಕ್ಕಿಲ್ವಂತಲ್ಲ. ಓ, ಏನೋ ರಾಜಕೀಯ ನಡೀತಾ ಇರಂಗದ. ಡೋಂಟ್ ಪಾಲಿಟಿಕ್ಸ್. ಇಲ್ಲಿ ನಿಂದೇನು ನಡೆಯಂಗಿಲ್ಲ. ಊರ್ಗೆ ಕಂಪ್ಯೂಟರ್ ಬಂದ್ಬಿಟ್ಟದೆ, ಗೊತ್ತಾ? ತರಿಸ್ದವನು ಯಾರು ಅನ್ಕೊಂಡಿದೀಯೇ? ಓ, ನೀನಾ? ಮತ್ತಿನ್ಯಾರು ಅನ್ಕೊಂಡಿದ್ಯಾ? ಬರೀ ಇಸ್ಕೂಲ್ಗೆ ಕಂಪ್ಯೂಟರ್ ಹಾಕ್ಸ್ಬಿಟ್ರೆ ಆಗೋಯ್ತಾ? ಸರಿ ಅಂಗಡಿಗೆ ಹಾಕ್ಸು. ಮತ್ತೆ ಸಿಟಿನಲ್ಲಿ ಬಾರಲ್ಲೆಲ್ಲ ಕಂಪ್ಯೂಟರ್ ಅವೆ. ನನ್ನ ಮಗ ಎಂತ ಸುಳ್ ಲೆಕ್ಕ ಬರೀತಾನೆ, ಹಾಕ್ಸು ಕಂಪ್ಯೂಟ್ರ. ಓತಾರೆ ಇಲ್ಲ ನಿನ್ ಗೋಳು. ಹೋಗ್ಲಾ ಇಲ್ಲಿಂದ? ಹೋಯ್ತೀನಿ. ನಿನ್ನ ಹೆಂಡ್ರು ಗೆಲ್ಬೇಕಾದ್ರೆ ನಾನು ಓಟ್ ಹಾಕಿದೀನಿ, ಗೊತ್ತಾ? ಹಾಗಾದ್ರೆ ಸಾರಾ ಅಂಗಡಿಗೆ ಹಾಕ್ಸು ಕಂಪ್ಯೂಟರ್ ಹಾಕಿಸ್ತೀನಿ. ಕ್ಯಾಮ್ರಾ ಇರೋದೇ ಹಾಕಿಸ್ತೀನಿ. ಯಾರ್ಯಾರು ಎಷ್ಟಲ್ಲಿ ಬಂದ್ರು ಹೋದ್ರು ಅನ್ನೋ ಲೆಕ್ಕ ಎಲ್ಲ ಸಿಗ್ತದೆ. ಹಂಗ ಮಾತ್ರ ಮಾಡ್ಬೇಡ. ಆಮೇಲೆ ನನ್ನ ಹೆಂಡ್ರಿಗೆ ಸಾಕ್ಷಿ ಸಿಕ್ಬಿಡ್ತದೆ. ಸಾಕ್ಷಿ ಸಿಗ್ತದಲ್ಲ, ಹೋಗ್ಲಾ ಇಲ್ಲಿಂದ, ಹೋಗ್ಲಾ. ಕಂಪ್ಯೂಟರ್ ಬಂದ್ಬಿಟ್ಟ ಓತಾರ ಕುಡ್ಕೊಂಡು. ಕೆಂಚಣ, ನೀನ್ ಈ ಊರ್ ಕಂಪ್ಯೂಟರ್ ಹಾಕ್ದೇ ಇರೂ ಪರವಾಗಿಲ್ಲ, ದಯವಿಟ್ಟು ಈ ಸಾರಾಯಿ ಅಂಗಡಿ ನಿಲ್ಸು. ಮಾಡ್ಬೇಕು. ಸಾರಾಯಿ ಅಂಗಡಿ ಮುಚ್ಚಿಸ್ಬೇಕು.
ಏನಪ್ಪ ನಿಮ್ ತಾತ ದೇವರುಗಳನ್ನ ಮಾಡೋದ್ ಬಿಟ್ಟು ಈ ತರ ಮಂಗಗಳನ್ನ ಮಾಡಿದಾನೆ. ಇದ್ರಲ್ಲಿ ಏನಿದೆ ಅಂತ ವಿಶೇಷ? ಇದನ್ನ ಯಾರಪ್ಪ ತಗೋತಾರೆ? ನಿಮ್ ತಾತ ಬದಲಾಗಲ್ಲ ಬಿಡು. ನಮ್ ತಾತ ಅಲ್ಲ ಸಾ ಮಾಡಿದ್ದು, ನಾನೇ ಮಾಡಿದ್ದು. ನೀನ್ ಮಾಡ್ದ್ಯಾ? ಪರವಾಗಿಲ್ವೇ? ಇದ್ರಲ್ಲಿ ಏನು ವಿಶೇಷನೇ ಇಲ್ವಲ್ಲ ಮರಿ? ಐತೆ ಸಾ, ನಿಮ್ ತಾವ ಗಾಂಧೀಜಿ 3 ಮಂಗಗಳಿದಾವಲ್ಲ, ಆ 3 ಮಂಗಗಳನ್ನ ಸೇರಿಸಿ ನಾನು ಒಂದೇ ಮಂಗದಲ್ಲಿ ಮಾಡಿದೀನಿ. ಅದೇಗೆ? ತೋರಿಸ್ತೀನಿ ನೋಡಿ. ಇದು ಕೆಟ್ಟದನ್ನ ಮಾತಾಡ್ಬಾರ್ದು ಅಂತ ಒಂದಾಯ್ತಾ, ಇನ್ನೊಂದು ಕೆಟ್ಟದನ್ನ ನೋಡ್ಬಾರ್ದು ಅಂತ ಎರಡಾಯ್ತಾ, ಇನ್ನೊಂದು ಕೆಟ್ಟದನ್ನ ಕೇಳ್ಬಾರ್ದು ಅಂತ. ಒಟ್ಟಿಗೆ 3 ಮಂಗಗಳಾಯ್ತು. ಹೆಂಗೆ, ಚೆನ್ನಾಗಾಯ್ತಾ ಸಾ? ಚೆನ್ನಾಗಿದೆ. ಗುಡ್, ವೆರಿ ಗುಡ್. ಎಷ್ಟಪ್ಪ ಇದಕ್ಕೆ? ಕೆಲ್ಸ ಜಾಸ್ತಿ ಆಗೈತೆ, 300 ರೂಪಾಯಿ ಇಸ್ಕೊಂಡ್ ಬಂದವ್ರು ನಮ್ ತಾತ. ಓ ಹೌದಾ? 300 ಯಾಕೆ, ಇನ್ನೂ 200 ಸೇರಿಸ್ಕೊಡ್ತೀನಿ. ಸಂತೋಷನಾ? ಕಿರಣ್, ಇವನಿಗೆ 500 ರೂಪಾಯಿ ಕೊಟ್ಬಿಡಪ್ಪ. ಈ ತರ ಗೊಂಬೆ ಮಾಡ್ಕೊಂಬ. ಹಲೋ ಮೇಡಮ್. ಹಲೋ ಸರ್. Gentlemen. Yes, madam. What is this? This is Gandhi's 3 monkeys, you know. Never see bad, never hear bad, and never talk bad. All right. And this is Gandhian concept. Oh, I've heard about this. Yeah. What is this one? Why is it here? Yeah, this is unification of those 3 monkeys, and interestingly, this is done by a village school boy. A village boy did it? Yeah. Interesting. How much is it? This is 5,000, madam. 5,000? Yeah. Because it requires a lot of time and skill, you know, madam. Okay, I'll take it. ಕಂಪ್ಯೂಟ್ರು ಇದೇ ಕಣ್ಲಾ, ಅವ್ರು ಬಂದಿದ್ರಲ್ಲ, ಅವ್ರು ಹೇಳಿದ್ದು ಕೀಬೋರ್ಡ್ ಅಂತ. ಇದು ಕೀಬೋರ್ಡಾ? ಕೀ ಎಲ್ಲೈತಪ್ಪ ಇಲ್ಲಿ? ಇದು ABCD ಬೋರ್ಡು. ಯಾಕೆ ನುಗ್ದೆ? ಕ್ಯೂಜಿ ಏನೆಲ್ಲ ಚಿತ್ರ ಬರ್ತೈತೆ? ನೋಡು. ಕಟ್ಕೊಂಡು ಯಾರು ಇದನ್ನ ಮುಟ್ಟ ಕೇಳಿದ್ ನಿಮ್ಗೆ? ಕಂಪ್ಯೂಟರ್ ಆನ್ ಆಗ್ಬಿಟ್ಟಿದೆ. ಯಾರು ಯಾರು ಇದನ್ನ ಆನ್ ಮಾಡಿದ್ದು? ಅದು ಈ ಅನ್ವರು ಸುರೇಶನ್ನ ಅದ್ರ ಮೇಲೆ ದಬ್ಬುಟ ಸಾ, ಅದಾಗದ ಅವನಾಗೋಯ್ತು. ಏನ್ ಆನ್ ಆಗ್ಬಿಡ್ತು? ಇದ್ರ ಸಾವಾಸಕ್ಕೆ ಹೋಗ್ಬೇಡಿ ಅಂತ ನಾ ಹೇಳಿರ್ಲಿಲ್ವಾ? ಎಲ್ಲ ತಲೆಹಟ್ಟೆಗಳು ತಗೊಂಡ್ ಬಂದು ಎಂಟರ್ ಎಕ್ಸಿಟ್. ಹಳದು ಆಫೇ ಆಗ್ಲಿಲ್ವಲ್ಲ. ಸಾ, ಅನ್ವರ್ ನನ್ನ ಮೊದ್ಲು ದಬ್ದಂಗೆ ತಳ್ಬಿಡ್ಲಿ, ಅದ್ರ ಮೇಲೆ ಬಿದ್ದೋಯ್ತೀನಿ, ಆಗ ತಾನಾಗೆ ಆಫ್ ಆಯ್ತದೆ. ತಲೆಹಟ್ಟೆ ಮಾಡಿದ್ರೆ ತಟ್ಬಿಡ್ತೀನಿ. ಅವ್ನ್ ತಳ್ಳೋದು ಬೇಡ, ನೀನ್ ಬೀಳೋದು ಬೇಡ, ಅದೇನಾದ್ರು ಹಾಳಾಗೋದು ಬೇಡ. ಯಾರು ಅದಕ್ಕೆಲ್ಲ ಜವಾಬ್ ಕೊಡೋದು? ನಾಳೆಯಿಂದ ನಿಮ್ಗೆ ಇಲ್ಲಿ ಪಾಠ ಇಲ್ಲ. ನಡೀರಿ ಎಲ್ಲ ಹೊರಗಡೆ, ಆ ಮರದ ಕೆಳಗಡೆ ಪಾಠ. ನಡ್ರಿ. ಮಾಡೋದು ಅಲ್ಲ ಮೇಷ್ಟ್ರೆ, ಈ ಅರ್ಜಿನ ಸರ್ಕಾರ ಕಳಿಸಿದ್ರುವೆ ಒಂದ್ ಪಕ್ಷ ಏನೋ ಆಗ್ನೇಲಪ್ಪ. ಆಗೇನ್ ಮಾಡೋದು? ನೀವು ಮೊದಲು ಕಳ್ಸೋಕ್ ಮುಂಚೆನೆ ಆಗದೆ ಇದ್ರೆ ಅಂತ ರಾಗ ಹೇಳಿದ್ರೆ ಹೇಗೆ? ಈಗ ನಾನು ಸರ್ಕಾರಿ ನೌಕರ, ಸರ್ಕಾರಕ್ಕೆ ನೀವ್ ಹೀಗ್ ಮಾಡಿ ಹಾಗ್ ಮಾಡಿ ಅಂತ ನಾ ಹೇಳೋಕ್ ಆಗೋದಿಲ್ಲ. ನೀವಾದ್ರೆ ಗ್ರಾಮ ಪಂಚಾಯತಿ ಮೆಂಬರ್ ಹಸ್ಬೆಂಡ್, ನೀವೇನ್ ಬೇಕಾದ್ರೂ ತಿಳಿಸ್ಬೋದು. ಮೊದ್ಲೇ ಹೇಳಿ ಕೇಳಿ ಕಂಪ್ಯೂಟರ್ ವಿಷಯ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ ಮೇಲೂ ಬರುತ್ತೆ, ನಿಮ್ ಮೇಲೂ ಬರುತ್ತೆ. ಯಾಕೆ ಬೇಕು ಸಾಬ್ರಿ? ಅದಕ್ಕೆ ಕಂಪ್ಯೂಟರ್ ಕಲ್ಸೋ ಒಬ್ಬ ಮೇಷ್ಟ್ರು ಬೇಕು ಅಂತ ಬರ್ದಿದ್ದೀನಿ. ನೀವ್ ಇನ್ನೊಂದ್ 10 ಜನರ ಹತ್ರ ರುಜು ಹಾಕಿ ಕಳಿಸ್ಬಿಟ್ರೆ ಏನೋ ಒಂದ್ ಆಗತ್ತೆ. ಹಂಗಂತೀರಾ? ಆಯ್ತು ಬಿಡಿ. ಅಲ್ಲ ಮೇಷ್ಟ್ರೆ, ಕಂಪ್ಯೂಟರ್ ಕಲ್ಸಕ್ಕೆ ಇನ್ನೊಬ್ಬ ಮೇಷ್ಟ್ರು ಯಾಕೆ? ನೀವೇ ಇದ್ದೀರಲ್ಲ,
ಕಲಿಸ್ಬಿಡಿ. ನೀವು ಚೆನ್ನಾಗಿ ಹೇಳ್ತೀರಿ, ಅದಾಗೋ ಮಾತೆ. ಎಷ್ಟು ವರ್ಷ ಸರ್ವಿಸ್ ಆದ್ರು ನೀವು ಕಲ್ತಿಲ್ಲ ನೀ ಕಂಪ್ಯೂಟರ್. ಕಲಿಸೋರ್ನ ಕರ್ಸೋಣ ಬಿಡಿ. ಅಷ್ಟ್ ಮಾಡ್ಬಿಡಿ, ಆರೋಗದ್ ಕುಡೀರಿ. ಯಾರು ಬನ್ನಿ ಆಯ್ತು ಕೂತ್ಕೊಳ್ಳಿ. ಬಂದೆ ಸದ್ಯ ಎಲ್ಲವೂ ಇದ್ದ ಜಾಗದಲ್ಲೇ ಇದೆ. ಪಾಠ ಮಾಡೋದ್ರ ಜೊತೆಗೆ ಇದೊಂದು ಎಕ್ಸ್ಟ್ರಾ ಚಾಕ್ರಿ, ಕಂಪ್ಯೂಟರ್ ಕಾಯೋದು. ಛೇ, ಪೆನ್ಸಿಲ್ ತರಲ್ಲ. ಈಗ ನಾವು ನೆನ್ನೆ ಪ್ರಾರಂಭ ಮಾಡಿದ್ವಲ್ಲ ನರಮಂಡಲ ಆರೋಗ್ಯ ಪಾಠವನ್ನೇ ಮುಂದುವರಿಸೋಣ. ನೆನ್ನೆ ನಾವೆಲ್ಲಿದ್ವಿ? ಇದೇ ಮರ್ತ್ ಕೆಳಗೆ. ಅಲ್ಲ ಮೇಷ್ಟ್ರೆ, ಅದ್ ಯಾತರದ ಕಂಪ್ಯೂಟರ್ ತಂದ್ಬಿಟ್ಟು ಕೋಣೆ ಆಗಿಟ್ ಬೀಗ ಹಾಕಿ ನಮ್ ಮಕ್ಳನ್ನೆಲ್ಲ ಬೀದಿಯಾಗಿ ಕೂರಿಸ್ಕೊಂಡ್ ಪಾಠ ಮಾಡ್ತಿದ್ದೀರಲ್ಲ, ನ್ಯಾಯವೇ ಇದು? ಅಲ್ಲ, ಓದೋ ಮಕ್ಳಿಗೆ ಒಂದ್ ಸೂರಿಲ್ಲ ಅಂತ ಸಾಲೆ ಕಟ್ಟಿಸ್ದೋ. ನೀವ್ ನೋಡಿದ್ರ ನಮ್ ಮಕ್ಳ ಬೀದಿಗೆ ತಂದ್ಬಿಟ್ರಿ. ನೀನ್ ಹೋಗಪ್ಪ, ನಮ್ ತಾಪತ್ರೆ ನಮ್ಗೆ. ಅದೇನ್ ಕಳೆ ಕೀಳೋದು ಕಾಯಿ ಕೀಳೋದು ಆ ಕೆಲಸ ನೋಡೋಗು. ಓದಕ್ ಬರೋ ನಮ್ಮ ಮಕ್ಳು ತಾನೇ, ನಿಮ್ದೇನ್ ಹೋಗ್ಬೇಕು ಹೇಳ್ಬಿಡ್ತೀರಾ? ಅವನು ಹೇಳೋದ್ರಲ್ಲೂ ಸತ್ಯ ಇದೆ. ನಾವೇನ್ ಮಾಡೋದು? ಹಲೋ, ಹಾಯ್, ನಾರಾಯಣ ಮೂರ್ತಿ. ನಾನೇ ರೀ ನಾರಾಯಣ ಮೂರ್ತಿ. ಮೆಣಸಿಂಗ್ನಳ್ಳಿಗೆ ಹೋಗ್ತಾ ಇದೀನಿ. ಆಕ್ಷನ್ ಕಟ್ಟೆ ಹತ್ರ ಇದೀನಿ ರೀ. ಹೋಗ್ತಾ ಇದೀನಿ. ಹಾರಿಬಲ್ ರೋಡ್ಸ್ ಆರ್ ವೆರಿ ಬ್ಯಾಡ್. ಇಂಥ ಕಂಪ್ಯೂಟರ್ದಲ್ಲೂ ಈ ತರ ರೋಡ್ಗಳನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ಅಶೇಮ್ ನಿಜವಾಗ್ಲು. ಈ ಹಳ್ಳ ಕೊಳ್ಳ ಎಲ್ಲ ನಾನು ಮೈ ಗಾಡ್. My God! Absolutely nonsense! Got to hell! ಅಯ್ಯೋ, ಎಂತ ಕೆಲಸ ಆಯ್ತು? ಬಟ್ಟೆ ಚೇಂಜ್ ಮಾಡ್ಕೋಬೇಕಲ್ಲಪ್ಪ. ಅಯ್ಯೋ, ಹೆಂಗಪ್ಪ ಇದನ್ನೆತ್ತು? ಓ ಮೈ ಗಾಡ್! ಬಾರೆ, ಸ್ವಲ್ಪ ಹೆಲ್ಪ್ ಮಾಡು. ನೀನ್ ತಲೆ ಮೇಲೆ ಹತ್ಕೊಂಡು ನನ್ನ ಗುಂಡಿ ಕೆಡುವುದಲ್ಲ, ಇಡಿಯಟ್. ನೀವ್ ನಿಮ್ ಪಾಡಕ್ ಬರ್ತಾ ಇದ್ರಿ, ನಾನು ನನ್ ಪಾಡಕ್ ಬರ್ತಾ ಇದ್ದೆ. ನೀವೇ ದಾರಿ ಕೊಡ್ದ ಬಿದ್ದಿದ್ದು. ಡೋಂಟ್ ಸೇ ಲೈಕ್ ದಟ್. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ತಲಹಟೆ, ಏನು ಹೆಸರು? ಗಾಂಧಿ. ಗಾಂಧಿ ಕ್ಲಾಸ್ ನ ಒಂಥರ ಕಾಣಿಸ್ತೀನಿ ನಾನು ನಿನಗೆ. ನೋಡಿ ಎಷ್ಟು ನಿಮ್ಮಾಗಿದ್ದೀನಿ. ನೀವಲ್ಲ ಸ ಗಾಂಧಿ, ನಾನು ಸ. ನಿಮ್ ಪಾಡಕ್ ನೀವ್ ಒಬ್ಬೊಬ್ರೆ ಮಾತಾಡ್ಕೊಂಡ್ ನಕ್ಕೊಂಡ್ ಬಂದ್ರಲ್ಲ, ಅದನ್ನ ನೋಡಿ ಮೊನ್ನೆ ದಿನ ಹಿಂಗೆ ಒಬ್ಬ ಎಮ್ಮೆ ಮೇಲೆ ಕುತ್ಕೊಂಡು ಹೋಯ್ತಾ ಇದ್ದ ಹುಚ್ಚ. ನೀವು ಅವನಾಗೇನು ಅನ್ಕೊಂಬಿಟ್ಟೆ. ಲೈ ಹುಚ್ಚಿನ ತರ ಕಾಣಿಸ್ತೀನಿ ನಾನು ನಿನಗೆ. ಗುಗ್ಗು, ನಾನು ಕಂಪ್ಯೂಟರ್ ನಿಮ್ಮಂಗಿಲ್ವಲ್ಲ ಸಾ? ನಾನ್ ಕಂಪ್ಯೂಟರ್ ಅಲ್ವೋ. ನಾನು ನಿಮ್ ಸ್ಕೂಲ್ಗೆ ಕಂಪ್ಯೂಟರ್ ಕಲ್ಸಕ್ ಬಂದಿರೋ ಹೊಸ ಮೇಸ್ಟ್ರು. ಹೇಗಿದೆ ನಿಮ್ ಸ್ಕೂಲ್ ಕಂಪ್ಯೂಟರ್? ಓ, ಚೆನ್ನಾಗೈತೆ ಸಾ. ಬಂದು ಬಸ್ಸಾಗ ಬೀಗ ಜರ್ದು ಇಟ್ಟಿದೀವಿ ಸಾ. ತಲಹಟೆ ಮಾತ್ ಸಾಕು. ನಡಿ, ನಿಮ್ ಸ್ಕೂಲ್ ದಾರಿ ತೋರಿಸು. ಸಾ ಅದನ್ನ ತಗೊಂಡು ಮುಂದೆ ಓಡೋಗು, ನಾನು ಹಿಂದೆ ಬರ್ತೀನಿ. ತಗೋ. ಸರಿ, ನಿಂಗೆ ಇದೇ ಶಿಕ್ಷೆ. ನಡಿ. ಏನ್ ಇಷ್ಟೊಂದು ಸಫೋಕೇಶನ್ ಇದೆ? ಓ ಮೈ ಗಾಡ್! ಕಂಪ್ಯೂಟರ್ ಈ ತರ ಕೂಡ ಹಾಕ್ತಾರೇನ್ರಿ? ಕಂಪ್ಯೂಟರ್ ಇಲ್ಲಿಟ್ರೇಟ್ಸ್ ನೀವೆಲ್ಲ. ಕಂಪ್ಯೂಟರ್ ಮಹತ್ವ ಗೊತ್ತೇನ್ರಿ ನಿಮ್ಗೆ? ಇಡೀ ಜಗತ್ತಿಗೆ ಬೆಳಕು ಕೊಡೋ ಕಂಪ್ಯೂಟರ್ನ ಈ ಕತ್ಲೆ ಕೊನೆಯಲ್ಲಿ ಕೂಡ ಹಾಕ್ತಾರೇನ್ರಿ? ನಾನ್ ಸೆನ್ಸ್. ಏನ್ ಧೂಳಿದೆಲ್ಲ. ಕ್ಲೀನ್ ದ ಡಸ್ಟ್ ಫಸ್ಟ್ ಐತೆ. Oh my God! Do you know the computer value? ಏನ್ರಿ ಇದೆಲ್ಲ? ಇದನ್ನ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ನೀಟಾಗಿ ಇಟ್ಕೋಬೇಕು. ಕಂಪ್ಯೂಟರ್ ದೊಡ್ಡ ಇದ್ದಾನ ಕಣ್ರಿ. ಮೈ ಗಾಡ್, ಸಾಧ್ಯ ಆದ್ರೆ ಇದನ್ನ ಎಸಿ ಇಡಬೇಕು. ಆಗಲ್ಲ, ಆದ್ರೆ ಇರೋಷ್ಟು ದಿನ ಇದ್ ಕಡೆ ನೀಟಾಗಿ ಇಟ್ಕೋಬೇಕು ತಾನೆ. ಏನ್ರಿ ರಾಮಣ್ಣವ್ರೆ, ಇದ್ರ ಬಗ್ಗೆ ನೀವು ಒಂದಷ್ಟು ತಿಳ್ಕೋಬೇಕು. ನೀವು ತಿಳ್ಕೊಂಡ್ರೆ ತಾನೆ ಮಕ್ಳಿಗೆ ಚೆನ್ನಾಗಿ ಹೇಳ್ಕೊಡಕ್ ಸಾಧ್ಯ. ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ನೋಡಿ,
ಇದನ್ನ ಮೌಸ್ ಅಂತಾರೆ. ಮಕ್ಕಳ ನೀವು ಸರಿಯಾಗಿ ನೋಡ್ಕೋಬೇಕು. ದಿಸ್ ಇಸ್ ಕೀಬೋರ್ಡ್. ದಿಸ್ ಇಸ್ ಕಾಲ್ಡ್ CPU. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಕಂಪ್ಯೂಟರ್ ಮಾನಿಟರ್. ಅರ್ಥ ಆಗ್ತಾ ಇದೆಯಾ? ಡು ಅಂಡರ್ಸ್ಟ್ಯಾಂಡ್? ಓಕೆ. CPU ಆನ್ ಮಾಡಿದ್ಮೇಲೆ ಈ ಬಟನ್ ಈ ತರ ಪ್ರೆಸ್ ಮಾಡಿದ್ರೆ ಈಗ ಆನ್ ಆಗುತ್ತೆ. ನೀವು ಇನ್ನು ನೋಡ್ತಾ ಹೋಗ್ಬೇಕು. ಕ್ಲಿಯರ್ ಆಗಿ ಈ ಚಿತ್ರ ಇದ್ರ ಮೇಲೆ ಮೂರ್ತ ರೂಪುಗೊಳ್ಳುತ್ತೆ. ಏನೋ ನೋಡಿ ನೋಡಿ. ವೆರಿ ಗುಡ್. ಕಾಣಿಸ್ತಾ ಇದೆಯಾ? ಎಸ್. ಕಮಿಂಗ್ ಡೇಸ್ ಅಲ್ಲಿ ಇನ್ನೂ ತಿಳ್ಕೋಬಹುದು. ಗೊತ್ತಾಯ್ತಾ? ಇದು ಬೇಸಿಕ್. ಇದು ಕಂಪ್ಯೂಟರ್. ಈಗ ಕಂಪ್ಯೂಟರ್ ನಾಲೆಡ್ಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತಾತ, ಬನ್ನಿ ಮಕ್ಕಳೇ ಬನ್ನಿ. ಕೂತ್ಕೊಳ್ಳಿ. ಏನು ಎಲ್ಲ ಒಟ್ಟಿಗೆ ಬಂದಿದ್ದೀರಿ? ಏನು ಸುದ್ದಿ? ತಾತ, ಇವತ್ ನಮ್ಮ ಸ್ಕೂಲ್ಗೆ ಹೊಸ ಕಂಪ್ಯೂಟರ್ ಮಿಸ್ಟ್ ಬಂದಿದ್ದಾರೆ. ಅದೇನೇನೋ ಹೇಳ್ತಾರೆ, ಅರ್ಥನೇ ಆಗೋಕ್ಕಿಲ್ಲ. ಬರೀ ಇಂಗ್ಲಿಷು ತಾತ. ಇಂಗ್ಲಿಷ್ನವ್ರು ಹೋದ್ರು, ಈ ಇಂಗ್ಲಿಷ್ ಹೋಗಲಿಲ್ಲ. ಮೌಸು, ಕೀಬೋರ್ಡು, CPU ಅಂತ ಏನೇನೋ ಹೇಳ್ತಾರೆ. ಹೌದಾ? ಇಷ್ಟೆಲ್ಲ ಇದೆಯಾ? ಆದ್ರೂ ಕಲೀಲೇಬೇಕಲ್ಲ. ತಿಳ್ಕೊಳ್ಳೋದು ತಪ್ಪಲ್ಲ ಮಗ. ನೀನ್ ಹೇಳ್ದೆ ಸುಲಭ ಅಲ್ಲ ತಿಳ್ಕೊಳ್ಳೋದು. ಗಾಂಧೀಜಿಯವರು ಇಂಗ್ಲಿಷ್ ಕಲಿದೇ ಇದ್ರೆ ಇಂಗ್ಲಿಷರ್ ಮಾಡಿಟ್ಟ ಕಾನೂನನ್ನ ಅವರ ವಿರುದ್ಧ ಅವರಿಗೆ ತಿರುಗಿಸಿ ಬಳಸೋಕ್ ಆಗ್ತಿತ್ತ? ಕಂಪ್ಯೂಟರ್ ಎಲ್ಲ ಕೆಲಸ ಮಾಡ್ತದಂತೆ. ಹೌದ್ ಹೆಂಗ್ ಮಾಡ್ತದಂತೆ? ಮಾಡಕ್ಕಾಯ್ತದ? ಇಲ್ಲ. ಮನುಷ್ಯರು ಮಾಡೋ ಕೆಲಸ ಮನುಷ್ಯರೇ ಮಾಡ್ಬೇಕು. ನೋಡು, ಹಿಂಗೆ ಜನಸಂಖ್ಯೆ ಜಾಸ್ತಿ ಇರೋ ನಮ್ಮ ದೇಶದಲ್ಲಿ ಮನುಷ್ಯರ ಬದುಕನ್ನು ಕಿತ್ಕೊಳ್ಳೋ ಯಂತ್ರಗಳು ಬರಬಾರ್ದು. ಹಂಗಂದ್ರೆ ಕಂಪ್ಯೂಟರ್ ಬರೋದ್ ಬೇಡ ಅಲ್ವಾ ತಾತ? ಬೇಡ ಅಂತಲ್ಲ, ಅದು ಇಂದು ಅನಿವಾರ್ಯ. ಅದರಿಂದ ಬೇಕಾದಷ್ಟು ಅನುಕೂಲನೂ ಆಗಿದೆ. ಆದರೆ ಅದು ದೇಶದ ಅಭಿವೃದ್ಧಿಗೆ ಬಳಕೆ ಆಗಬೇಕೇ ಹೊರತು ಕೆಲ ಜನ ಶ್ರೀಮಂತರ ಶ್ರೀಮಂತಿಗೆ ವೃದ್ಧಿಪಡಿಸೋದಕ್ಕೆ ಉಪಯೋಗ ಆಗಬಾರದು. ಗಾಂಧೀಜಿಯವರು ಆಧುನಿಕತೆಯನ್ನು ಎಂದೂ ವಿರೋಧ ಮಾಡಲಿಲ್ಲ. ಆದರೆ ಯಂತ್ರಗಳು ನಿರುದ್ಯೋಗ ಸೃಷ್ಟಿ ಮಾಡಬಾರ್ದು ಅಂತ ಅವರ ಪ್ರತಿಪಾದನೆಯಾಗಿತ್ತು. ಅದಕ್ಕೆ ನಿಮ್ಮಂತಹ ಭವಿಷ್ಯದ ಪ್ರಜೆಗಳು ಚೆನ್ನಾಗಿ ಓದಿ ಕಂಪ್ಯೂಟರ್ ಕಲಿತು ಅದನ್ನ ಹಳ್ಳಿಗಾಡಿನ ಉದ್ಧಾರಕ್ಕೆ ಬಳಕೆ ಮಾಡಬೇಕು. ಆಗಲೇ ಅದು ಸಾರ್ಥಕ. ಯಸ್. ಮೌಸ್ ಅಂದ್ರೆ ಏನು? ಇಲ್ಲಿ ಗಾಂಧಿ, ನೀನ್ ಹೇಳ. ಕಂಪ್ಯೂಟರ್ ಅಲ್ಲಿ ಮೌಸ್ ಅಂದ್ರೆ ಏನೋ? ಕಂಪ್ಯೂಟರ್ ಏನ್ ಒಂದ್ ಭಾಗ ಸಾ. ಗುಡ್, ವೆರಿ ಗುಡ್. ಕೂತ್ಕೊ. ಚೆನ್ನಾಗಿ. ಮಾನಿಟರ್ ಅಂದ್ರೆ ಏನು? ಕ್ಲಾಸ್ ಲೀಡ್ರು ನಾನೇ ಸಾ. ಶಂಕರ, ನೀನ್ ಹೇಳ. ಅಲ್ಲಿ ಬೋರ್ಡ್ ಮೇಲೆ ಪರ್ದೆ ತರ ಬರ್ದೈತಲ್ಲ ಸಾರ್, ಅದೇ. ವೆರಿ ಗುಡ್. ಸಿಡ ಕೂತ್ಕೋ. ಸುರೇಶ ಹೇಳ. ಆಮೇಲೆ CPU ಅಂದ್ರೇನು? ಮಾತಾಡೋ. ಹೋಗ್ಲಿ. ಕಂಪ್ಯೂಟರ್ನ ಭಾಷಾ ಸಂಖ್ಯೆ ಎಷ್ಟು? ಅದು 0 ಸಾ. ನಿನ್ ತಲೆಳು ದೊಡ್ಡ ಸೊನ್ನೆನೆ. ಎಷ್ಟು ಸಲ ಅದು 01 ಅಂತ ನಾನು ನಿನ್ಗೆ ಹೇಳ್ಕೊಟ್ಟಿದ್ದೀನ ಗೊತ್ತಿಲ್ಲ ನಿನಗೆ? ಯಾರ ಮಗನೋ ನೀನು? ನನ್ನ ಮಗನೇ ಸಾ. ಬೋಬುದು ಅಂತ. ಆದ್ರೆ ಇದ್ದೇನೆಲ್ಲ ಬೇಕು. ಅದಕ್ಕೆ ಕಂಪ್ಯೂಟರ್ ಒಂದು ನೀವು ಕಲಿಸ್ಬಿಟ್ರೆ ಅತ್ಲಾಗ ಅವನ್ನ ಅಮೇರಿಕಾಗೆ ಹಾಕ್ಬೋಣ ಅಂತೀವಿ. ನೀವು ಮನ್ಸು ಮಾಡಿದ್ರೆ ಅಮೆರಿಕಾಗೇನೋ ಆಫ್ರಿಕಾಗೆ ಹಾಕ್ಬೋದು. ಅಲ್ಲೂರ ಮತ್ತೆ ಬಹಳ ಚೂಟಿ, ತುಂಬಾ ಬುದ್ಧಿವಂತ. ಪಾಠ ಅರ್ಥ ಆಗಲ್ಲ. ಅದಕ್ಕೆ ಅಲ್ವ್ರಾ ನಿಮ್ಮನ್ ಕರ್ಸಿದ್ದು. ಕಂಪ್ಯೂಟರ್ನ ಬೆಣ್ಣೆ ತಿಂದು ಸುಲಭವಾಗಿ ಹೇಳ್ಕೊಡ್ತೀರಂತೆ. ಬೆಣ್ಣೆ ರೊಟ್ಟಿ ಚೆನ್ನಾಗೈತಾ? ಫಸ್ಟ್ ಕ್ಲಾಸ್. ಏ ಗೌರ, ಇಲ್ಲಿ ಉಸಿ ಬೆಣ್ಣೆ ಹಾಕು. ಯಾಕೆ? ಕೊಬ್ಬು ಅಂತಲೇ. ಇರ್ಲಿ ಬಿಡಿ. ಅಲ್ಲ ಮೇಷ್ಟ್ರೆ, ಮೆಂಬ್ರು ಅಂದ್ಮೇಲೆ ಮನೆಗ್ ಒಂದ್ ಕಂಪ್ಯೂಟರ್ ಬೇಡ್ವೆ? ಈ ಸ್ಕೂಲ್ ನಾಗಿರೋ ಕಂಪ್ಯೂಟರ್ ನ ಮನೆಗ್ ತಂದ್ ಹಾಕಿ, ಅದೇ ಮಗಂಗೂ ಆಗುತ್ತೆ. ನಾನೇ ಬೇಡ ಅಂತ ಹೇಳ್ದೆ.
ಹೆಂಗಿದ್ರು ಮೇಷ್ಟ್ರು ಬರ್ತಾರಲ್ಲ ಮನಿಗೆ ಬಂದು ಹೇಳ್ಕೊಡ್ಲಿ ಅಂತ. ನಿಮ್ಮಂತ ಬುದ್ಧಿವಂತರು ಹೇಳ್ಕೊಟ್ರೆ ಅಲ್ವಾ ನಮ್ಮಂತವ್ರ ಮಕ್ಳು 4 ಅಕ್ಷರ ಕಲಿಯೋದು. ಡೋಂಟ್ ವರಿ ಸುರೇಶನ್ ಚಿಂತೆ ನನಗ್ ಬಿಡಿ. ಅದಪ್ಪ ಮಾತು. ಒಟ್ನಲ್ಲಿ ನನ್ನ ಮಗ ಕಂಪ್ಯೂಟರ್ ಕಲಿಬೇಕು ಅಟ್ಟಯ್ಯ. ಎಷ್ಟ್ರೆ ನೀವು ಊಟ ತಿಂಡಿ ಅಂತ ಅಲಿಬೇಡಿ. ಇದ್ ನಿಮ್ಮನೆ ಅಂತ ತಿಳ್ಕೊಳ್ಳಿ. ಬರ್ತಾ ಇರಿ, ತಿಂತಾ ಇರಿ. ನಿಮ್ಗೇನ ಸಹಾಯ ಬೇಕಾದ್ರೆ ನಮ್ಮೊಂದ್ ಮೊಬೈಲ್ ಹಾಕಿ ತಗೊಳ್ಳಿ, ವಿಸಿಟಿಂಗ್ ಕಾರ್ಡು. ಯಪ್ಪೋ ಇಸ್ಟಿಂಗ್ ಕಾರ್ಡ್ ಯಾಕೆ? ನಾನೇ ದಿನಾಗ್ಲಿ ಸ್ಕೂಲ್ಗೆ ಹೋಯ್ತೀನಲ್ಲ, ಮೇಷ್ಟ್ರಿಗೆ ಏನಾದ್ರು ಬೇಕಾದ್ರೆ ನನ್ ಕೈಲೇ ಹೇಳ್ ಕಳಿಸ್ತಾರೆ. ನೋಡಿದ್ರ ನಿಮಗ ಎಂತ ಬುದ್ಧಿವಂತ ಅಂತ. ನಿಮ್ ವಿಸಿಟಿಂಗ್ ಕಾರ್ಡ್ ವೇಸ್ಟ್, ನೀವೇ ಇಟ್ಕೊಳ್ಳಿ. ಹಂಗಂತೀರಾ? ಇರ್ಲಿ ಬಿಡಿ, ಬೋ ಬುದ್ಧಿವಂತ. ಅದ್ಭುತ. ನಮಸ್ಕಾರ. 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 ತಾವು ನಮ್ ಸ್ಕೂಲಿಗೆ ಹೊಸದಾಗಿ ಬಂದ್ ಮೇಷ್ಟ್ರಾ? ಬಟ್ ತಾವ್ ಯಾರು ಗೊತ್ತಾಗ್ಲಿಲ್ಲ. ನಾನು ಗಾಂಧಿ ತಾತ. ಅರ್ಥ ಆಗ್ಲಿಲ್ವೇ? ನಿಮ್ ಸ್ಕೂಲಿಗೆ ಬರ್ತಾನಲ್ಲ ಗಾಂಧಿ ಅನ್ನೋ ಹುಡುಗ, ಅವನಿಗೆ ನಾನ್ ತಾತ. ಓ ಗಾಂಧಿ ತಾತ. ನೈಸ್ ಜೋಕ್, ನೈಸ್. ತಮ್ಮ ಬಗ್ಗೆ ನಮ್ ಹುಡುಗ ಬಹಳ ಹೇಳ್ತಿರ್ತಾನೆ. ಏನ್ ಹೇಳ್ತಿರ್ತಾನೆ? ಕಂಪ್ಯೂಟರ್ ಬಗ್ಗೆ ನೀವು ತುಂಬಾ ತಿಳ್ಕೊಂಡಿದ್ದೀರಂತೆ. ಬೇಕಲ್ಲ, ಇಡೀ ಜಗತ್ತೇ ಇವತ್ತು ಕಂಪ್ಯೂಟರೀಕರಣ ಆಗಿದೆ. ಕಂಪ್ಯೂಟರ್ ಗೊತ್ತಿಲ್ಲದಿದ್ರೆ ಏನು ನಡೆಯೋದಿಲ್ಲ. ಕಂಪ್ಯೂಟರ್ ಗೊತ್ತಿಲ್ಲದೆ ಇರೋನು ಇವತ್ತು ವೇಸ್ಟ್. ಅದೇ ತಪ್ಪು. ಸ್ವಾತಂತ್ರ್ಯ ಬಂದಾಗಿನಿಂದ ನಾನು ನೋಡ್ತಾನೇ ಇದ್ದೀನಿ, ಸ್ವಾವಲಂಬನೆಗಿಂತ ಪರಾವಲಂಬನೆನೇ ಜಾಸ್ತಿ. ನಿಮ್ ಕಂಪ್ಯೂಟರು ಅದೇ ತಾನೇ? ಇದು ತಪ್ಪು. ಇಡೀ ಜಗತ್ತಿಗೆ ಕಂಪ್ಯೂಟರ್ನಲ್ಲಿ ನಾವೇ ಮುಂದು. ಗೊತ್ತಾ ನಿಮ್ಗೆ? ಅದರಿಂದ ಬಡತನ ಹೋಯ್ತಾ? ಬಡವರಿಗೆ ಕೆಲಸ ಸಿಕ್ತಾ? ಗಾಂಧೀಜಿ ಗ್ರಾಮ ಸ್ವರಾಜ್ಯ ಅಂದ್ರು, ಗುಡಿ ಕೈಗಾರಿಕೆ ಹೇಳಿದ್ರು. ಆದ್ರೆ ಈಗ ನಡೀತಾ ಇರೋದೇನು? ಮಿಸ್ಟರ್ ರಂಗಪ್ಪ, ಮೈಂಡ್ ಇಟ್, ಇದು ಗಾಂಧಿ ಕಾಲ ಅಲ್ಲ. ಹೌದು, ಮತ್ತೆ ಕಾಲ ಬದಲಾದಾಗೆ ನೀವು ಬದಲಾಗ್ಲೇಬೇಕಲ್ವಾ? ಸ್ವಾಮಿ, ತಮ್ಮ ವಿಚಾರನೇ ಬೇರೆ, ನನ್ನ ವಿಚಾರನೇ ಬೇರೆ. ಮಕ್ಕಳಿಗೆ ಚೆನ್ನಾಗಿ ಪಾಠ ಹೇಳ್ಕೊಡಿ. ಬರ್ತೀನಿ. ಓಲ್ಡ್ ಪರ್ಸನ್. ಅಲ್ಲೊಂದಿರುತ್ತೆ. ತುಂಬಾ ಚೆನ್ನಾಗೈತೆ. ಅಲ್ಲೊಂದಿದೆ. ಹೌದು ಹೌದು, ಅಲ್ಲಿಂದ ಕಾಣುತ್ತೆ ನೋಡಿ. ಹಣ ಬಂದೆ. ಎಲ್ಲ ಹೋಗಿದ್ದು ಕಾಯಿ ಕಿತ್ತಿದ್ದೆ ಕಣ. ಹುಡುಗರಲ್ಲ ಕದ್ ಸಿಬೇಕಾಗಿ ಕೇಳ್ತಾವ್ರೆ. ಯಾರು ಅವನು? ಅವನ ಕೆಂಚಣ್ಣನ ಮಗ. ಓ, ಕೆಂಚಣ್ಣನ ಮಗನ? ಬಾರ್ಲ, ಹುಡುಗರೆಲ್ಲ ಕದ್ ಕೇಳ್ತಾರೆ. ಎಲ್ಲ ಹೋಗಿದ್ದೆ ನೀನು? ಕೆಂಚಣ, ಕೆಂಚಣ, ಯಾವ ಕೆಂಚಣ? ಬಾರ ಈಸ್ಕೆ. ಏನಯ್ಯ ಅದು ಕಿರಿಸ್ಕೊಂಬತ್ತಾ ಇದೀಯಾ? ಎಲ್ಲಯ್ಯ ನಿನ್ನ ಮಗ? ಕೈ ಸಿಕ್ದಂಗ್ ಓಡ್ ಬರ್ತಾನೆ. ಸಿಕ್ಕಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತಿದ್ದೆ. ಯಾಕಯ್ಯ? ಯಾಕ? ದಿವಸ ಸೀಬೆಹಣ್ಣು ಕದಿಯೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟವನೇ. ನನ್ನ ಮಗ ಅಂತವನಲ್ಲ. ಹೌದಾ? ಕರಿ ಅವನ್ ಈಚೆಗೆ. ಅವನ್ ಕದ್ದಿಲ್ಲ ಅಂತ ಹೇಳ್ಬಿಡ್ಲಿ, ಮತ್ತೆ ನೋಡ್ತೀನಿ. ಸುರೇಶ, ಸುರೇಶ. ಏನಪ್ಪ? ಏನ್ಲ ಇವ್ರ ತೋಟಕ್ಕೆ ಹೋಗಿ ಸೀಬೆಕಾಯಿ ಕದ್ಯೇನ್ಲ? ಇಲ್ಲಪ್ಪ, ನಾನೇ ಕದಿಲೆ. ಕೇಳ್ದೇನಯ್ಯ? ಏಯ್, ಸುಳ್ಳು ಯಾಕೆ ಹೇಳ್ತೀವೋ ಸುರೇಶ? 1 ದಿವಸ 2 ದಿವಸ 3 ದಿವಸ ಹೇಳ್ದೆ. ಇವತ್ ನಾನೇ ಕಾದೆ. ಕೈ ಸಿಕ್ದಂಗ್ ಓಡ್ ಬಂದೆ. ಸಿಕ್ಕಿದ್ರೆ ಮರ ಕಟ್ 4 ಬಾರಿಸಿದ್ದೆ. ಸುಮ್ಕಿರಯ್ಯ, ಅವ್ನ್ ಕದ್ದಿಲ್ಲ ಅಂತ ಹೇಳ್ತಾವನೆ, ಓದಿತಾನಂತ ಓದಿತಾನೆ. ಓ, ನಿನ್ ಸಾಕ್ಷಿ ಬೇಕಾ? ಲೇ ಮೈಲಾರಿ, ಹೋಗ ಅವನ ಜೊತೆಗೆ ಹುಡುಗರೆಲ್ಲ ಕರ್ಕೋಬೇಕಲ್ಲ. ಜಲ್ದಿ ಬರ. ನೋಡಿಕೆ ಜನ, ಮಕ್ಕಳ ಮಾತಿಗೆ ನಾವು ದೊಡ್ಡವರು ಮುಖ ಕೆಡ್ಸ್ಕೋಬಾರ್ದು ಅಂತ ಬಂದಿದ್ದೀನಿ. ಕಂಡಿ ನೀನ್ ಸುಮ್ಕಿರಯ್ಯ. ಪಂಚಾಯತಿ ಮೆಂಬರ್ ಸೀಟು ಲೇಡೀಸ್ ರಿಸರ್ವ್ ಆಗ್ಬಿಡ್ತು. ನೀನ್ ನಿಲ್ಲಕ್ಕಾಗ್ಲಿಲ್ಲ, ನನ್ ಹೆಂಡತಿ ಗೆದ್ಬಿಟ್ಲು, ನಿಂಗ್ ಹೊಟ್ಟೆ ಉರಿ. ಅದಕ್ಕೆ ಸೀಬೆಕಾಯಿ ಕದ್ದ ಅಂತ ನನ್ ಮಗನ ಅಪರಾಧಿ ಮಾಡಕ್ ಬಂದ. ಏಯ್, ಅದಕ್ಕೂ ಇದಕ್ಕೂ ಏನ ಸಂಬಂಧ? ಕಾಲ್ ಕೇರ್ದು ಜಗಳ ಮಾಡ್ಬಾರ್ದು ಕಣ್ಣಣ್ಣ. ಬರ ನಿಂತ್ಕೊಳ್ಳಿ. ಕೇಳಪ್ಪ, ಈಗ ಹುಡ್ಲು ಬಂದವ್ರಲ್ಲ, ನನ್ ಮಗ ನಿನ್ ತೋಟದಲ್ಲಿ ಸೀಬೆಕಾಯಿ ಕದ್ದವನ ಅಂತ ಹೇಳ್ರಲ್ಲ. ಸುರೇಶನ್ ಜೊತೆಗೆ ನಾವು ಇದ್ದೋ, ಆದ್ರೆ ನಾನು ಕೆರೆ ಕಡೆಗೆ ಅಂತ ಹೋದ್ನ. ಆಮೇಲೆ ಅವ್ನ್ ಕದ್ನೋ ಇಲ್ವೋ ನಂಗ್ ಗೊತ್ತಿಲ್ಲ. ನೀನ್ ಹೇಳ ಅನ್ಮರು. ಸುರೇಶ ಸೀಬೆಕಾಯಿ ಕದ್ನ ನಾನ್ ನೋಡ್ಲಿಲ್ಲಪ್ಪ. ಶಾಬಾಷ್. ಈಗೇನ್ ಹೇಳ್ತೀಯಪ್ಪ ನೀನು? ನಿಮ್ಮನ್ನೆಲ್ಲ ಅಲ್ಲೇ ಮರ ಕಟ್ಟಾಗ 4 ಬಿಟ್ಟಿದ್ರೆ ಎಲ್ಲ ಸತ್ಯ ಹೇಳ್ತಿದ್ರಿ. ಲೇ,
ಆಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತೆ. ಸುರೇಶ ಸೀಬೆಕಾಯಿ ಕದ್ದ. ನಾನ್ ಹೇಳ್ದೆ ಕದಿಬೇಡ ಕಣೋ, ಕೇಳಿದ್ರೆ ಅವರೇ ಕೊಡ್ತಾರೆ ಅಂತ. ಅವನ್ ಕೇಳಲಿಲ್ಲ. ಈಗೇನ ಹೇಳ್ತೀಯ? ಗಾಂಧಿನೇ ಸಾಕ ಸಾಕ್ಷಿ? ಹೋಗ್ಲಿ ಬಿಡು, ಏನೋ ತಿನ್ನೋ ಪದಾರ್ಥ ಆಸೆ ಪಟ್ಟ ಬಿಟ್ಬಿಡು. ಈ ಮಾತ್ ನಾವೆಲ್ಲ ಹೇಳ್ಬೋದಾಯ್ತಲ್ಲ. ಮಕ್ಕಳು ತಪ್ಪು ಮಾಡಿದ್ರೆ ಬುದ್ಧಿ ಹೇಳ್ಬೇಕು, ಅವ್ರ ಪರ ವಹಿಸ್ಕೊಂಡು ಮಾತಾಡೋದಲ್ಲ. ನಡೀಲೇ ಮೈಲಾರಿ. ಹೇ ಹೋಗ್ರ ಮನೆಗೆ ಹೋಗ್ರ. ಏ ಸುರೇಶ, ನಮ್ದೇ ಬೇಕಾದಷ್ಟು ಬಿದ್ದೈತೆ, ಯಾಕೋ ಕಳ್ತನ ಮಾಡ್ಬೇಕು? ನಡಿಯೋ ಒಳಕ್ಕೆ ನಡಿಯೋ. ಮಕ್ಕಳು ಮುಂದ್ ಮಕ ತಗಸ್ಬೇಕು. ಸಮಾಜ ಸುಳ್ಳು. ಸಮಾಜ ಇರ್ಲಿ. ಇವತ್ತಿನ ಪಾಠ ಡಿಗ್ರಿ ಕಂಡುಹಿಡಿಯೋ. ಓಕೆ, ಮ್ಯಾಥಮೆಟಿಕ್ಸ್ ನಾನೇ ಮಾಡ್ಬೇಕು. ಓಕೆ, ಆಲ್ ರೈಟ್. ಏನೆಲ್ಲ ಮುಖ ನೋಡ್ತಾ ಇದ್ದೀರಾ? ಬ್ಯಾಗಿಂದ ಜಾಮಿಟ್ರಿ ಬಾಕ್ಸ್ ತೆಗೆದಿಟ್ಕೊಳ್ಳಿ. ಹೇ ಗಾಂಧಿ, ನಿನ್ ಜಾಮಿಟ್ರಿ ಬಾಕ್ಸ್ ಎಲ್ಲೋ? ಸಾ ನನ್ನ ಹತ್ರ ಇಲ್ಲ ಸಾ. ನನ್ ಜಾಮಿಟ್ರಿ ಬಾಕ್ಸು ಇಲ್ಲ, ಯಾರೋ ಕದ್ಬಿಟ್ಟವ್ರೆ. ನಿನ್ ಜಾಮಿಟ್ರಿ ಬಾಕ್ಸು ಇಲ್ವಾ? ಏಯ್, ಅವನ್ ಜಾಮಿಟ್ರಿ ಬಾಕ್ಸ್ ತೊಗೊಂಡ್ರೆ ಕೊಟ್ಬಿಡ್ರ. ಏಯ್, ಎಲ್ಲಾರ ಬ್ಯಾಗ್ ಹುಡ್ಕೋ. ತೆಗಿಲ್ಲ ನಿನ್ ಬ್ಯಾಗು. ತೋರ್ಸ್ಲಾ? ಸರ್, ನನ್ ಜಾಮಿಟ್ರಿ ಬಾಕ್ಸು ಗಾಂಧಿ ಬ್ಯಾಗ್ ಅಲ್ಲಿ ಇತ್ತು. ಓಹೋ, ನಂಗೆ ಡೌಟ್ ಇತ್ತು ಇವನೇ ಕದ್ದಿರಬಹುದು ಅಂತ. ಏಯ್, ಬಾರೋ ಇಲ್ಲಿ. ಏ ಗಾಂಧಿ, ಬಾರೋ ಇಲ್ಲಿ. ಯಾರನ್ನ ಕರೀತಾ ಇರೋದು? ಬಾರೋ ಇಲ್ಲಿ. ಅವನ್ ಜಾಮಿಟ್ರಿ ಬಾಕ್ಸ್ ಯಾಕೋ ಕದ್ದೆ? ಇಲ್ಲ ಸಾ, ನಾನ್ ಕದ್ದಿಲ್ಲ. ಸತ್ಯ ಹರಿಶ್ಚಂದ್ರ ಇವನ್ ಮನೇಲಿ ಇರೋದು. ಕದ್ದಿದ್ದೇನೆ. ಅವನ ಬ್ಯಾಗಿಂದ ಜಾಮಿಟ್ರಿ ಬಾಕ್ಸ್ ನಿನ್ ಬ್ಯಾಗ್ ಹೇಗೋ ಬಂದ್ಬಿಡ್ತು? ಏನ್ ನಡ್ಕೊಂಡ್ ಬಂದ್ಬಿಡ್ತಾ? ಕಂಪ್ಯೂಟರ್ ಅಲ್ಲೇ ಮಾಡಕ್ಕಾಗಲ್ಲ. ಹೇಳೋ, ಯಾಕೋ ಕದ್ದೆ? ಅಮ್ಮ, ಏನ್ ಮಾಡ್ತಾ ಇದಾರೆ ಇವ್ರು? ಯಾಕೋ ಕದ್ದೆ? ನಾನ್ ಕದ್ದಿಲ್ಲ. ಯಾಕೋ ಕದ್ದೆ? ಬಿಡಿ ಏ ನಾರಾಯಣಮೂರ್ತಿ, ಬಿಡ್ರಿ ಅವನನ್ನ. ಯಾಕ್ರೆ ಹುಡುಗನ್ ಕಿವಿನ ಹಾಗೆ ಹಿಂಡ್ತಾ ಇದ್ದೀರಾ? ಇವನೆಂತ ಕೆಲಸ ಮಾಡಿದಾನೆ ಗೊತ್ತಾ ಸರ್? ಇವನು ಹೋಪ್ಲೆಸ್ ಫೆಲೋ. ಆ ಸುರೇಶನ ಬ್ಯಾಗಿಂದ ಜಾಮಿಟ್ರಿ ಬಾಕ್ಸ್ ತಗೊಂಡಿದ್ದಾನೆ. ಕೇಳಿದ್ರು ಇಲ್ಲ ಅಂತಾನೆ. ರೀ, ಹಾಗೆಲ್ಲ ಮಾತಾಡ್ಬೇಡಿ. ಗಾಂಧಿ ಆತರ ಹುಡುಗ ಅಲ್ಲ. ಸ್ವಲ್ಪ ಇರಿ, ನಾನ್ ವಿಚಾರಿಸ್ತೀನಿ ಅವನ್ನ. ಏನಪ್ಪ, ಅವನ್ ಜಾಮಿಟ್ರಿ ಬಾಕ್ಸ್ ತಗೊಂಡ್ಯಾ? ಇಲ್ಲ ಸಾ, ನಾನ್ ಕದ್ದಿಲ್ಲ. ನೋಡಿದ್ರ ಹೇಗ್ ಸುಳ್ಳು ಹೇಳ್ತಾನೆ? ಬೇಕಾದ್ರೆ ಹುಡುಗರನ್ನೆಲ್ಲ ಕೇಳಿ. ಹೆಸರು ಮಾತ್ರ ಗಾಂಧಿ ಅಂತ ಇಟ್ಕೊಂಡಿದ್ದಾನೆ. ಮಾಡ್ತಾರ ನೋಡು ಕಳ್ತಾನ. ಇವತ್ತು ಸ್ಕೂಲ್ನಾಗೆ ನಾನು ಆ ಸುರೇಶನ್ ಜಾಮಿಟ್ರಿ ಬಾಕ್ಸ್ ಕದ್ದೆ ಅಂತ ಸುಮ್ನೆ ಕಂಪ್ಯೂಟರ್ ಮೆಷಿನ್ ಕಳ್ಳ ಅಂದ್ರು. ಏನು ನಿನ್ನ ಕಳ್ಳ ಅನ್ನ? ಆ ವಾತದ ಗಡ್ಡದ ಮೇಷ್ಟ್ರು? ಹೆಡ್ ಮಾಸ್ಟರ್ ಏನಂದ್ರು? ಗಾಂಧಿ ಅಂತ ಹುಡ್ಗ ಅಲ್ಲ ಅಂದ್ರು. ಹಾ, ಮತ್ತೆ ನೋಡು, ಅವ್ರ ಮಾತೆ ಮುಖ್ಯ. ಇವ್ರನ್ನ ಕಟ್ಕೊಂಡು ಏನ್ ಮಾಡ್ತೀಯಾ? ಅಲ್ಲ, ಅದ್ಯಾಕೆ ಹಿಂಗ್ ನನ್ ಮಗನ ಮೇಲೆ ಹಾಗೆ ಸಾಧಿಸ್ತಾರೆ ಅಂತೀನಿ. ಇವ್ರ ಕಾಮಾಲೆ ಕಣ್ಗೆ ಬಡವರೆಲ್ಲ ಕಳ್ರಂಗೆ ಕಾಣ್ತಾರೆ. ಇವ್ರ ಕಣ್ಣು ಹಿಂಗೋಗ. ಯಾಕವ ಹಂಗ್ ಬೈತೀಯ? ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿಲಿ ಅಂತ ಸುಮ್ಕೂರು. ಸುಮ್ಕಿದೆ ಮಾವ ಹಿಂಗಾದದ್ದು. ಅವತ್ತು ಆ ಕೃಷ್ಣಪ್ಪ ನಮ್ಮನ್ ಕಳ್ರು ಅಂದ. ಇವತ್ತು ಆ ನಾಯಿ ಮೋತಿ ಮೇಷ್ಟ್ರು ನಮ್ ಗಾಂಧಿನ್ ಕಳ್ಳನ್ ಮಾಡ್ದ. ಅಲ್ಲ, ಇಸ್ಕೂಲ್ಗೋಗ ಮಕ್ಕಳನ್ನೆಲ್ಲ ಕಳ್ರು ಮಾಡೋ ಇವ್ರು ಎಂತ ಮೇಷ್ಟ್ರು ಅಂತೀನಿ. ಆದ್ರೆ ನಾನ್ ಜಾಮಿಟ್ರಿ ಬಾಕ್ಸ್ ನಿಜವಾಗ್ಲೂ ಕದ್ದಿಲ್ಲ ತಾತ. ನೀನ್ ಕದ್ದಿಲ್ವಲ್ಲ, ಮತ್ತ್ಯಾಕ್ ಚಿಂತೆ? ಇಂಥವು ಜೀವನದ ಬೇಕಾಷ್ಟು ಬರ್ತವೆ ಹೋಗ್ತವೆ. ಅದಕ್ಕೆಲ್ಲ ಧೈರ್ಯ ಗೆಡಬಾರ್ದು. ಹಂಗಂತ ಅನ್ಯಾಯನ ಸಹಿಸ್ಕೊಂಡಿರ್ಬೇಕು ಅಂತ ಅಲ್ಲ.
ಅಪರಾಧನೇ ಬೇರೆ, ಆಪಾದನೆನೇ ಬೇರೆ. ಸತ್ಯವಂತನಾದವನು ಸತ್ಯವನ್ನೇ ಪ್ರತಿಪಾದಿಸಬೇಕು. ಗಾಂಧಿ ಅಂತ ಹೆಸರಿಟ್ಕೊಂಡಿದ್ಯಾ, ಮಾಡದ್ ಕಳ್ತನ ಹೇಳೋದ್ ಸುಳ್ಳು ಅಂತ ಅವಮಾನ ಮಾಡಿದ್ರು. ಮಾವ, ನೀವು ಮನೆಗೆ ಕೂತ್ಕೊಂಡು ಗೊಂಬೆ ಮಾಡ್ಕೊಂಡು ನೇಗಲ್ ಕೆತ್ಕೊಂಡು ಇರ್ಬೇಡಿ. ಈ ಸ್ಕೂಲ್ಗೆ ಹೋಗಿ ಅವನಿಗೆ ಸರಿಯಾಗಿ ಉಗಿದ್ ಬನ್ನಿ. ಅದ್ರಿಂದ ಏನು ಪ್ರಯೋಜನ ಇಲ್ಲ ತಾಯಿ. ಅವ್ರು ತಿಳುವಳಿಕೆ ಇಲ್ದೆ ಅಂದ್ರು ಅಂತ ನಾವು ಹಂಗೆ ಆಡೋದ? ನಿನ್ ಕೋಪ ಸಮಾಧಾನ ಮಾಡ್ಕೋ. ಗಾಂಧಿ, ಮನೆಗೆ ಹೋಗೋ, ಬಾ ಬಾ. ಹೇಳೋ ಸುಳ್ಳು, ಮಾಡೋ ಕಳ್ಳತನ, ಹೆಸರು ಮಾತ್ರ ಗಾಂಧಿ. ಯಾಕ್ಲ ಮಗ, ಯಾರ ಏನಾರ ಅಂದ್ರ? ಹೊಸ ಕಂಪ್ಯೂಟರ್ ಮೇಷ್ಟ್ರು ಆ ವಾತದ ಗಡ್ಡದ ಮೇಷ್ಟ್ರ ಅವನ್ಗೇನಾಗೈತಂತೆ? ಕೊಡದ್ನಾ? ಇಲ್ಲ, ಮತ್ತೆ ಕಿವಿ ಹಿಂಡಿ ಗಾಂಧೀಜಿ ಕಿವಿ ಅಂತ ಅಣಿಕ್ಸಿದ್ರು. ಕಿವಿ ಹಿಂಡಿ ಅಣಗ್ಸಕ್ಕೆ ಅವನೇನ್ ಹಿಟ್ಟು ಬಟ್ಟೆ ಕೊಟ್ಟು ಸಾಕಿದಾನಂತ? ಏನವ ಯಾರನ್ನೋ ಬೈತಾ ಇರಂಗದೆ? ಆ ಹೊಸ್ದಾಗ್ ಬಂದಿರೋ ನಾಯಿ ಮುತ್ತಿ ಮೇಷ್ಟ್ರು, ಅದೇ ಆ ವಾತದ ಗಡ್ದವನು ನಮ್ ಗಾಂಧಿಗ್ ಬೈದ್ನಂತೆ. ಮಾವ, ನೀವ್ ಹೋಗಿ ಬುದ್ಧಿಗೇಡಿ ಮೇಷ್ಟ್ರಿಗೆ ಸರಿಯಾಗಿ ಹೇಳಿ, ಇಲ್ಲ ನಾನು ಹೋಗಿ ಗಾಚಾರ ಬಿಡಿಸ್ತೀನಿ. ಎಲ್ಲಾರ್ಗು ನನ್ ಮಗನ್ ಹೆಸರ ಮೇಲೆ ಕಣ್ಣು. ಅಲ್ಲ, ಇಟ್ಟು ಬದ್ ದೇವ್ರ ಹೆಸರನ್ನೆಲ್ಲ ಅವ್ರು ಇಟ್ಕೋತಾರಲ್ಲ, ನಾವು ಏನಾರ ಕೇಳಿದೀವ? ನಮ್ ಇಷ್ಟ ನಾವ್ ಏನಾರ ಇಟ್ಕೋತೀವಿ. ನಮ್ ಗಾಂಧೀಜಿನೇ ದೇವ್ರಪ್ಪ. ಏನ್ ಮಾವ? ಗಾಂಧಿ ಏನು ಅಂತ ಅವ್ರಿಗೇನ್ ಗೊತ್ತು? ಎಷ್ಟೋ ಜನಕ್ಕೆ ಗಾಂಧಿ ಏನು ಅಂತ ಅರ್ಥನೇ ಆಗಿಲ್ಲ. ಹಾಗ ಅರ್ಥ ಆಗಿದ್ರೆ ಇನ್ನೂ ಏನೇನೋ ಆಗಿರೋದು. ಅವನೇನೋ ಅಂದ ಮಾತ್ರಕ್ಕೆ ಗಾಂಧೀಜಿಯವರ ಗೌರವ ಕಡಿಮೆ ಆಯ್ತಾ? ಇಲ್ಲಪ್ಪ, ಒಂದೋನು ಯೋಗ್ಯತೆ ಗೊತ್ತಾಯ್ತು ಅಷ್ಟೇ. ನೀನು ಇವನ್ನೆಲ್ಲ ಮೀರಿ ಬೆಳಿಬೇಕು. ಗಾಂಧೀಜಿಯವರು ತಮ್ಮ ಜೀವಮಾನದಲ್ಲಿ ಎಷ್ಟೋ ಅವಮಾನಗಳನ್ನು ಸಹಿಸಿದ್ರು. ಅದಕ್ಕೆ ಅವರು ಮಹಾತ್ಮ ಅಂತ ಅನಿಸ್ಕೊಂಡಿದ್ದು. ಇನ್ನೊಂದಪ್ಪ ಅಣಸುದ ಹೇಳ ಮಗ, ಅವನ್ ಕೊಳ್ಳ್ ಪಟ್ಟಿ ಹಿಡ್ದು ಕೊಯ್ ಅಂದಾಗ ಮಾಡ್ಬಿಡ್ತೀನಿ. ಗಾಂಧಿ ಅಂತ ಹೆಸರಿಟ್ಕೊಂಡವರೆಲ್ಲ ಗಾಂಧಿಗಳಾಗಲ್ಲ. ಯಾವನೇ ಅವನು ನನ್ನ ಮಗನ ಹೆಸರಿಡ್ದ ಅನ್ಸೋನು? ಯಾವನು? ಯಾವನು? ನೀನಾ? ನೀನೇನು? ನೀನಾ? ನೀನೇನು ಸಾಕಿದ್ಯೇನೋ? ನೀನ್ ಸಾಕಿದ್ಯೇನೋ? ನೀನು ಉಣ್ಣೋದಿಲ್ಲ, ಹಚ್ಕೊಂಡಿದ್ದೇನೋ? ನೀನು ಬಿಡಲ್ಲ, ನಾನ್ ಕಳ್ಳ ಅಲ್ಲ. ಇಲ್ಲ, ನಾನ್ ಜಾಮಿಟ್ರಿ ಬಾಕ್ಸ್ ಕದ್ದಿಲ್ಲ. ಅವ ಸುಮ್ಮನೆ ಇರೋವ. ಇಲ್ಲ ಗಾಂಧಿ, ಗಾಂಧಿ ಅಲ್ಲ. ಯಾಕೋ? ಏನಾಯ್ತು? ಮನಸ್ಸು ಗಾಸಿಗೊಂಡದೆ. ಸ್ವಲ್ಪ ತಟ್ಟಿ ಮಲಸು, ನಿದ್ದೆ ಮಾಡ್ತಾವನೆ. ಕಳ್ಳ ಅಲ್ಲ. ಮನಿಕೊಪ್ಪ, ನಿದ್ದೆ ಮಾಡು. ಸತ್ಯಾಗ್ರಹ ಕೂತ್ಬಿಟ್ಟಿದ್ರಲ್ಲ, ನೋಡಿದ್ರ ಸರ್? ಬಹಳ ಒಳ್ಳೆ ಹುಡುಗ ಅಂತ ತಲೆ ಮೇಲೆ ಕೂತ್ಕೊಂಡಿದ್ರಲ್ಲ. ಈ ವಯಸ್ಸಿಗೆ ಈ ತರ ಸ್ಟ್ರೈಕ್ ಕೂತ್ಕೊಳ್ಳೋನು ಮುಂದೆ ಈ ಹುಡುಗರು ದಿಕ್ ತಪ್ಸಲ್ಲ ಅಂತ ಏನ್ ಗ್ಯಾರಂಟಿ? ಏಡಿಯಟ್. ರೀ ನಾರಾಯಣಮೂರ್ತಿ, ಆ ಹುಡುಗನ ಬಗ್ಗೆ ಬಾಯಿಗೆ ಬಂದಾಗ ಬಡಬಡಿಸ್ಬೇಡ್ರಿ. ನನ್ಗನ್ಸುತ್ತೆ ಅವನ್ ತಪ್ಪು ಮಾಡಿರ್ಲಾರ. ವಾಟ್ ಯು ಮೀನ್? ಅಂದ್ರೆ ನಾನ್ ಸುಳ್ಳು ಅಂತ ಅರ್ಥನಾ? ಛೇ, ನಾನು ಆ ರೀತಿ ಹೇಳ್ತಿಲ್ಲ ನಿಮ್ಗೆ. ಏನ್ರಿ ರಂಗಪ್ಪನವ್ರೆ, ಗಾಂಧೀಜಿ ಬ್ರಿಟಿಷ್ ವಿರುದ್ಧ ಸ್ಟ್ರೈಕ್ ಮಾಡಿದ್ರೆ ನಿಮ್ ಮೊಮ್ಮಗ ನಮ್ ವಿರುದ್ಧನೇ ಸ್ಟ್ರೈಕ್ ಮಾಡ್ತಾ ಇದ್ದಾನೆ. ನೀವು ಮನೇಲಿ ಮಕ್ಕಳಿಗೆ ಇದನ್ನೇನ್ರಿ ಹೇಳ್ಕೊಡೋದು? ಹಿಂಗೆಲ್ಲ ಮಾಡು ಅಂತ ನಾನು ಅವನಿಗೇನ್ ಹೇಳಿಲ್ಲ. ಹೆಡ್ ಮಾಸ್ಟ್ರೆ, ಮೊದ್ಲು TC ಕೊಟ್ಟು ಹೊರಗಡೆ ಕಳಿಸ್ರಿ ಇವನ್ನ. ಎಲ್ಲಾರು ಹಾಳಾಗೋಗ್ಲಿ. ಅಯ್ಯೋ, ಹಂಗೇನಾರು ಮಾಡ್ಗಿಡೀರಾ? ಇವನ ಹತ್ರ ಜಾಮಿಟ್ರಿ ಇರ್ಲಿಲ್ವಂತೆ. ಅದಕ್ಕೆ ಕದ್ದವನೇ, ಈಟುದ್ದ ಅವನೇ ಆಗ್ಲೇ ಸ್ಟ್ರೈಕ್ ಮಾಡದ.
ಅಲ್ಲ ಅವನ ಹತ್ರ ಜಾಮಿಟ್ರಿ ಇಲ್ದಿದ್ದಾಗ ನೀನ್ ತಾನೇ ಅವನಿಗೆ ಜಾಮಿಟ್ರಿ ಕೊಡ್ತಿದ್ದೆ. ಅದಂಗಪ್ಪ ಅವ್ನ್ ಕದ್ಬಿಡ್ತಾನೆ. ಸೀಬೆಕಾಯಿ ಕದ್ದ ಅಂತ ಗಾಂಧಿ ಸತ್ಯ ಹೇಳಿಕೆ ಅವನ್ ಮೇಲೆ ಕಳ್ತನದ ಅಪಾದನೆ ಹೊರಿಸ್ಬಿಟ್ಟ. ಅಲ್ಲ ಮೇಷ್ಟ್ರ ವಿರುದ್ಧ ಯಾರಾದ್ರೂ ಸ್ಟ್ರೈಕ್ ಮಾಡ್ತಾರಾ? ಇವನ್ ಭವಿಷ್ಯ ನಾನು ಈಗ್ಲೇ ಹೇಳ್ಬಿಡ್ತೀನಿ. ಇವನು ಮುಂದೆ MLA ಆಗೋದು. ಹೋದವಾಗ ಯಾರು ಸ್ಟ್ರೈಕ್ ಮಾಡ್ತಾರೋ ಅವರೆಲ್ಲ ಮಿನಿಸ್ಟ್ರಿ ಆಗ್ಬಿಟ್ಟವ್ರೆ. ಅಯ್ಯೋ, ಈ ಮುಸುಡಿ ಮಿನ್ಸ್ರಿ ಮುಸುಡಿ ಇದು. ಏನಾಯ್ತು ಏನಾಯ್ತು ನಿನಗೆ? ಏನಪ್ಪ ಆಯ್ತು? ಅಯ್ಯೋ, ಇಂಥ ಉರಿ ಬಿಸಿಲಲ್ಲಿ ಯಾಕೋ ಕೂತಿದ್ಯಾ? ಏನಾಯ್ತು ನಿಂಗೆ? ಅಯ್ಯೋ, ಎಲ್ಲ ನಿಂತವಲ್ಲಿ ನೋಡ್ತಾ ಇದ್ದಾರಲ್ಲ, ಏನಾಯ್ತು? ಏನೋ ಇದು? ತಂದಿಲ್ ಮಗ ಅಂತ ತಲೆ ಮೇಲೆ ಕುಡ್ಸ್ಕೊಂಡಿಯಲ್ಲ, ಎಂತ ಮರ್ವಾದೆ ತಂದ ನೋಡು ಅವ್ರಿಗೆ. ಯಾಕ್ರಪ್ಪ ಹಿಂಗ ಅನ್ಯಾಯದ ಮಾತು ಮಾತಾಡ್ತಾ ಇದ್ದೀರಾ? ನನ್ ಮಗನಿಗೆ ಬಂದ್ ಕಷ್ಟ ನೋಡಿ ನನ್ನ ಹೊಟ್ಟೆ ಉರಿತಾ ಇದೆ. ನೀವೆಲ್ಲ ಸೇರಿ ಮಸ್ಲತ್ ಮಾಡ್ತಾ ಇದ್ದೀರಾ. ನಾವು ಬಡವರು. ನನ್ನ ಮಗ ಚೆನ್ನಾಗಿ ಓದಿ ದೊಡ್ಡ ಮನುಷ್ಯನಾಗ್ಲಿ ಅಂತ ಕನಸು ಕಾಣ್ತಾವ್ನಿ. ಮಗಲ್ಲೇ ಹೊಸ್ಕಾಕ್ಬಿಡಿ ಅಮ್ಮಯ್ಯ ಅಂತೀನಿ. ಸಮಾಧಾನ ಮಾಡ್ಕೋ ತಾಯಿ, ಸಮಾಧಾನ ಮಾಡ್ಕೋ. ನರಿ ಕೂಗು ಗಿರಿ ಮುಗ್ತೈತಾ? ಅಳ್ಬೇಡ ತಾಯಿ, ಅಳ್ಬೇಡ. ಗಾಂಧಿ ಗಾಂಧಿ ಸತ್ಯಾಗ್ರಹ ನಿಲ್ಸಪ್ಪ. ಇದೆಲ್ಲ ಇಲ್ಲಿ ಯಾರಿಗೂ ಅರ್ಥ ಆಗಲ್ಲಪ್ಪ, ಯಾರಿಗೂ ಅರ್ಥ ಆಗಲ್ಲ. ಇಲ್ಲ ತಾತ, ನಾನು ನಿನ್ನಿಂದಲೇ ಈ ಶಕ್ತಿನ ಪಡೆದಿದ್ದು. ನೀನೇ ತಾನೇ ಗಾಂಧೀಜಿಯವ್ರ ಬಗ್ಗೆ ಹೇಳಿ ಹೇಳಿ ನನ್ನ ಮನ್ಸನ್ನ ಗಟ್ಟಿ ಮಾಡಿದ್ದು. ಈಗ ನೀನೇ ಹಿಂಗಂದ್ರೆ ನಾನು ಮಾಡ್ದಿರ ಕಳ್ತನನ ನನ್ನ ಮೇಲೆ ಹೊರ್ಸಿದ್ರೆ ನಾನು ಹೆಂಗ್ ಒಪ್ಕೊಳಕಾಯ್ತದೆ ತಾತ? ಆದ್ರೆ ಇಲ್ಲಿ ಪರಿಸ್ಥಿತಿ ನೋಡು. ಏ ರಂಗಪ್ಪ, ಬಲ್ ಚೆನ್ನಾಗದ ನಿಮ್ ನಾಟಕ. ಮನೆಯಾಗಿದ್ರೆ ನೋಡೋರಿಲ್ಲ ಅಂತ ಸ್ಕೂಲ್ ತಗೋ ಬಂದಿದ್ದೀರಾ? ಅದ್ಯಾಕಪ್ಪ ಹಂಗಂದ್ಯೆ? ಮಾಡ್ದಿರೋ ಕಳ್ತನ ನನ್ ಮಗ ಹೊರಕಾತದ? ಹಂಗಲ್ಲ ಶಾಂತವ್ವ, ಮೇಷ್ಟ್ರು ಹೇಳೋ ಸುಳ್ಳ? ಓ, ಇದು ಕರಡ್ಯಾರು ಸುಳ್ಳ್ಯಾರು ಒಂದು ಗೊತ್ತಾಗಿಲ್ಲ. ಹೋಗತ್ತ ಸ್ವಲ್ಪ ಸ್ವಲ್ಪ ಸುಮ್ಮನಿರ್ತೀರಾ? ಬಾಯಿಗೆ ಬಂದಾಗ ಮಾತಾಡಬೇಡಿ. ನೋಡಪ್ಪ, ಇದೆಲ್ಲ ಸರಿ ಇಲ್ಲ. ಮುಷ್ಕರ ನಿಲ್ಲಿಸ್ಬಿಡು. ಆಗಕ್ಕಿಲ್ಲ ಸರ್, ನಾನ್ ಜಾಮಿಟ್ರಿ ಬಾಕ್ಸ್ ಕದ್ದಿಲ್ಲ. ಲುಕ್ ಇಟ್ ಹಿಮ್, ಅವನ ಆರೋಗ್ಯ ನೋಡ್ರಿ. ಅಂಕಿಲ್ದೆ ಬೆಳ್ತದೆ, ಊರಿಗೆ ಮೀರಿದವನು. ಉಪವಾಸ ಆದ್ರೆ ನಗದು ಬೀಳ್ತಾನೆ. ನೀವ್ಯಾಕೆ ತಲೆ ಕೆಲ್ಸ್ಕತ್ತೀರಾ? ಗಾಂಧಿ ಅಂತವನೇ. ಗಾಂಧಿ ಏನಾದ್ರು ಸತ್ರೆ ಅದಕ್ಕೆ ನೀನೇ ಹೊಣೆಗಾರ. ಇವನ್ ಜೊತೆ ಇದ್ರೆ ನಮ್ಮನ್ನು ಕಳ್ರು ಮಾಡ್ಬಿಡ್ತಾನ ಅಷ್ಟೇ. ಹೌದು, ಇವನ್ ಸವಾಸನೆ ನಮಗ್ ಬೇಡಪ್ಪ. ಹೌದು, ಇವನ್ ಸವಾಸನೆ ನಮಗ್ ಬೇಡ. ಹೌದಪ್ಪ. ಗಾಂಧಿ 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 ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಗಾಂಧಿ ಕಳ್ಳ ಅಲ್ಲ. ಅವನ್ ಕಳ್ಳನ್ ಮಾಡ್ಬೇಕು ಅಂತ ನನ್ ಜಾಮಿಟ್ರಿ ಬಾಕ್ಸ್ ನ ಅವನ್ ಬ್ಯಾಗಲ್ಲಿ ಹಾಕ್ದೆ. ಇದ್ರಲ್ಲಿ ಅವನ್ದೇನು ತಪ್ಪಿಲ್ಲ. ತಪ್ಪೆಲ್ಲ ನಂದೇ ಅಪ್ಪಯ್ಯ. ಯಾವಾಗ್ಲೂ ಹಿಂಗೆ ನೀನು. ಅವನು ಮಾಡಿದ ತಪ್ಪನ ಒಪ್ಕೊಂಡಿದ್ದಾನೆ. ಅವನು ದೊಡ್ಡ ಮನಸ್ಸು. ಗಾಂಧೀಜಿ ಮೆಚ್ತಿದ್ದು ಇದನ್ನೇ. ಗಾಂಧಿ, ನನ್ನ ನಂಬಿಕೆನ ನೀನು ಹುಸಿ ಮಾಡಲಿಲ್ಲಪ್ಪ. ನೀನು ಜಾಣ ಜಾಣ ಗಾಂಧಿ, ನೀನ್ ಜಾಣ ಕಣಪ್ಪ. ಈ ಹುಡುಗ ಈ ಚಿಕ್ಕ ವಯಸ್ಸಿನಾಗ ಹೆಂಗ್ ಸ್ಟ್ರೈಕ್ ಮಾಡ್ತಾನಲ್ಲ, ಮುಂದೆ ಅದೇನಾತನಂತ ನನಗೆ ಈಗಲೂ ಯೋಚನೆ ಆಗ್ಬಿಡೋದು ನೋಡು. ಕೃಷ್ಣಪ್ಪಣ್ಣ, ಈ ನಮ್ಮ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಇಂಥ ದೊಡ್ಡ ಮನ್ಸೆಲ್ಲ ಚಿಕ್ಕ ವಯಸ್ಸಿನಾಗ ಹಿಂಗೆ ಅಂತ ಮಾಡ್ತಿದ್ದಿದ್ದು. ಹಂಗಂತೀಯ? ಇವನು ಹಂಗೆ ಆದನು ಅಂತೀಯ? ಹೇಳಕ್ ಹಾಕಿಲ್ಲ. ಕಂಪ್ಯೂಟರ್ನ ಕಂಡು ಹಿಡಿದಿದ್ದು ಯಾರು? ಯಾರು ಯಾರು? ಎಸ್, ಯಾರು ಯಾರು ಹೇಳ್ತೀರಿ? ಕಮಾನ್. ಯಾರು ಯಾರು? ಯಾರಿಗೂ ಗೊತ್ತಿಲ್ವಾ? ಕಂಪ್ಯೂಟರ್ ಕಂಡು ಹಿಡಿದಿದ್ದು ಯಾರು ಅಂತಾನೆ ಗೊತ್ತಿಲ್ಲ ಅಂದಮೇಲೆ ನಾಲಾಯಕ್ ಅಂತಾನೆ ಅರ್ಥ. ಏ ಗಾಂಧಿ, ನೀನ್ ಹೇಳೋ. ಏಯ್, ಹೇಳೋ ಉತ್ತರ. ಹೇಳೋ ಉತ್ತರನಾ? ಸ್ಟ್ರೈಕ್
ಸ್ಟ್ರೈಕ್ ಮಾಡಕ್ಕಾಗುತ್ತೆ, ಉತ್ತರ ಹೇಳಕ್ಕಾಗಲ್ವಾ? ಹೆಸರು ಗಾಂಧಿ. ಕಿವಿ ಮಾತ್ರ ಗಾಂಧಿ ತರ ಇದ್ರೆ ಆಗ್ಲಿಲ್ಲ. ಏನ್ ಗಾಂಧಿ ಸ್ವಾಮಿ ಅವರು ಮೌನ ವ್ರತ ಮಾಡ್ತಿದ್ದೀರಲ್ಲ, ಅಥವಾ ಮತ್ತೆ ಸತ್ಯಾಗ್ರಹ ಮಾಡೋ ಯೋಚನೆನೋ? ಅದೆಲ್ಲ ನನ್ನ ಹತ್ರ ನಡೆಯಲ್ಲ. ಕತ್ತರಿಸ್ಬಿಡ್ತೀನಿ. ಏನ್ ಮುಖ ನೋಡ್ತೀಯ? ನಾನು ಕಳ್ಳ ಅಲ್ಲ ಅಂತ ಬೋರ್ಡ್ ಹಾಕೊಂಡು ಸ್ಟ್ರೈಕ್ ಮಾಡು ಅಂತ ನಾವು ಹೇಳ್ಕೊಟ್ಟಿದ್ವಾ? ಹೇಳೋ, ಉತ್ತರ ಹೇಳೋ. ಅವ್ವ ಏನ್ಲ ಮಗ? ನಾನು ಕುರಿ ಇಟ್ಕೊಂಡು ಹೊಲ್ತಾಕ್ ಹೋಯ್ತೀನಿ. ಏನು ಕುರಿ ಹಿಡ್ಕೊಂಡು ಹೊಲ್ತಾಕ್ ಹೋಗ್ತೀಯಾ? ಯಾಕೆ ಇಸ್ಕೂಲ್ಗೆ ಹೋಗಕ್ಕಿಲ್ಲ? ನಾನು ಸ್ಕೂಲ್ ಹೋಗಕ್ಕಿಲ್ಲ. ಕುರಿ ಹಿಡ್ಕೊಂಡು ನಾನು ಹೋಯ್ತೀನಿ, ನೀನ್ ಇಸ್ಕೂಲ್ಗೆ ಹೋಗು. ನಾನು ಹೋಗಕ್ಕಿಲ್ಲ ಅಂದ್ರೆ ಹೋಗಕ್ಕಿಲ್ಲ. ಯಾಕ್ಲ ಹೋಗಕ್ಕಿಲ್ಲ? ನಮ್ಮಂತ ಬಡವರು ಓದ್ಬಾರ್ದು. ಓದಕ್ ಹೋಗಿ ಅವಮಾನ ಆಗಕ್ಕಿಂತ ಕುರಿ ಮೇಸದೇ ಮೇಲು. ಬಾಯ್ಲಿ ಮಾವ, ಕೇಳಿದ್ರ ಇವನ್ ಮಾತಾ? ಅಯ್ಯೋ, ಹಾಗೆಲ್ಲ ಹೇಳ್ಬಾರ್ದಪ್ಪ. ಮನುಷ್ಯನಿಗೆ ವಿದ್ಯೆ ಮುಖ್ಯ ಕಣಪ್ಪ. ನೀನು ಓದಿ ವಿದ್ಯಾವಂತ ಅಂದ್ರೆ ತಾನೇ ನಿನಗೆ ಉದ್ಯೋಗ ಸಿಗೋದು. ಆದ್ರೆ ನಾನು ಓದ್ಸಕ್ ನಿಮ್ಗ್ ಕಷ್ಟ ಆಗತ್ತಲ್ವಾ? ಏನ್ಲ ಕಷ್ಟ? ಏನೇ ಕಷ್ಟ ಆಗ್ಲಿ ಕೂಲಿನಲ್ಲಿ ಮಾಡಿ ಓದಿಸ್ತೀನಿ. ಮೊದ್ಲು ಇಸ್ಕೂಲ್ ನಡಿ. ನಿನ್ಗ್ಯಾಕಪ್ಪ ಅದೆಲ್ಲ? ನಿನ್ ಪಾಡಿ ನೀನು ಓದು. ನಾನು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಮೊದ್ಲು ನನ್ನ ಹೆಸರು ಬದಲಾಯಿಸಿ. ನಂಗ್ ಅವಮಾನ ಆದ್ರೂ ಪರವಾಗಿಲ್ಲ, ಆದ್ರೆ ನಂಗ್ ಅವಮಾನ ಮಾಡೋ ನೆಪದಲ್ಲಿ ಗಾಂಧೀಜಿಗೂ ಅವಮಾನ ಮಾಡ್ತಾರೆ. ಅದಕ್ಕೆ ನಂಗೆ ಈ ಹೆಸರು ಬೇಡ. ಮೊದ್ಲು ನನ್ನ ಹೆಸರು ಬದಲಾಯಿಸಿ. ನೋಡಿದ್ರಾ, ನಾನು ಆಗ್ಲೇ ಬಡ್ಕೊಂಡೆ. ಯಾವ್ದಾದ್ರು ದೇವ್ರ ಹೆಸರಿಡಿ, ನಮ್ಮಂತ ಬಡವ್ರಿಗೆ ಯಾಕೆ ದೊಡ್ಡವ್ರ ಹೆಸರು ಅಂತ. ನಿಮ್ ಮಗನ್ಗೆ ಇಡ್ಬೇಕಿತ್ತು ಗಾಂಧಿ ಅಂತ. ನನ್ ಮಗನ್ಗೆ ಯಾಕಿಟ್ರಿ? ನಿಂಗೆಲ್ಲ ಅವಮಾನ ಮಾಡ್ಸಕ್ಕ? ಬಡವರಿಗೆ ಅವಮಾನ ಮಾಮೂಲು ಕಣವ. ಇವನು ಅದನ್ನೆಲ್ಲ ಮೀರಿ ನಿಲ್ಬೇಕು. ನೋಡ್ ಮಗನೆ, ಅದೆಲ್ಲ ಆಮೇಕಿಂದ ನೋಡಣ. ಈಗ ಸ್ಕೂಲ್ ನಡಿ. ಇನ್ನೊಂದಪ್ಪ ಯಾವನ ಅದು ನಿನ್ಗೆ ಅವಮಾನ ಮಾಡಿದ್ರೆ ಮುಖ ಮೂತಿ ನೋಡ್ದು ಹೊಡ್ದಾಕ್ಬಿಡ್ತೀನಿ. ಈಗ ಸ್ಕೂಲ್ ಗೊತ್ತಾಗ್ತದೆ, ನಡಿ ಮಗನೆ. ಹೌದು ಮಗ, ಸ್ಕೂಲ್ ಗೊತ್ತಾಗುತ್ತೆ. ಹೋಗು. ಗಾಂಧಿ ಗಾಂಧಿ ನಮ್ಮ ಹತ್ರ ಮಾತಾಡಲ್ವಂತೆ. ನಮ್ಮ ಅಪ್ಪನು ಹೇಳ್ದ, ಗಾಂಧಿ ಮಾಡಿದ್ರೆ ಸ್ಟ್ರೈಕ್ ಮಾಡೋದ್ ಕಲ್ಸ್ಕೊಟ್ಬಿಡ್ತಾನೆ ಅಂತವ. ಈಗ ನಿಮ್ಮ ಅಪ್ಪ ನನ್ ಜೊತೆ ಮಾತಾಡೋದ್ ನೋಡಿದ್ರೆ? ನೋಡ್ಲಿ ಬಿಡು, ಏನ್ ಮಾಡ್ತಾರೆ? ಹೊಡೆದ್ರೆ ಬೈದ್ರೆ? ಆಮೇಲೆ ಮನೆಯಲ್ಲ ಸ್ಟ್ರೈಕ್ ಮಾಡ್ಬಿಡ್ತೀನಿ ಅಷ್ಟೇಯ. ಗಾಂಧಿ, ನಮ್ಮ ಹತ್ರ ಮಾತಾಡೋದ್ ನಿಲ್ಸ್ಬೇಡ ಕಣೋ. ಆಮೇಲೆ ನಿನ್ ಮೇಲೆ ಸ್ಟ್ರೈಕ್ ಮಾಡ್ಬಿಡ್ತೀವಿ ಅಷ್ಟೇಯ, ಅಲ್ವೇನ್ರ? ಮರ್ಕೋತಿ ಆಟ ಆಡೋಣ? ಆಡವ. ಪುಸ್ತಕನ ಬ್ಯಾಗಲ್ಲಿ ಇಡ್ತೀನಿ. ನಾನ್ ಮೊದ್ಲು ಹೋಗ್ತೀನಿ. ಸರಿಲ್ಲ, ನಾನು ಹತ್ತೀನಿ. ಹತ್ತು ಬೇಗ. ಗಾಂಧಿ, ಗಾಂಧಿ, ನಿನಗೇನ್ ತಂದಿದ್ದೇನೆ ನೋಡು. ಜಾಮೆಟ್ರಿ ಬಾಕ್ಸು ತೆಗೆದು ನೋಡು. ಇದು ನಿಂತಾವು ಇಲ್ಲಿದ್ದಕ್ಕೆ ತಾನೇ ಸುಮ್ನೆ ಕಳ್ಳ ಅಂತ ನಿನ್ ಮೇಲೆ ಆರೋಪ ಹೊರಿಸಿದ್ದು. ಇನ್ಮ್ಯಾಕಿಂದ ನಿನ್ನ ಯಾರು ಕಳ್ಳ ಅನ್ನಂಗಿಲ್ಲ. ಹೌದು ಹೌದು, ಚೆನ್ನಾಗಿದೆ ತಾನೇ? ಓದ್ಕೋ ಓದ್ಕೋ ಓದ್ಕೋ. ಅಮ್ಮ, ಹಾಳಾದ ಬಸ್ ಹಿಡಿದು ಬರ್ಬೇಕಾದ್ರೆ ಸಾಕಾಗಿ ಹೋಯ್ತು. ಶಾಂತವ, ಅಡುಗೆ ಆಗೈತೇನವ? ಆಗೈತೆ, ಕೂತ್ಕೊಳ್ಳಿ ಮಾವ. ರಂಗಜ್ಜ, ಓ ರಂಗಜ್ಜ,
ಯಾರು ಲಕ್ಷ್ಮೀಪತಿನಾ? ಹ್ಞೂ ನಾನೇ. ಬಾಬಾ ರೌಷ್ಟಿ ಅಂಗಿ ಹೊಲ್ ಕೊಡ್ತೀಯಾ? ಈ ಅಂಗಿನ ಈಗ ಆಗಕ್ಕಿಲ್ಲ ಬಿಡಪ್ಪ. ಸಿದ್ದಣ್ಣನ ಕುಂಟೆ ಸರಿ ಮಾಡಿಕೊಡ್ಬೇಕು. ವಾತಾವರಣ ಹೇಳಿ ಹೋಗವನೇ. ನೆಂಟ್ರು ಮನೆಗೆ ಹೋಗ್ಬೇಕಪ್ಪ. ನೀನ್ ನೆಂಟ್ರ ಮನೆಗೆ ಹೋಗ್ಬೇಕು ಅಂತ ನಾನ್ ಬಯಸ್ಕೊಳ್ಳ ಅವನ ಹತ್ರ. ಸಿದ್ದಣ್ಣಂದ್ ಇದ್ದಿದ್ದೆ, ನೆಂಟ್ರು ಮನೆಗೆ ಹಿಂಗ್ ಹೋಗಕ್ಕಾಯ್ತದ? ಆಯ್ತು ಬಿಡಪ್ಪ, ನಿಂದ ಯಾವಾಗಲೂ ಇದ್ದದ್ದೇ. ಉಡ ಹಿಡ್ದಂಗೆ ಹಿಡಿದು ಬಿಡ್ತೀಯ. ಹಿಂಗ ಅನ್ಕೊಟ್ಬಿಟ್ಟು ಆಯ್ತಪ್ಪ. ಇದು ರವಷ್ಟ. ಲಕ್ಷ್ಮೀಪತಿ ಅಜ್ಜ ದಾರನಾರು ಪೋಣಿಸ್ಕೊಡು. ಯಾಕೋ ಸೂಜಿ ಕಾಣವಲ್ದು. ಯಾಕೆ? ನಿಂಗೆ ಸೂಜಿ ಒಂದ್ ಕಾಣ್ತದೆ, ನಂಗ್ ನೀನು ಎರಡೆರಡು ಕಾಣ್ತೀಯ. ಓಹೋ ಹಂಗ. ಗಾಂಧಿ ಶಾಂತವಾ, ಏನ್ ಮಾವ? ಗಾಂಧಿನ ಕಳ್ಸ್ಕೊಡು, ದಾರ ಪೋಣಿಸ್ಕೊಡ್ಲಿ. ಬೇಡ ಬೇಡ, ಅವನು ನನ್ನ ನಿಂಡಿರ್ತಾವ ಕುಡ್ದವನು ಅಂತ ಹೇಳ್ಬಿಡ್ತಾನ. ಸರಿ, ಹೊಸಿ ಕಾಪಿನಾರ ಮಾಡವಾ, ಲಕ್ಷ್ಮೀಪತಿ ಬಂದವನೇ. ಬೇಡ, ಯಾಕೆ? ನಂದಾಗ್ಲೇ ಆಯ್ತು. ಓಹೋ ಸರಿ, ದೂರ ನಿಂತ್ಕೋ. ಗಾಂಧಿ ಹೇಳ ಮ್ಯಾಕೆ ತಾತ ಕರೀತಾವ್ರೆ. ಗಾಂಧಿ ಹೇಳ. ಮೈಲ ಬಿಸಿ. ಮಾವ, ಗಾಂಧಿ ಜ್ವರ ಬಂದೈತೆ, ಮೈ ಸುಡ್ತಾವೆ. ಮೈ ಸುಡ್ತತೆ? ಬಂದೇ ಇರಪ್ಪ. ಏನಾಯ್ತು? ಅಯ್ಯೋ, ವಿಪರೀತ ಮೈ ಸುಡ್ತಾ ಇದೆ. ನಡೆಯುವ, ಆಸ್ಪತ್ರೆಗೆ ಹೋಗವ. ಹೇಳು ಮಗ, ಹೇಳು ಮಗ. ಗಾಂಧಿ ತಡಿ ಮಗ, ನಿನ್ನ ಹತ್ರ ನಡೆಯಕ್ಕೆ ಆಗಕ್ಕಿಲ್ಲ. ನಂಗೆ ಹೆಗಲ ಮೇಲೆ ಹಾಕತ್ತೀನಿ. ಇಲ್ಲ ತಾತ, ನನ್ನ ನಿನ್ನ ಹತ್ರ ನಡೆಯಕ್ಕೆ ಆಗಕ್ಕಿಲ್ಲ. ಎತ್ಕೋತೀನಿ ಬಾ. ಬುಡಿ ಮಾವ, ನಾನ್ ಎತ್ಕೋತೀನಿ. ಅಯ್ಯೋ ಸುಮ್ನಿರಮ್ಮ ನೀನು, ನಾ ಎತ್ಕೋತೀನಿ. ಅಯ್ಯೋ, ನಿಮ್ ಕೈಗೆ ಆಗಕ್ಕಿಲ್ಲ, ಸುಮ್ಕಿರಿ, ನಾನು ಎತ್ಕೋತೀನಿ. ಯಾಕೆ ಸಂತವ, ಹುಡ್ಗ ಹುಷಾರಿಲ್ವೇ? ಹ್ಞೂ ಕಣಕ್ಕ, ಜ್ವರ ಜಾಸ್ತಿ ಆಗ್ಬಿಟ್ಟೈತೆ. ಏನ್ ಹಾಕಿಲ್ಲ, ಸುಮ್ನಿರವ. ಡಾಕ್ಟರ್ ಎಲ್ಲ ನೋಡ್ಕೊತಾರೆ. ನಾನು ಎತ್ಕೋತೀನಿ, ಕೊಡಿ. ನೀನೇನ್ ಎತ್ಕೋತೀಯ? ಸುಮ್ ನಡಿ. ಮೆತ್ಗೆ ಮೆತ್ಗೆ ಮಾವ. ತಗೋ, ಮಾತ್ರ ತಗೋ ಹೋಗು. ಆಯ್ತು ಬುದ್ಧಿ. ನಮಸ್ಕಾರ ಡಾಕ್ಟ್ರೇ. ಏನಾಗಿದೆ? ಜ್ವರ ಬರ್ತಾ ಇದೆ. ಕೂರ್ಸಿ. ಏನಪ್ಪ ನಿನ್ ಹೆಸರು? ನಾನು ಗಾಂಧಿ ಸಾ. ಗಾಂಧಿ? ಈ ಹೆಸರು ಎಲ್ಲೋ ಕೇಳಿದಾಗಿದೆಯಲ್ಲ. ಯಾವ ಯಜಮಾನ್ರೆ? ಮೆಣಸಿನಹಳ್ಳಿ ಬುದ್ಧಿ. ಮೆಣಸಿಗನಹಳ್ಳಿ? ಹಾ, ಮೆಣಸಿಗನಹಳ್ಳಿ, ಕ್ರಿಕೆಟ್, ಗಾಂಧಿ. ಓಹೋ, ನನ್ನ ಕಾರ್ಗೆ ಕ್ರಿಕೆಟ್ ಬಾಲ್ ಹೊಡೆದವ್ ನೀನೇ ತಾನೆ? ಓಹೋ, ರೋಸಿ ಕರಿಯಪ್ಪ. ಶಿವಣ್ಣ ಡಾಕ್ಟ್ರೇ ಕರೆದ್ರ? ಓ ಕರ್ದೆ. ಇವನ್ ಹೆಸರೇನು ಗೊತ್ತೇ? ಗಾಂಧಿ. ಮೆಣಸಿಗನಹಳ್ಳಿಲೂ ಗಾಂಧಿ ಹುಟ್ಟುಬಿಟ್ಟಿದ್ದಾನೆ ಅಲ್ವೇ? ಅಯ್ಯೋ ಡಾಕ್ಟ್ರೆ, ಆ ಫೋಟೋದಲ್ಲಿರೋರಲ್ಲ ಗಾಂಧಿ, ಅವರು ಒರಿಜಿನಲ್ಲು, ಇವರು ಡೂಪ್ಲಿಕೇಟು. ಡಾಕ್ಟ್ರೇ, ಗಾಂಧಿಗೆ ಜ್ವರ ಬರುತ್ತಾ? ಆ ಗಾಂಧಿಗ್ ಬಂದಿತ್ತೋ ಇಲ್ವೋ ಗೊತ್ತಿಲ್ಲ, ಈ ಗಾಂಧಿಗಂತೂ ಬಂದಿದೆ. ಪಾಪ, ಜ್ವರ 104 ಡಿಗ್ರಿ ಮೇಲಿದೆ. ಯಜಮಾನ್ರೆ, ನೀವು ಸ್ವಾತಂತ್ರ್ಯ ಹೋರಾಟಗಾರರ? ಹೌದು. ಓಹೋ, ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ ಬಿಡ್ರಿ. ನಾನು ಅನ್ಕೊಂಡೆ ಹೋರಾಟಗಾರರಿಗೂ ಕಾಲೇ ಬರುತ್ತೆ ಸಾ? ಹೋರಾಟಗಾರರು ಮೊಮ್ಮಗನ್ಗಲ್ವೇನೋ ಕಾಯಿಲೆ ಬಂದಿರೋದು. ಗಾಂಧಿ ಕಾಯಿಲೆ ಬಂದ್ರೆ ಇಡೀ ದೇಶಕ್ಕೆ ಕಾಯಿಲೆ ಬಂದಂಗೆ ಅಲ್ವೇ? ಡಾಕ್ಟ್ರೆ, ನನ್ನೊಬ್ಳನ್ ಬಿಟ್ಟು. ಯಜಮಾನ್ರೆ, ಇವನ ಗಾಂಧಿ ಅಂತ ಯಾಕೆ ಹೆಸರಿಟ್ರಿ? ಈಗ ಅನಿಸ್ತಾ ಇದೆ ಇಡಬಾರ್ದಾಗಿತ್ತು ಅಂತ. ಇಟ್ಟಾಗಿದೆಯಲ್ಲ, ಇದ್ಕೊಂಡು ಹೋಗ್ಲಿ ಬಿಡಿ, ಅದಕ್ಕೇನಂತೆ. ಎಲ್ಲ ಬಾರಪ್ಪ ಇಲ್ಲೇ, ಬಾರಪ್ಪ ಇಲ್ಲೇ. ತಾತ, ಏನಪ್ಪ? ನಂಗೆ ಔಷಧಿ ಬೇಡ, ಮನೆಗೆ ಹೋಗವ ನಡಿ. ನಾನ್ ಸತ್ತರೆ ಸಾಯ್ತೀನಿ. ಹಂಗ ಅನ್ಬ್ಯಾಡ್ದು ಮಗನೇ, ಬಿಡ್ತು ಅನ್ನು. ರೋಸಿ,
ಗಾಂಧಿ ಮನೆಗೆ ಹೋದ್ರೆ ರೋಗ ಹೇಗೆ ವಾಸಿ ಆಗುತ್ತೆ? ಅಯ್ಯೋ ಪಾಪ ಡಾಕ್ಟ್ರೆ, ಗಾಂಧಿಗೆ ಜ್ವರ ವಾಸಿ ಆಗೋದ್ ಬೇಡ ಅನ್ಸುತ್ತೆ. ಓ ನೀವೆಲ್ಲ ಮನುಷ್ಯರ. ನಮ್ಮ ಬಡತನ, ನಮ್ಮ ದುಃಖ ಎಲ್ಲೋ ನಗೆಪಾಟ್ಲಾದ್ವಿ. ನನ್ನ ಮೊಮ್ಮಗನ ಜೀವ, ಮಹಾತ್ಮರ ಜೀವನ ಎರಡೂ ನಿಮ್ ಪಾಲಿ ನಗೆಪಾಟ್ಲೆ. ತಾತ ನಡಿ ಊರ್ಗೋಗವ. ಆ ಮಹಾತ್ಮನ್ ಹೆಸರಿಗೆ ಅವಮಾನ ಆಗಿದ್ದ ಜಾಗದಲ್ಲಿ ನಾವಿರೋದ್ ಬೇಡ. ಅವ್ವ, ನಾನ್ ಸತ್ರೆ ನಮ್ ಹೊಲ್ದಾಗೆ ಹಲ್ಸನ್ ಮರ ಆಯ್ತಲ್ಲ, ಅಲ್ಲಿ ಊತ ಸಾಯ್ಬೇಕಾದ ನೀನಲ್ಲಪ್ಪ, ನಿನ್ನ ಈ ಸ್ಥಿತಿಗೆ ತಂದವರು ಅವ್ರು ಸೊಲ್ಲಡ್ಗ. ಎಲ್ಲಿ ಅಂತಃಕರಣ, ಪ್ರೀತಿ, ವಿಶ್ವಾಸ ಇರ್ಬೇಕು, ಅಲ್ಲಿ ಪಿಶಾಚಿತನ ತಾಂಡು ಮಾಡ್ತಾ ಇದೆ. ನೀವು ಜೀವ ಉಳಿಸ್ತೀರೇನ್ರಿ? ಯಜಮಾನ್ರೆ, ಸಿಟ್ಟಾಕ್ ಆಗ್ತೀರಿ? ತಮಾಷೆಗೆ ಮಾತಾಡ್ದೆ ಅಷ್ಟೇನೆ. ರೋಸಿ, ಈ ಹುಡುಗನ್ ಕರ್ಕೊಂಡು ಹೋಗಿ ಮೊದಲು ಟ್ರಿಪ್ ಸಾಕಮ್ಮ, ಬೇಗ. ಎಲ್ಲ ಸರಿ ಹೋಯ್ತದ ಮಗನೇ. ಶಾಂತವ್ವ, ನೀನೇ ಹೇಗೆ ಧೈರ್ಯ ಕಳ್ಕೊಂಡ್ರಿ ಹಾಗೆ ಹುಷಾರಾಗ್ತಾನ್ ಬಿಡು. ರಂಗಪ್ಪನವ್ರೆ ನಮಸ್ಕಾರ. ಏನಪ್ಪ? ನಮಸ್ತೆ. ಇರ್ಲಿ ಇರ್ಲಿ. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಕಂಪ್ಯೂಟರ್ ಮೇಸ್ಟ್ರು ಚೆನ್ನಾಗಿದಾರ ಸಾ? ಅಯ್ಯೋ, ನಿನ್ನ ಈ ಸ್ಥಿತಿಗೆ ತಂದವ್ರನ್ನ ಈ ಹೊತ್ತಲ್ಲಿ ಯಾಕಪ್ಪ ಜ್ಞಾಪಿಸ್ಕೋತೀಯ? ಅಂತವ್ರು ಇನ್ನು ಭೂಮಿ ಮೇಲಿದ್ದಾರಲ್ಲ ಮೇಷ್ಟ್ರೆ, ಮರೆಯೋಕ್ಕಾಗತ್ತಾ? ಬಿಡಿ ಅಮ್ಮ, ಈಗ ಅವ್ರ ಸುದ್ದಿ ಯಾತಕ್ ಬೇಕು? ಮೊದಲು ಇವನ ಆರೋಗ್ಯ ಮುಖ್ಯ. ನೋಡು, ನೀನ್ ಬೇಗ ಹುಷಾರಾಗಿ ಶಾಲೆಗೆ ಬಂದ್ಬಿಡು. ನಾನು ಈ ಸ್ಕೂಲಿಗೆ ಬರಲ್ಲ ಸರ್. ನಮ್ಮಂತವ್ರು ಓದಿ ಏನಾಗ್ಬೇಕು? ಯಾಕಪ್ಪ ಹಾಗೆ ಹೇಳ್ತೀಯ? ನೀನ್ ಎಲ್ರಿಗಿಂತ ತುಂಬಾ ಒಳ್ಳೆ ವಿದ್ಯಾರ್ಥಿ. ನೀ ಚೆನ್ನಾಗಿ ಓದ್ಬೇಕು, ದೊಡ್ಡ ಮನುಷ್ಯ ಆಗ್ಬೇಕು, ನಿನ್ನಿಂದ ಸಮಾಜಕ್ಕೆ ಒಳ್ಳೇದಾಗ್ಬೇಕು. ಹಾಗೆಲ್ಲ ಹೇಳ್ಬೇಡ ಗಾಂಧಿ. ಗಾಂಧಿ ನನ್ನ ಕರಿಬೇಡಿ ಸ. ನಾನ್ ಗಾಂಧಿ ಅಲ್ಲ. ನಾನ್ ನನ್ನ ಹೆಸರನ್ನ ಬದಲಾಯಿಸ್ಕೊತೀನಿ. ನೋಡು, ನೀನು ಏನೇನೋ ಮಾತಾಡ್ಬೇಡ. ನೋಡಿ, ಹುಡುಗ ಜ್ವರದ ತಾಪದಲ್ಲಿ ಏನೇನೋ ಮಾತಾಡ್ತಾ ಇದ್ದಾನೆ. ಅವ್ನ್ ಸ್ವಲ್ಪ ನೋಡ್ಕೊಳ್ಳಿ. ಆಯ್ತು, ಏನು ಚಿಂತೆ ಮಾಡೋದು ಬೇಡ, ಎಲ್ಲ ಸರಿ ಹೋಗುತ್ತೆ. ಅಮ್ಮ, ಇದು ಇಟ್ಕೊಳ್ಳಿ. ಅಯ್ಯೋ ಬ್ಯಾಡಿ. ಇದೆಲ್ಲ ಯಾಕೆ ಮೇಷ್ಟ್ರೆ? ಇಲ್ಲ, ಏನಕ್ಕಾದ್ರೂ ಉಪಯೋಗ ಬರುತ್ತೆ, ಇಟ್ಕೊಳ್ಳಿ. ಔಷಧಿ, ಮಾತ್ರೆ, ಡಾಕ್ಟ್ರು ಏನೇನೋ ಖರ್ಚಿರುತ್ತೆ, ಇಟ್ಕೊಳ್ಳಿ. ನೀನು ವಿಶ್ರಾಂತಿ ತಗೊಳಪ್ಪ, ನಾವು ಮತ್ತೆ ಸಿಗ್ತೀವಿ. ಬರ್ತೀವಿ ಗಾಂಧಿ. ರೇ ನಾರಾಯಣಮೂರ್ತಿ, ಪಾಪ ಹುಡುಗ ಹಾಸ್ಪಿಟ್ಲಲ್ಲಿ ಇದ್ದಾನೆ,
ಹೋಗಿ ನೋಡ್ಕೊಂಬನ್ರಿ. ನಾನು ಯಾಕೆ ಸರ್ ಹೋಗ್ಬೇಕು? ಅವನೇನ್ ರಾಷ್ಟ್ರಪತಿನಾ ಅಥವಾ ರಾಷ್ಟ್ರಪಿತಾನಾ? ಅವನೇನು ಆಗ್ಬೇಕಾಗಿಲ್ಲ ರೀ. ಅದೊಂದು ಮುಗ್ಧ ಜೀವ. ಅವನಿಗೆ ನೀವು ಅವಮಾನ ಮಾಡಿದ್ದೀರಾ, ಹೆಸರಿನ ಬಗ್ಗೆ ಕೀಳರ್ಮೆ ಮೂಡಿಸಿದ್ದೀರಾ. ಅದಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತಾ ಇರೋದು. ವಾಟ್ ಯು ಮೀನ್? ಟೀಚರ್ ಆಗಿ ನಾನು ಅವನ್ನ ತಿದ್ದಕ್ಕೆ ಹೋಗಿದ್ದೆ ತಪ್ಪಾ? ತಿದ್ದೋದು ತಪ್ಪಲ್ಲ ರೀ. ನೀವು ಅವನ ಹೆಸರನ್ನ ಹೀಯಾಳಿಸಿ ಘಾಸಿಗೊಳಿಸಿದಿರ ಅವನ ಮನಸ್ಸನ್ನ. ತಿದ್ದೋದು ಪ್ರೀತಿಯಿಂದ ಆಗಬೇಕು, ದಬ್ಬಾಳಿಕೆಯಿಂದ ಅಲ್ಲ, ಜಬರ್ದಸ್ತಿಯಿಂದ ಅಲ್ಲ. ಸರ್, ನೀವು ನನಗೆ ಟೀಚ್ ಮಾಡಕ್ ಬರಬೇಡಿ. ಏನೀಗ ಅವನು ಗಾಂಧಿನ ಹೆಸರನ್ನ ಬದಲಾಯಿಸ್ಕೊಳ್ಳಿ ಬಿಡಿ. ನಾನು ನನ್ನ ಹೆಸರನ್ನ ಚೇಂಜ್ ಮಾಡ್ಕೊಂಡಿಲ್ವಾ? ಆಂಜನೇಯ ವರಪ್ರಸಾದದಿಂದ ಹುಟ್ಟಿದ ನನ್ನ ಹೆಸರು ಮಂಗೇಶ ಅಂತಿತ್ತು. ಕಂಪ್ಯೂಟರ್ ಕಲ್ತೆ, ಆಗ ನಾರಾಯಣ ಮೂರ್ತಿ ಅನ್ನೋ ಹೆಸರು ಚಾಲ್ತಿಲಿತ್ತು. ಐ ಚೇಂಜ್ಡ್ ಮೈ ನೇಮ್, ದಟ್ಸ್ ಆಲ್. ಕೇವಲ ಹೆಸರು ಬದಲಾಯಿಸ್ಕೊಳ್ಳೋದ್ರಿಂದ ಏನು ಆಗೋದಿಲ್ಲ ನಾರಾಯಣ ಮೂರ್ತಿ. ಅದನ್ನೇ ಸರ್ ನಾನು ಹೇಳಿದ್ದು. ಅವನು ಗಾಂಧಿ ಅನ್ನೋ ಹೆಸರನ್ನ ಬದಲಾಯಿಸ್ಕೊಳ್ಳೋದ್ರಿಂದಲೂ ಏನೂ ಆಗೋದಿಲ್ಲ. ರೀ, ಯಾಕ್ರಿ ಅಷ್ಟು ಹೊರಟಾಗಿ ಮಾತಾಡ್ತೀರಾ? ಪಾಪ ಆ ಹುಡುಗ ಹಾಸ್ಪಿಟ್ಲಲ್ಲಿ ಇದ್ರು. ಕಂಪ್ಯೂಟರ್ ಆಗಿದೆ ಸರ್, ಕಂಪ್ಯೂಟರ್ ಮೇಸ್ಟ್ ಆಗಿದ್ದಾರೆ ಸರ್ ಅಂತ ಕೇಳ್ತು. ಆ ಮಗುವಿನ ಬಗ್ಗೆ ಒಂದ್ ಸ್ವಲ್ಪನೂ ಕರುಣೆ ಇಲ್ವಲ್ರಿ ನಿಮ್ಗೆ? ಶಿಟ್, ಬುಲ್ಶಿಟ್, ದೀಸ್ ಆರ್ ಆಲ್ ಪುವರ್ ಸೆಂಟಿಮೆಂಟಲ್ ನಾನ್ಸೆನ್ಸ್. ಅದಕ್ಕೆ ರೀ ನಿಮ್ಮನ್ನ ಅರ್ಬೆಂಗ್ಳು ಅನ್ನೋದು. ಅತ್ಲಾಗ ಅಕ್ಕಿನೂ ಅಲ್ಲ, ಇತ್ಲಾಗ ಅನ್ನವೂ ಅಲ್ಲ. ಅತ್ಲ ಕಡೆ ಚೀಲಕ್ಕೂ ತುಂಬಕ್ಕಾಗಲ್ಲ, ಇತ್ಲ ಕಡೆ ಪಾತ್ರೆಯಲ್ಲಿ ಇಟ್ಕೊಳಕ್ಕಾಗಲ್ಲ. ಸರ್, ದಿಸ್ ಇಸ್ ಟೂ ಮಚ್. ಐ ಕಾಂಟ್ ಟಾಲರೇಟ್. ನನಗೆ ಕೋಪ ಬಂದ್ರೆ ತಡ್ಕೊಳಕ್ಕಾಗಲ್ಲ. ಏನ್ ಮಾಡ್ತೀರಾ? ಏನ್ರಿ ಮಾಡ್ತೀರಾ? ಕೋಪ ಬರ್ಬೇಕಾಗಿದ್ದು ನನಗೆ. ನೀವು ಮಾಡಿದ್ದನ್ನೆಲ್ಲ ತಡ್ಕೊಂಡು ಸುಮ್ಮನಿದ್ದು ತಪ್ಪು ಮಾಡಿದೆ. ನೀವು ಗಾಂಧಿ ಹೆಸರಿಗೆ ಮಾಡಿರೋ ಅವಮಾನಕ್ಕೆ ನಿಮ್ಮನ್ನ ಜೈಲಿಗೆ ಕಳಿಸ್ಬೋದಾಗಿತ್ತು. ಏನ್ ಸರ್ ಹೆದರ್ಸ್ತಾರಲ್ಲ? ಹೆದರ್ಸ್ತಾ ಇಲ್ಲ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವು ಗುರುಗಳ ಸ್ಥಾನದಲ್ಲಿದ್ದೀವಿ. ಮಕ್ಕಳ ಜೊತೆಲಿ ಮಕ್ಕಳಾಗಿ ಬೆರೆತು ಅವರನ್ನ ಅರ್ಥ ಮಾಡ್ಕೊಂಡು ಬದುಕಿದ್ರೆ ಮಾತ್ರ ನಾವು ಮೇಷ್ಟ್ರಾಗೋದು. ಪಾಠ ಹೇಳೋ ಗುರುಗಳಾದ ನಾವೇ ಯೋಗ್ಯರು ಅನ್ಸ್ಕೊಳ್ದೆ ಇದ್ರೆ ಸಮಾಜ ಇನ್ಯಾರಿಂದ ಒಳ್ಳೇದನ್ನು ಬಯಸಕ್ಕಾಗತ್ತೆ? ಮಾತಾಡ್ರಿ ನಾರಾಯಣ ಮೂರ್ತಿಗಳೇ. ಇಂಗ್ಲಿಷಲ್ಲಿ ಟಸ್ಸು ಪುಸ್ಸು ಅಂತಿರಲ್ಲ, ಮಾತಾಡಿ. ನಮ್ಮಂತವ್ರು ನಂಬ್ಕೊಂಡು ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ತಗೊಳ್ಳೋ ಸಂಬಳಕ್ಕೆ, ತಿನ್ನೋ ಅನ್ನಕ್ಕೆ ಯೋಗ್ಯವಾದ ಕೆಲಸ ಮಾಡಬೇಕು. ಇದು ನಿಮಗೆ ಕೊನೆ ಅವಕಾಶ. ಒಬ್ರೇ ಕೂತ್ಕೊಂಡು ಒಂದು 5 ನಿಮಿಷ ಯೋಚನೆ ಮಾಡಿ. ನಮಸ್ಕಾರ. ನಮಸ್ಕಾರ. ಏನಪ್ಪಾ ಗಾಂಧಿ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಸರ್. ರಂಗಪ್ಪನವ್ರೆ, ತಪ್ಪು ತಿಳಿಬೇಡಿ. ನಿಮ್ ಬಗ್ಗೆ ನನಗೆ ಗೌರವ ಇದೆ. ನಾನೊಬ್ಬ ವಿದ್ಯಾವಂತನಾಗಿ ಗಾಂಧೀಜಿಯವರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ರೋಗಿಗಳ ಆತಂಕ ಕಡಿಮೆ ಆಗಿ ಇಲ್ಲಿನ ವಾತಾವರಣ ಚೆನ್ನಾಗಿರ್ಲಿ ಅಂತ ನಾವು ಹೀಗೆಲ್ಲ ಮಾತಾಡ್ತಾ ಇರ್ತೀವಿ ಅಷ್ಟೇ. ಹೋಲಿ ಬಿಡಿ ಡಾಕ್ಟ್ರೇ, ನನ್ನ ಮೊಮ್ಮಗನ ಉಳಿಸ್ಕೊಟ್ರಿ. ನಿಮ್ಮ ಉಪಕಾರನ ಈ ಜನ್ಮದಲ್ಲಿ ನಾನು ಮರೆಯಲ್ಲ. ನಾವಿನ್ ಬರ್ತೀವಿ. ಆಯ್ತು ಯಜಮಾನ್ರೆ, ಆಯ್ತು. ಆ ಗಾಂಧಿ, ಚೆನ್ನಾಗಿ ಓದ್ಬೇಕಪ್ಪ, ನೀನು ಬುದ್ಧಿವಂತನಾಗ್ಬೇಕು. ಏನವಾ ಸುಧಾರಿಸ್ಕೊಂಡ ಮಗ? ಹೂ ಕಣವ, ಸುಧಾರಿಸಿದಾನೆ. ಹೆಂಗವನ್ ರಂಗಜ್ಜ ಈಗ? ಚೆನ್ನಾಗಿದ್ದಾನೆ. ಹುಷಾರಾದ್ನ ಮಗ? ಹಾ, ಹುಷಾರಾಗ ಅವನೇ ಕಣವ. ಹೆಂಗ ಒಳ್ಳೇದಾಯ್ತು ಬಿಡವ. ಇಲ್ಲ, ಎಷ್ಟು ಕೆಲಸ ಐತೆ. ಹೊಲ್ತಾವ್ ಕುರಿ ಹಿಡ್ಕೊಂಡು ಹೋಗ್ಬೇಕು. ಏನ್ ಮಾಡೋದೀಗ? ಆಸ್ಪತ್ರೆಯಿಂದ ಚೆನ್ನಾಗಿದ್ದಾನೆ. ಅಂತೂ ನಿನ್ ಮಗನಿಗೆ ಅದೃಷ್ಟದ ಹೆಸರಿಡಬೇಕು ಅಂತಿದ್ಯಾ? ಅಂದಾಗೆ ನಿಮ್ಮ ಮನೆದೇವ್ರ ಹೆಸರೇನಮ್ಮ? ಹೇ, ಮುಡುಕ್ತಾರೆ ಮಾದೇವ ಅಲೂರ. ತಾತ, ತೀತಿ, ತೂ ತಿಮ್ಮಯ್ಯ, ತಾತಯ್ಯ, ತಂಗ್ಯಪ್ಪ ಅಂತ ಹೆಸರೆಲ್ಲ ಬೇಡ ಬುದ್ಧಿ.
ಅಕ್ಷರ ಬುಡ್ಡಿಗ್ ಚೆನ್ನಾಗ್ ಹತ್ಬೇಕು ಅಂತ ಹೆಸರು ಹೇಳಿ ಬುದ್ಧಿ. ಓ ಹಾ, ವಿದ್ಯಾಸಾಗರ್ ಅಂತ ಹೆಸರಿಡಮ್ಮ. ದೊಡ್ಡ ವಿದ್ಯಾವಂತನಾಗ್ತಾನೆ. ವಿದ್ಯಾಸಾಗರ ವಿದ್ಯಾಸಾಗರು ಕೇಳಕ್ಕೆ ಬೋ ಚೆನ್ನಾಗೈತೆ ಬುದ್ಧಿ. ದೊಡ್ಡ ವಿದ್ಯಾವಂತನಾಗಿ ಬೋ ದೊಡ್ಡ ಮನುಷ್ಯನಾಗ್ಲಿ ಅಂತ ಆಶೀರ್ವಾದ ಮಾಡಿ ಬುದ್ಧಿ. ತಕ್ಕಳಿ ಕಾಣಿಕೆಯ ಆಗ್ತಾನೆ ಬಿಡಮ್ಮ, ದೇವಿ ಆಶೀರ್ವಾದ ಇದೆ. ಬರ್ತೀನಿ ಬುದ್ಧಿ. ಒಳ್ಳೇದು. ಬರ್ತೀನಿ. ಇನ್ಮ್ಯಾಗೆ ಎಲ್ಲಾರ್ಗೂ ವಿದ್ಯಾಸಾಗರ ಅಂತ ಹೇಳ್ಬೇಕು. ಮಗನ್ಗೆ ಹೆಸರು ಬಾಲ ಕೇಳಕ್ ಹೋಗಿದ್ರ ಜೋಯಿಸ್ರಿತಕ್ಕೆ? ಹ್ಞೂ, ಅದ್ರಿಂದಲೇ ಅಲ್ವಾ ನನ್ ಮಗಿಗೆ ನೆಮ್ಮದಿ ಸಿಗದೆ ಇರಂಗ ಆಗಿದ್ದು. ಆ ಹೆಸರಿಡ ಬದ್ಲು ಯಾವ್ದಾದ್ರು ಯಾವ ಹೆಸರಿಟ್ಟಿದ್ರೆ ಆಗೋದು ತಗಿ. ಗಾಂಧಿ, ಎಲ್ಲಿ ಹೋಗಿದ್ರಿ ಅವ್ವ ಮಗ ಇಷ್ಟೊತ್ತು? ಆ ಕೆಂಚ 3 ಬಾರಿ ಬಂದು ಹೋದ. ಅವನ ಅಂಗಿಗೆ ಒಂದು ತ್ಯಾಪೆ ಹೊಲ್ದು ಕೊಡ್ಬೇಕಾಗಿತ್ತು. ಅಂಗಡಿಗೆ ಹೋಗಿ ಒಂದು ಬಿಳಿ ದಾರದುಂಡೆ ತಗೊಂಬ. ಮಾವ, ಜೋಯಿಸ್ರೆ ತಕ್ಕ ಹೋಗಿದ್ದೆ ಇವನ್ ಹೆಸರು ಬಲ ಕೇಳೋಣ ಅಂತ. ವಿದ್ಯಾಸಾಗರ ಅಂತ ಹೆಸರಿಟ್ರೆ ಬೋ ದೊಡ್ಡ ವಿದ್ಯಾವಂತ ಆದಾನಂತೆ. ಮಾವ, ಇನ್ ಮುಂದೆ ಗಾಂಧಿ ಅಂತ ಕರಿಬೇಡಿ, ವಿದ್ಯಾಸಾಗರ ಅಂತ ಕರಿಬೇಕು. ಗಾಂಧಿ ಹೆಸರಿಂದ ದೇಶಕ್ಕೆ ಬಲ ಬಂದಿತ್ತು. ಅಂತ ಹೆಸರಿಗೆ ಈ ಗತಿ ಬಂತ? ಗಾಂಧಿ ಮಗ, ಯಾರು ಏನಾರ ಹೇಳಿ, ನಿಮ್ಮ ಏನಾದ್ರೂ ಹೆಸರಿಡ್ಲಿ, ನೀನ್ ಮಾತ್ರ ಗಾಂಧಿಯನ್ನ ಹೆಸರಿಗೆ ಪಶ್ಚಾತ್ತಾಪ ಪಡಬೇಡ ಮಗ, ಪಡಬೇಡ ಪಡಬೇಡ. ತಾತ, ಗಾಂಧಿ ಹೆಸರಿಟ್ಕೊಂಡು ಗಾಂಧೀಜಿಗೆ ಅವಮಾನ ಮಾಡೋದ್ ಬೇಡ. ನನ್ನ ಹಂಸ ನೆಪದಲ್ಲಿ ಗಾಂಧೀಜಿಗೆ ಅನ್ನೋದ್ ನಂಗೆ ಇಷ್ಟ ಇಲ್ಲ. ಅದಕ್ಕೆ ನಾಳೆ ಪ್ಯಾಟೆಗೆ ಹೋಗಿ ನನ್ನ ಹೆಸರು ಬದಲಾಯಿಸ್ಕೊಂಡ್ ಬರವ. ತಾತ ಹ್ಞೂ ಅನ್ನು ತಾತ. ತಾತ ಹ್ಞೂ ಅನ್ನು ತಾತ. ಹ್ಞೂ ಅನ್ನು ತಾತ. ಆಯ್ತಪ್ಪ, ಆಗ್ಲಿ ಆಗ್ಲಿ. ಗಾಂಧಿ ಹೊಟ್ಟೆ ತುಂಬ ಉಣ್ಮಗ. ಇದು ಗಾಂಧಿ ಹೆಸರಿನ ಕಡೆ ತುತ್ತು. ಇನ್ ಮ್ಯಾಕೆ ಆ ಮೇಷ್ಟ್ರು ಗಾಂಧಿ ಅಂತ ಹೆಂಗ್ ಅಂಗಿಸ್ತಾನೆ, ಅಂಗಿಸ್ಲಿ ನೋಡುವ. ಬರ್ರೋ, ಗಾಂಧಿ ಬರ್ತಾನೆ, ಹೋಗೋಣ. ಹೇ ಗಾಂಧಿ, ಪೇಟೆ ಕೊಟ್ಟಿಯನ ಗಾಂಧಿ? ಹೇ, ಹೆಸರು ಬದಲಾಯಿಸ್ಬೇಡ. ಬೇಡ ಗಾಂಧಿ, ಬೇಡ ಗಾಂಧಿ, ಗಾಂಧಿ ಹೆಸರು ನಿಮ್ಗೆ ತುಂಬಾ ಚೆನ್ನಾಗಿದೆಯೋ. ರಂಗಪ್ಪನವ್ರೆ, ಒಂದು ನಿಮಿಷ. ರಂಗಪ್ಪನವ್ರೆ, ದಯವಿಟ್ಟು ನನ್ನ ಮಾತು ಕೇಳಿ. ರಂಗಪ್ಪನವ್ರೆ, ನಾನು ತಪ್ಪು ಮಾಡ್ಬಿಟ್ಟೆ, ನನಗೆ ಕ್ಷಮಿಸ್ಬಿಡಿ. ಅವನು ಗಾಂಧಿ ಅನ್ನೋ ಹೆಸರು ನಾವು ಬದಲಾಯಿಸ್ಕೋಬೇಕಾಗಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಗಾಂಧಿ ಅನ್ನೋ ಹೆಸರು ನನಗೂ ಇಷ್ಟನೇ. ದಯವಿಟ್ಟು ನನ್ಗೆ ಕ್ಷಮಿಸಿ ಅಮ್ಮ, ಪ್ಲೀಸ್. ಸಾಕ್ ಮುಚ್ಚಯ್ಯ, ಕಂಡಿದ್ದೀನಿ. ಗೋಸಂಬಿ ಹಂಗೆ ಈಗ ಬಣ್ಣ ಬದಲಾಯಿಸ್ತಿದ್ಯಾ? ನಮ್ ದಾರಿಗೆ ಯಾಕೆ ಇನ್ನೂ ಅಡ್ಡ ಬಂದ್ಯೆ? ನನ್ನ ಮಗನಿಗೆ ಕೊಟ್ಟು ಹಿಂಸೆ ಇನ್ನೂ ಸಾಕಾಗ್ಲಿಲ್ವಾ? ಹೋಗೋಗು. ಬಲು ಗನಂದಾರಿ ಮಿಸ್ಟರ್ ಕಣಪ್ಪ ನೀನು. ಅಲ್ಲಯ್ಯ, ನಾನಾಗಲಿ ಗಾಂಧಿ ಆಗಲಿ ಏನೇ ನಿನಗೆ ಅನ್ಯಾಯ ಮಾಡಿದ್ದು? ನಮ್ಗೆ ಯಾಕೆ ತೊಂದರೆ ಕೊಡ್ತಾ ಇದೀಯಾ? ನಾವು ಬಡವರು ಕಣಪ್ಪ, ನಮ್ ಪಾಡಿ ನಮ್ಮನ್ನು ಬಿಟ್ಬಿಡು. ಬನ್ನಿ ಹೋಗೋಣ. ರಂಗಪ್ಪನವ್ರೆ, ದಯವಿಟ್ಟು ನನ್ನ ಮಾತು ಕೇಳಿ. ಗಾಂಧಿ ನನ್ನ ಮಾತು ಕೇಳು. ಗಾಂಧಿ ಸಾ, ನೀವು ನನ್ನ ಇನ್ಮೇಲಿಂದ ವಿದ್ಯಾಸಾಗರ ಅಂತ ಕರಿಬೇಕು. ಹೆಂಗೈತೆ ಸಾ ಹೆಸರು? ನೀವು ನನ್ನ ಇನ್ಮೇಲಿಂದ ಗಾಂಧಿ ಅಂತ ಹಂಗ್ಸಂಗಿಲ್ಲ. ನೀನು ನನ್ನ ಹಂಗಸ್ತೀಯಕ್ಕಂದ. ಐ ಆಮ್ ಸಾರಿ. ನನ್ನ ತಪ್ಪಿನರಿವು ನನಗಾಗಿದೆ. ನಾನು ಸುಮ್ಮನೆ ಹಾಗಂತಿದ್ದೆ. ಗಾಂಧಿ ಅನ್ನೋ ಹೆಸರು ನಿನ್ಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಕಂದ. ಹೌದಾ ಸಾ?
ಹೌದು ಗಾಂಧಿ. ನಂಗೀಗ ತುಂಬಾ ಸಂತೋಷ ಆಗೈತೆ ಸರ್. ಆದ್ರೆ ನಾನು ನನ್ನ ಹೆಸರನ್ನ ಬದಲಾಯಿಸ್ಕೊಳಕ್ ಹೋಗ್ತಾ ಇದ್ದೀನಿ ಸರ್. ಬರ್ತೇನೆ. ಗಾಂಧಿ ಗಾಂಧಿ ನನ್ನ ಮಾತು ಕೇಳು ಪ್ಲೀಸ್. ತಪ್ಪು ಮಾಡ್ಬೇಡ ಗಾಂಧಿ. ಗಾಂಧಿ ಗಾಂಧಿ ರಂಗಪ್ಪನವ್ರೆ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ರಂಗಪ್ಪನವ್ರೆ ದಯವಿಟ್ಟು ನನ್ನ ಮಾತು ಕೇಳಿ ಹೋಗ್ಬೇಡಿ. ನಿಂತ್ಕೊಳ್ಳಿ. ದಯವಿಟ್ಟು ನೀವು ಕೈ ಮುಗಿತೀನಿ. ರಂಗಪ್ಪನವ್ರೆ ನೀವಾದ್ರೂ ಹೇಳಿ, ಹೆಸರಿಗೋಸ್ಕರ ಇಷ್ಟು ದೊಡ್ಡ ನಿರ್ಧಾರ ತಗೊಳ್ಳೋದು ಸರಿಯಲ್ಲ. ಕಾಲದಿಂದಲೂ ಹೆಸರನ್ನ ಗೇಲಿ ಮಾಡೋದು, ಅವಮಾನ ಮಾಡೋದು ಇದೆಲ್ಲ ಇದ್ದಿದ್ದೇ, ಹೊಸದಲ್ಲ. ಹೌದು ಗಾಂಧಿ, ಹೆಸರು ಬದಲಾಯಿಸ್ಕೋಬೇಡ ಪ್ಲೀಸ್. ಇಲ್ಲ, ನನ್ನ ಮಗನಿಗೆ ಹೆಸರು ಬದಲಾಯಿಸೋದೇ ದಿಟ. ನನ್ನ ಮಗನಿಗೆ ವಿದ್ಯಾಸಾಗರ ಅಂತ ಹೆಸರಿಟ್ಟು ಅವಮಾನ ಮಾಡಿದವ್ರ ಮುಂದೆ ದೊಡ್ಡ ಮನ್ಸನ್ನ ನಂಗೆ ಮಾಡಿ ನಿಲ್ಲಿಸ್ತೀನಿ. ರಂಗಜ, ನೀನಾದ್ರೂ ಹೇಳು, ನಿನ್ ಸೊಸೆಗೆ ಗಾಂಧಿ ಹೆಸರು ಬದಲಾಯಿಸೋದ್ ಬೇಡ ಅಂತ ಹೇಳು ರಂಗಜ. ಏನು ಅಂತ ಹೇಳಿ, ಹೇಗೆ ಹೇಳಿ? ತುಂಬಾ ಅವಮಾನಗಳನ್ನು ಸಹಿಸಿ ಸಹಿಸಿ ನೊಂದಿದ್ದಾನೆ. ಹೆಸರು ಬದಲಾಯಿಸ್ಕೋಬೇಡಪ್ಪ, ತುಂಬಾ ಚೆನ್ನಾಗಿದೆ ಅದು. ಗಾಂಧಿಗಿಂತ ಉತ್ತಮವಾದ ಹೆಸರಿದ್ದತೆ ಈ ದೇಶದಾಗೆ. ಹೆಸರು ಬದಲಾಯಿಸ್ಕೋಬೇಡ ಗಾಂಧಿ. ಇಷ್ಟಾಗಿ ನೀವು ಗಾಂಧೀಜಿನ ಗೌರವಿಸೋರು, ಗಾಂಧಿ ತತ್ವವನ್ನು ನಂಬಿದವರು, ಗಾಂಧೀಜಿನ ಪೂಜಿಸೋರು. ನೀವುಗಳೇ ಗಾಂಧಿ ಹೆಸರನ್ನ ಬದಲಾಯಿಸಿದ್ರೆ ಆ ಮಹಾತ್ಮನಿಗೆ ಅವಮಾನ ಮಾಡಿದಾಗ ಆಗೋದಿಲ್ವೇ? ಆ ಮಹಾತ್ಮನಿಗೆ ಅಗೌರವ ತೋರಿಸಿದಾಗ ಆಗೋದಿಲ್ವೇ? ದಯವಿಟ್ಟು ಬೇಡಿ, ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ಹೌದು ಗಾಂಧಿ, ನಿನ್ನ ಹೆಸರನ್ನ ಬದಲಾಯಿಸ್ಕೋಬೇಡ. ಚಂದ್ರವ್ವ, ನಾವು ಊರಿಗೆ ಮೀರಿದವರಾಗೋದು ಬೇಡ. ಎಷ್ಟು ಪರಿಯಿಂದ ಕೇಳ್ಕೊತಾ ಇದ್ದಾರೆ ನೋಡು. ಇವ್ರ ಮಾತಿಗೆ ಒಪ್ಕೊಳ್ಳವ ಮಗ, ಒಪ್ಕೊಳಪ್ಪ. ಎಷ್ಟು ಪ್ರೀತಿಯಿಂದ ಕೇಳ್ಕೊತಾ ಇದ್ದಾರೆ ನೋಡು. ಒಪ್ಕೋ. ಆಗ್ಲಿ ತಾತ. ನನ್ನ ಹೆಸರು ಬದಲಾಯಿಸೋದ್ ಬೇಡ. ಬರ್ತೀವ್ರಪ್ಪ. ನಡಿ ಮಗ, ಮನೆಗೆ ಹೋಗು. ವಿದ್ಯಾಸಾಗರ ಅಲ್ಲ ಸಾ, ನಾನು ಗಾಂಧಿ. ಬರ್ತೀವಿ. ನಮಸ್ತೆ.